ಅಂದುಕೊಂಡಾಗ ಬದುಕಬೇಕು. ಆ ಕಲ್ಪನೆಯಿಂದ ಹುಟ್ಟುಕೊಂಡಿದ್ದೆ ಮೋದಿ ಕೇರ್. ನಿಮ್ಮ ಕೊಂಡುಕೊಳ್ಳುವಿಕೆಯಲ್ಲಿ ಸ್ವಾತಂತ್ರ್ಯ ಇರಬೇಕು, ನಿಮ್ಮ ಸಂಪಾದನೆಯಲ್ಲಿ ನಿಮಗೆ ಸ್ವಾತಂತ್ರ್ಯ ಇರಬೇಕು, ನಿಮ್ಮ ಸಮಯದ ಸ್ವಾತಂತ್ರ್ಯ ಇರಬೇಕು, ನಿಮಗೆ ಯಾರು ಬಾಸ್ ಇರಬಾರ್ದು, ನಿಮಗೆ ನೀವೇ ಬಾಸ್ ಆಗಬೇಕು. ಈ ಎಲ್ಲ ಸ್ವಾತಂತ್ರ್ಯವನ್ನ ಕೊಡಿಸ್ಬೇಕಂತ ಮೋದಿ ಕೇರ್ ಇವತ್ತು ಜನ್ಮ ತಾಳಿದ್ದು. ಆ ಒಂದು ಕನಸನ್ನ ಇವತ್ತು ನಾವು ದಿನೇ ದಿನೇ ಮಾಡ್ತಾನೆ ಇದ್ದೀವಿ. ಇವತ್ತು ಮೋದಿ ಕೇರ್ನಲ್ಲಿ ಸರಿಸುಮಾರು 80 ರಿಂದ 82 ಲಕ್ಷ ನಮ್ಮ ಆಜಾದಿ ಪಡೆಯ ಸೈನಿಕರು ರೆಡಿ ಇದ್ದಾರೆ. ಸ್ವಾತಂತ್ರ್ಯ ಪಡ್ಕೊಳ್ಳೋದಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ತಾನೆ ಇದ್ದಾರೆ. ಪ್ರತಿ ತಿಂಗಳು 2 ಲಕ್ಷ, 2 ಲಕ್ಷ, 2.5 ಲಕ್ಷ, 3 ಲಕ್ಷ ಜನ ಈ ಒಂದು ವ್ಯವಸ್ಥೆ ಒಳಗಡೆ ಪ್ರವಾಹದ ರೀತಿಯಲ್ಲಿ ಬರ್ತಿದ್ದಾರೆ. ಈ ಒಂದು ಅವಕಾಶವನ್ನ ಮನೆ ಮನೆಗೂ ತಲುಪಿಸ್ತಿದ್ದಾರೆ, ಯೋಚನೆಗಳನ್ನ ಬದಲಾಯಿಸ್ತಿದ್ದಾರೆ. ಅವರು ಲೈಫ್ ಅನ್ನ ಚೇಂಜ್ ಮಾಡ್ಕೊಳ್ಳೋದ್ರ ಜೊತೆಗೆ ದೇಶವನ್ನ ಒಂದು ದೊಡ್ಡ ಕ್ರಾಂತಿಯನ್ನಾಗಿ ಮಾಡೋದಕ್ಕೆ ನಮ್ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಸ್ನೇಹಿತರೆ. ಯಾವುದೂ ಚಿಕ್ಕದಲ್ಲ, ಯಾವ ಕಾರ್ಯನೂ ಚಿಕ್ಕದಲ್ಲ. ವಾಟ್ ಈಸ್ ಯುವರ್ ನೆಟ್ ವರ್ತ್ ಅಂತ ಕೇಳಿದ್ರೆ ನಾನು ಕೇಳ್ತೀನಿ, ವಾಟ್ ಈಸ್ ಯುವರ್ ನೆಟ್ ವರ್ಕ್? ನಿಮ್ಮ ಮೌಲ್ಯ, ನಿಮ್ಮ ಘನತೆ, ನಿಮ್ಮ ಸಂಪಾದನೆ ಎಷ್ಟು ಅನ್ನುವಂಥದ್ದು ನೀವೆಷ್ಟು ಜನಗಳ ಜೊತೆಗೆ ಸಂಪರ್ಕವನ್ನ, ನೀವೆಷ್ಟು ಜನಗಳ ಜೊತೆಗೆ ನಿಮ್ಮ ಬಿಸ್ನೆಸ್ ವ್ಯವಹಾರನ ಇಟ್ಕೊಂಡಿದ್ದೀರ ಅನ್ನೋದ್ರ ಮೇಲ್ಗಡೆ ನಿರ್ಧಾರ ಆಗುತ್ತೆ. ನಾನು ಹುಟ್ಟಿ ಬೆಳೆದಿದ್ದೆ ಕುಂದಾಪುರ, ನಾನು ಓದಿರುವಂಥದ್ದು ಉಡುಪಿ ಬೋರ್ಡ್ ಹೈಸ್ಕೂಲ್, ನಾನು ಓದಿರುವಂಥದ್ದು ಜಡ್ಕಲ್ ಅನ್ನುವಂಥ ಒಂದು ಪ್ರಾಥಮಿಕ ಶಾಲೆ. ಇವತ್ತು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ನನ್ನ ನೆಟ್ವರ್ಕ್ ಸುಮಾರು 10 ರಾಜ್ಯಗಳಲ್ಲಿ ನನ್ನ ನೆಟ್ವರ್ಕ್ ಅನ್ನುವಂಥದ್ದು ಡೆವಲಪ್ ಆಗಿದೆ. ಅವತ್ತು ನಾವಿಬ್ರು ಅಣ್ಣ ತಮ್ಮ ಸೇರಿ ಮಾಡಿರುವಂಥದ್ದು, ಇಲ್ಲಿಂದ ಬೆಂಗಳೂರಿಗೆ ಬಸ್ಸಲ್ಲಿ ಹೋಗ್ಬೇಕಂತ ಹೇಳಿದ್ರೆ 300 ರೂಪಾಯಿ ಕಷ್ಟ ಆಗ್ತಾ ಇತ್ತು. ಡಿಯರ್ ಫ್ರೆಂಡ್ಸ್, ಇವತ್ತು ನಾವು ಅಣ್ಣ ತಮ್ಮ ಸೇರಿ ಎವ್ರಿ ಮಂತ್ ಅರ್ನ್ ಮಾಡ್ತಿರುವಂಥದ್ದು ಈ ಬಿಸ್ನೆಸ್ ಮೂಲಕ. ಎವ್ರಿ ಮಂತ್ ನಮ್ಮ ಅಣ್ಣ ತಮ್ಮ ಇಬ್ಬರ ಬಿಸ್ನೆಸ್, ನಮ್ಮಿಬ್ಬರ ಲಾಸ್ಟ್ ಮಂತ್ ಆದಾಯ, ಅಣ್ಣ ತಮ್ಮನ ಇಬ್ಬರ ಆದಾಯ ಹೆಚ್ಚು ಕಮ್ಮಿ ಹತ್ತಿರ 13.5 ಲಕ್ಷ. ಲೈಫ್ ಚೇಂಜ್ ಆಗಿದೆ. ನನ್ನ ಬ್ರದರ್ ಮೊನ್ನೆ SSLC ಫೇಲ್, 15 ವರ್ಷದ ಹಿಂದ್ಗಡೆ ವಿಲ್ಸನ್ ಗಾರ್ಡ್ನ ಜನತಾ ಹೋಟೆಲ್ ಅಲ್ಲಿ 10th ಕ್ಲಾಸ್ ಅಲ್ಲಿ ಇರುವಂತ ಜನತಾ ಹೋಟೆಲ್ ಅಲ್ಲಿ ನಾನೇ ಕರ್ಕೊಂಡು ಹೋಗ್ಬಿಟ್ಟು ಕ್ಲೀನ್ ಕೆಲಸಕ್ಕೆ ಸೇರಿಸಿ ಬಂದಿದ್ದೆ. ಅಲ್ಲಿಂದ HL ರೋಡ್ ಅಲ್ಲಿ ಇರುವಂತ ನಮ್ಮ ಕೆರಡಿ ಚಂದ್ರಶೇಖರ್ ಶೆಟ್ಟರ್ ಅವರದು ಉಡುಪಿ ಪಾರ್ಕ್ ಹೋಟೆಲ್ ಅಲ್ಲಿ ಕಾಫಿ ಡ್ಯೂಟಿ ಮಾಡ್ತಿದ್ದ. ಅದಾದ್ಮೇಲ್ಗಡೆ ಮತ್ತೆ ಕೋರಮಂಗಲದಲ್ಲಿರುವಂತ ಜ್ಯೋತಿ ನಿವಾಸ್ ಕಾಲೇಜ್ ಎದುರುಗಡೆ ಉಡುಪಿ ಕೃಷ್ಣ ಭವನಲ್ಲಿ ಕಾಫಿ ಡ್ಯೂಟಿ ಮಾಡ್ತಿದ್ದ. ಅದಾದ್ಮೇಲೆ MG ರೋಡ್ ಅಲ್ಲಿ ಅವಕ ಎನ್ನುವಂತ ರೆಸ್ಟೋರೆಂಟ್ ಅಲ್ಲಿ ಬಿಲ್ಲಿಂಗ್ ಡ್ಯೂಟಿ ಮಾಡ್ತಿದ್ದ. ಅವಕ ಎನ್ನುವಂತ ರೆಸ್ಟೋರೆಂಟ್ ಅಲ್ಲಿ ಬಿಲ್ಲಿಂಗ್ ಡ್ಯೂಟಿ ಮಾಡಬೇಕಾದಾಗ ಯಾರೋ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಈ ಅವಕಾಶವನ್ನ ಪರಿಚಯ ಮಾಡಿದ್ದು. SSLC ಫೇಲ್, 3100 ರೂಪಾಯಿ ಸ್ಯಾಲ್ರಿ, ಈ ಬಿಸ್ನೆಸ್ ಬರಬೇಕಾದಾಗ ಹೊರಗಡೆ ಇದ್ದಿದ್ದು. ಆವತ್ತು ಮೋದಿ ಕೇರ್ ಬಿಸ್ನೆಸ್ ನ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡ್ದ 19ನೇ ವಯಸ್ಸಲ್ಲಿ. ಸ್ನೇಹಿತರೆ, ಲಾಸ್ಟ್ ಮಂತ್ ಆ ವ್ಯಕ್ತಿ, ಆ ಒಂದು ಹುಡುಗ ಈಗ 32 ವರ್ಷ, ಲಾಸ್ಟ್ ಮಂತ್ ಇದೇ ಮೋದಿ ಕೇರ್ ಮೂಲಕ ಸಂಪಾದನೆ ಮಾಡಿರುವಂತದ್ದು ಸರಿಸುಮಾರು 7.5 ಲಕ್ಷ. ಮೋದಿ ಕೇರ್ ಶುರು ಮಾಡಿದಾಗ ಅವ್ರ ಅಪ್ಪ ಅಮ್ಮ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ರು, ಅದೇನೋ ಸೋಪು ಶಾಂಪು ಮಾರಾಟ ಮಾಡಕ್ ಹೋಗ್ತಿದ್ದಾನಂತೆ, ಅವನಿಗಂತೂ ಬುದ್ಧಿ ಇಲ್ಲ, ನೀನಾದ್ರೂ ಅವನಿಗೆ ಬುದ್ಧಿ ಹೇಳುವಂತ. ಅದೇ ಹುಡುಗ ಬೈಕ್ ಆಯ್ತು, ಕಾರ್ ಆಯ್ತು ಅಂಡ್ ಮೊನ್ನೆ ಅವರ ಡ್ರೀಮ್ ಲಕ್ಸುರಿ ಕಾರ್ನ ಲಾಂಚ್ ಮಾಡಿದ್ರು. ರೆಡಿ? ಎಸ್, ಇದೇ ಹುಡುಗ, ಇದೇ ನಮ್ಮ ಜಡ್ಕಲ್ ಹುಡುಗ, ಇದೇ ನಿಮ್ ಜಡ್ಕಲ್ ಹುಡುಗ, ಇದೇ ಕುಂದಾಪುರ ತಾಲೂಕು ಹುಡುಗ 15 ವರ್ಷದ ಹಿಂದ್ಗಡೆ ಒಂದು ಹೋಟೆಲ್ ನಲ್ಲಿ ಒಂದು ಕಾಫಿ ಡ್ಯೂಟಿ ಮಾಡ್ತಿದ್ದಂತ ಹುಡುಗ. ಪ್ಯಾರಗಾನ್ ಚಪ್ಪಲಿಗೆ ಹಾಕಕ್ ಕಷ್ಟ ಆಗ್ತಿತ್ತು, ಬಸ್ಸಲ್ಲಿ ನಾವು ಬೆಂಗಳೂರಿಗೆ ಹೋಗೋದಕ್ಕೆ ಕಷ್ಟ ಪಡ್ತಾ ಇದ್ವಿ. ಅಪ್ಪನ ಹತ್ರ ಒಂದು ಹರ್ಕ್ಲಸ್ ಸೈಕಲ್ ಇತ್ತು, ಆದ್ರೆ ಮಗ 32ನೇ ವಯಸ್ಸಲ್ಲಿ ಮೋದಿ ಕೇರ್ನ 13 ವರ್ಷದ ಜರ್ನಿಯಲ್ಲಿ ಇವತ್ತು ಬೈ ಮಾಡಿರುವಂತದ್ದು ಸ್ವಂತ BMW ಕಾರ್. ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್. ನೀವು ಹಿಂಗೆ ಯೋಚನೆ ಮಾಡಿ, ನಿಮ್ಮ ಯೋಚನೆಯ ಲಹರಿಯನ್ನ ದಾಟಿ ಬೆಳೀತಾ ಇದ್ದೀವಿ. ನೀವು ಸರಿಯಾಗಿ ಯೋಚನೆ ಮಾಡಿದ್ರೆ ನಿಮ್ಮ ಲೈಫ್ ಬದಲಾಗುತ್ತೆ. ನೀವು ಯೋಚನೆ ಹೇಗೆ ಬೇಕಾದ್ರೂ ಮಾಡಿ. 135 ಕೋಟಿ ಜನಸಂಖ್ಯೆ ಇರುವಂತ ಈ ದೇಶದಲ್ಲಿ ಎಲ್ಲರಿಗೂ ಅವ್ರವ್ರು ಯೋಚನೆ ಮಾಡುವಂತ ಶಕ್ತಿ ದೇವರು ಕೊಟ್ಟಿದ್ದಾನೆ. ನಿಮ್ಮ ಯೋಚನೆನೇ ನಿಮ್ಮ ಜೀವಾಳ. ಎಷ್ಟೋ ಜನ ಕೇಳತ್ತಾರ, ಇದೆಲ್ಲ ಆಗತ್ತಾ, ಇದೆಲ್ಲ ಓಡತ್ತಾ, ಇದೆಲ್ಲ ನಡೆಯತ್ತಾ? ನನಗನ್ಸಿದ್ದಷ್ಟೇ, ಪ್ರಪಂಚದಲ್ಲಿ ಯಾವುದು ಅದಾಗಿ ಅದು ನಡೆಯೋದಿಲ್ಲ. ತಾಕತ್ತಿದ್ದವ್ರು ಎಲ್ಲವನ್ನ ನಡೆಸ್ತಾರೆ, ತಾಕತ್ತಿದ್ದವ್ರು ಓಡಿಸ್ತಾರೆ, ತಾಕತ್ತಿದ್ದವ್ರು ಹಾರಿಸ್ತಾರೆ, ತಾಕತ್ತಿದ್ದವ್ರು ಬೆಳೆಸ್ತಾರೆ, ತಾಕತ್ತಿದ್ದವ್ರು ಅಚೀವ್ ಮಾಡ್ತಾರೆ. ಕೆಪಾಸಿಟಿ ಇದ್ದವ್ರು ಅದನ್ನ ಮಾಡ್ತಾರೆ. ಈ ಜಗತ್ತಲ್ಲಿ ಹಾಲು ನೀರಿನ ಬಿಸ್ನೆಸ್ ಮಾಡಕ್ಕಾಗ್ದೇನೆ ಸೋತವರಿದ್ದಾರೆ. ಅದೇ ಜಗತ್ತಲ್ಲಿ ಇವತ್ತು ವಿಷವನ್ನ, ಗ್ರಾನೇಡ್ಗಳನ್ನ, ರಾಕೆಟ್ಗಳನ್ನ, ಟೆರರಿಸ್ಟ್ ಕಂಪನಿಗಳನ್ನು ಕಟ್ಟಿ ನಡೆಸುವವರಿದ್ದಾರೆ. ಇದು ಈ ಜಗತ್ತಿನ ಕೆಪಾಸಿಟಿ. ಈ ಬಿಸ್ನೆಸ್ ಅನ್ನುವಂಥದ್ದು ನಿಂತಿರುವಂಥದ್ದು ವ್ಯಕ್ತಿಗಳ ಮೇಲ್ಗಡೆ ನಿಂತಿದೆ ಹೊರತು ಬಿಸ್ನೆಸ್ ಏನ್ ಮಾಡುತ್ತೆ? ಬಿಸ್ನೆಸ್ ಏನು ಮಾಡೋದಿಲ್ಲ. ನಾವು ಮಾಡಿದ್ರೆ ಎಲ್ಲವೂ ನಡೆಯುತ್ತೆ. ಎಸ್ ಆರ್ ನೋ? ಒಬ್ಬ SSLC ಫೇಲ್ ಆಗಿರುವಂತ ಹುಡುಗ BMW ಕಾರ್ 12 years ಅಲ್ಲಿ ತಗೊಳ್ತಾನೆ.
12 ವರ್ಷದಿಂದ ಬಿಸ್ನೆಸ್ ಶುರು ಮಾಡಿದಾಗ ನಮ್ಮವ್ರಿಗಂತ ನಾವು ಯಾರಿಗೂ ಹೇಳಕ್ ಹೋಗಿಲ್ಲ. ನಮ್ಮವ್ರು 99% ಜನ ನಮ್ಮನ್ನ ನಂಬಿರ್ಲಿಲ್ಲ. ಬಿಕಾಸ್ ನಮ್ಮ ಹತ್ರ ಆವಾಗ ಫೇಸ್ ವ್ಯಾಲ್ಯೂಸ್ ಇರ್ಲಿಲ್ಲ, ನಮ್ಮ ಹಿನ್ನೆಲೆ ಚೆನ್ನಾಗಿರ್ಲಿಲ್ಲ, ನಮ್ಮ ಇತಿಹಾಸ ಚೆನ್ನಾಗಿರ್ಲಿಲ್ಲ, ನಮ್ಗೆ ಅನುಭವ ಇರ್ಲಿಲ್ಲ, ಏನೂ ಇರ್ಲಿಲ್ಲ, ನಮ್ಮನ್ನ ಜನ ನಂಬ್ತಿರ್ಲಿಲ್ಲ. ಆದ್ರೆ ನಮಗೆ ಅವಕಾಶ ಕೊಟ್ಟಂತ ವ್ಯಕ್ತಿ 68,000 ಕೋಟಿ ಮೌಲ್ಯದ ಕಂಪನಿಯ ಓನರ್ ನಮಗೆ ಅವಕಾಶ ಕೊಟ್ಟಿದ್ರು. ನಾವು ನಂಬಿದ್ದು ನಮ್ಮ ರಿಲೇಷನ್ಸ್ ನಲ್ಲ, ಫ್ರೆಂಡ್ಸ್ ಅಲ್ಲ, ಊರಿನಲ್ಲ, ನನಗೆ ಅವಕಾಶ ಕೊಟ್ಟಿರುವಂತ ಸಮೀರ್ ಮೋದಿ ಸರ್ನ ನಂಬಿದ್ದೀವಿ. ಲೈಫ್ ಚೇಂಜ್ ಆಗಿದೆ. ನಾನು ಯಾರ ಜೊತೆ ಇದ್ದೀನಿ ಅನ್ನೋದ್ರ ಮೇಲ್ಗಡೆ ನಮ್ಮ ಭವಿಷ್ಯ ಚೇಂಜ್ ಆಗುತ್ತೆ. ಎಸ್ಆರ್ನು ನನ್ನ ರಿಲೇಷನ್ ಜೊತೆಗೆ ಕಳೆದ 30, 60, 70 ವರ್ಷದಿಂದ ಕೋಟ್ಯಾಧಿಪತಿಗಳ ಜೊತೆಗೆ ನನ್ನ ಅಪ್ಪ ಅಮ್ಮ ಇದ್ರು. ನನ್ನ ಲೈಫ್ ಚೇಂಜ್ ಆಗಿಲ್ಲ, ನಮ್ಮ ಲೈಫ್ ಚೇಂಜ್ ಆಗಿಲ್ಲ. ಈ ವ್ಯಕ್ತಿ ನನ್ನ ಲೈಫನ್ನ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ರು. ಇವ್ರ ಜೊತೆ ನಿಂತ್ಕೋಬೇಕು ಅಂತ ನಿರ್ಧಾರ ಮಾಡಿದ್ವಿ. ಲೈಫ್ ಚೇಂಜ್ ಆಗಿದೆ. ಹೇಗಿದೆ ನೋಡಿ, ನಾನು ಈ ಕಂಪ್ನಿ ಓನರ್, ಈ ಹುಡುಗ ಎಕ್ಸಿಕ್ಯೂಟಿವ್ ಇದ್ದ, BMW ಎಕ್ಸಿಕ್ಯೂಟಿವ್ ಅಲಿ ಅಂತ ಹೇಳ್ಬಿಟ್ಟು ಅವನಿಗೆ ಕಾರ್ನಲ್ಲಿ ಹೇಳಿದೆ, ಹೆಂಗಿದೆ ಪೋಸು, ಚೆನ್ನಾಗಿದ್ಯಾ? ನಿಜವಾದಂತ BMW ಒಂದು ಗತ್ತು ಈ ವ್ಯಕ್ತಿಯಲ್ಲಿ ನಿಂತ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಬ್ರ್ಯಾಂಡ್ ಅಂಬಾಸಿಡರ್. ಫ್ರೆಂಡ್ಸ್, ಜಸ್ಟ್ ಯೋಚನೆ ಮಾಡಿ, ಇನ್ ಕೇಸ್ 13 ವರ್ಷದ ಹಿಂದ್ಗಡೆ ಮೋದಿ ಕೇರ್ ಬಂದಿಲ್ಲ ಅಂತ ಹೇಳಿದ್ರೆ ಇವತ್ತು ಮಂಜುನಾಥ್ ಶೆಟ್ಟಿ ಏನಾಗಿರ್ಬೋದು ಅಂತ ನಾನು ನಿಮ್ಮ ಪಿಕ್ಚರ್ ತೋರಿಸ್ತೀನಿ. ನಿಮ್ ಸುತ್ತಮುತ್ತ ಸಾವಿರಾರು ಜನ, ನಿಮ್ ರಿಲೇಷನ್, ನಿಮ್ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಅಣ್ಣ, ನಿಮ್ ತಮ್ಮ, ನಿಮ್ ಚಿಕ್ಕಪ್ಪ, ನಿಮ್ ದೊಡ್ಡಪ್ಪ, ನಿಮ್ ಮಾವ, ಎಷ್ಟೋ ಜನ ಇವತ್ತು ಬೆಂಗಳೂರು, ಬಾಂಬೆಯಲ್ಲಿ ಹೋಟ್ಲ್ ಬೇಕರಿಯಲ್ಲಿ ಮಾಡ್ತಿದ್ದಾರೆ. ಎಸ್ಆರ್ನು ಅವರೆಲ್ಲ ಯಾವ ಲೆವೆಲ್ ಇದ್ದಾರೆ? ನಿನ್ನೆ ಹೊಸ್ತಾಯ್ತು, ನವರಾತ್ರಿ ಆಯ್ತು, ಎಷ್ಟು ಜನ ಊರಿಗೆ ಬಂದಿದ್ದಾರೆ? ಎಷ್ಟು ಜನ ಯಾವ್ದ್ರಲ್ಲಿ ಬಂದಿದ್ದಾರೆ? ಯಾರೋ ಒಂದಿಷ್ಟು ಜನ ನನ್ನ ಸ್ನೇಹಿತರು ಕಳೆದ 5 ವರ್ಷದಿಂದ ನವರಾತ್ರಿಗೆ, ದೀಪಾವಳಿಗೆ, ಚೌತಿಗೆ ಬಸ್ ರೇಟ್ ಜಾಸ್ತಿ ಆದಂಗೆ ಎಲ್ಲ ಫೇಸ್ಬುಕ್ ಅಲ್ಲಿ ಗಂಟೆ ಬರೀತಾ ಇದ್ರು. ನಮ್ಗೆ ಅವಾಗೆಲ್ಲ ನಗು ಬರ್ತಾ ಇತ್ತು. ಇವನು 1 ಗಂಟೆ ಫೇಸ್ಬುಕ್ ಅಲ್ಲಿ ಬರೆಯೋದಕ್ಕಿಂತ ಕೆಲಸ ಮಾಡಿದ್ರೆ 5 ವರ್ಷದಲ್ಲಿ ಕಾರ್ ತಗೊಂಡು ಊರಿಗೆ ಬರ್ಬೋದು. ಎಸ್ಆರ್ನು ಅದೇ ವ್ಯಕ್ತಿಗಳು ಇವತ್ತು ನಾವು ಆವತ್ತು ಅಲ್ಲಿ ಬರೆಯೋದನ್ನ ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ. ನಮ್ಮ ದುಡಿಮೆನ ಜಾಸ್ತಿ ಮಾಡ್ಕೊಳಕ್ ನೋಡಿದ್ವಿ. ಇವತ್ತು ನಾವು ಲಕ್ಸುರಿ ಕಾರಲ್ಲಿ ಊರಿಗೆ ಬರ್ತಾ ಇದೀವಿ. ಬಸ್ ರೇಟ್ ಜಾಸ್ತಿ ಆಗಿರೋ ಬಗ್ಗೆ ಯೋಚನೆ ಇಲ್ಲ, ನಮ್ ರೇಟ್ ಜಾಸ್ತಿ ಮಾಡ್ಕೊಂಡಿದೀವಿ. ಲೈಫ್ ನಮ್ಗೆ ಈಸಿಯಾಗಿ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ನೀವು ಒಂದಿಷ್ಟು ಜನ ಇಲ್ಲಿ ಕೂತ್ಕೊಂಡಿದ್ದೀರಾ. ನಿಮ್ಗೂ ಕೂಡ ಜೀವನದಲ್ಲಿ ಆಯ್ಕೆಗಳಿದೆ. ನಿಮ್ಮ 10 ವರ್ಷವನ್ನ ಹೇಗೆ ನೀವು ಕಳಿಬಹುದು, ನಿಮ್ಗೆ ಆಯ್ಕೆಗಳಿದೆ. ನೀವು ಯಾವುದೋ ಒಂದು ಸಣ್ಣ ಕಂಪನಿಯಲ್ಲಿ ಒಬ್ಬ ನೌಕರನಾಗಿ ಕೆಲಸ ಮಾಡಬಹುದು. ಯಾವುದೋ ಒಂದು ದೊಡ್ಡ ಕಂಪನಿಯಲ್ಲಿ ನೀವು ಒಬ್ಬ ನೌಕರನಾಗಿ ಕೆಲಸ ಮಾಡಬಹುದು. ನಿಮ್ದೇ ಆದಂತ ಒಂದು ಸಣ್ಣ ಬಿಸ್ನೆಸ್ ನ ಓಪನ್ ಮಾಡಬಹುದು, ನಿಮ್ದೇ ಆದಂತ ಒಂದು ದೊಡ್ಡ ಬಿಸ್ನೆಸ್ ನ ಓಪನ್ ಮಾಡಬಹುದು. ನಾನು ಒಂದಂತೂ ಹೇಳ್ತೀನಿ, ನೆಕ್ಸ್ಟ್ 5 ವರ್ಷದಲ್ಲಿ ನೀವು ಹಾಕುವಂತ ಶ್ರಮಕ್ಕೆ 300 ವರ್ಷಗಳ ಕಾಲ ಆದಾಯ ಬರುವಂತ ವ್ಯವಸ್ಥೆ ಇದ್ದದಿದ್ರೆ ನೀವು ಮೋದಿ ಕೇರಿಗೆ ಬರೋದು ಬೇಡ. ನೀವು ಹಾಕುವಂತ ಶ್ರಮಕ್ಕೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಕೂತ್ಕೊಂಡು ತಿನ್ನುವಂಗಿದ್ದದಿದ್ರೆ ನೀವು ಮೋದಿ ಕೇರಿಗೆ ಬರೋದು ಬೇಡ. 5 ರಿಂದ 10 ವರ್ಷದಲ್ಲಿ ನೀವು ಹಾಕುವಂತ ಶ್ರಮಕ್ಕೆ ನಿಮ್ಮ 3 ತಲೆಮಾರುಗಳ ತನಕ ಆದಾಯ ಬರುತ್ತೆ ಅಂತ ಹೇಳಿದ್ರೆ ಮೋದಿ ಕೇರಿಗೆ ಬರೋದು ಬೇಡ. ಅದಿಲ್ಲ ಅಂತ ಹೇಳದಿದ್ರೆ ಹೊರಗಡೆ ಎಷ್ಟೇ ಕೋಟಿ ಬಿಸ್ನೆಸ್ ಮಾಡ್ತಾ ಇರಿ, ಯಾವುದೇ ದೊಡ್ಡ ಜಾಬ್ ಅಲ್ಲಿ ಇರಿ, ನಿಮ್ಮ 2 ಗಂಟೆಯನ್ನು ಸೀರಿಯಸ್ ಆಗಿ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಿ, ನಿಮ್ಮ ನೆಟ್ವರ್ಕ್ ಅನ್ನ ಡೆವಲಪ್ ಮಾಡಿ. 10 ರಿಂದ 20 ವರ್ಷದಲ್ಲಿ ಲಕ್ಷಾಂತರ ಜನಗಳ ನೆಟ್ವರ್ಕ್ ನ ಡೆವಲಪ್ ಮಾಡಿ ಅವ್ರ ಮನೆ ಬೇಕಾಗಿರುವಂತಹ ವಸ್ತುಗಳನ್ನು ಬಳಸ್ತಾ ಇರ್ತಾರೆ. ನೀವು, ನಿಮ್ಮ ಮಕ್ಕಳು, ನಿಮ್ಮ ಮಕ್ಕಳು ಕೂತ್ಕೊಂಡಲ್ಲಿಗೆ ಆದಾಯ ಕಳಿಸೋದಕ್ಕೆ ಮೋದಿ ಕೇರ್ ರೆಡಿ ಇದೆ ಸ್ನೇಹಿತರೆ. ಸೊ ನಾವು ಮೋದಿ ಕೇರ್ ಬಿಸ್ನೆಸ್ ಬಂದಾಗ ಈ ತರ ಅತ್ಯಮೂಲ್ಯವಾದಂತಹ ಉತ್ಕೃಷ್ಟ ಗುಣಮಟ್ಟದ ಅಮೃತದಂತ 80 ಪ್ರಾಡಕ್ಟ್ ಇತ್ತು. ಇವತ್ತು ಮೋದಿ ಕೇರ್ ನಮಗೆ ಸರಿಸುಮಾರು 450ಕ್ಕಿಂತ ಅಧಿಕ ಪದಾರ್ಥಗಳನ್ನು ಕೊಡ್ತಾ ಇದೆ. ಅಂಡ್ ನಮ್ಮ ಗುರಿ ಇರುವಂತದ್ದು ಬರುವ ಕೆಲವು ವರ್ಷಗಳಲ್ಲಿ ಮೋದಿ ಕೇರ್ ಒಬ್ಬ ಮನುಷ್ಯ ಜೀವಿತಾವಧಿಯಲ್ಲಿ ಏನೆಲ್ಲ ವಸ್ತುಗಳನ್ನ ಬಳಸ್ತಾನೋ, ಅವನ ಉಪಯೋಗಕ್ಕೆ ಬರುತ್ತೋ ಅದೆಲ್ಲ ವಸ್ತುಗಳನ್ನ ಮೋದಿ ಕೇರ್ ವ್ಯವಸ್ಥೆ ಮೂಲಕ ತರಬೇಕನ್ನುವಂತ ಮಹತ್ತರವಾದಂತ ಕಲ್ಪನೆ ಇಟ್ಕೊಂಡಿದ್ದೀವಿ. ಎಸ್, ನಮ್ ಕನ್ಸುಗಳು ಯಾವುದು ಸುಳ್ಳಾಗಿಲ್ಲ. ನಾನು ಮೋದಿ ಕೇರಿಗೆ ಬಂದಾಗ 80 ಪ್ರಾಡಕ್ಟ್ ಇತ್ತು. ಮೋದಿ ಕೇರ್ ಸ್ಟಾರ್ಟ್ ಆದಾಗ 8 ಪ್ರಾಡಕ್ಟ್ ಇತ್ತು. ಇವತ್ತು 450 ಪ್ರಾಡಕ್ಟ್ ಹೋಗಿದೆ. ನಂಬಿದೀವಿ, ಲೈಫ್ ಚೇಂಜ್ ಆಗಿದೆ. ನಂಬದೇ ಇದ್ದವರು ಹೊರಗಡೆ ಇನ್ನೂ ಕೂಡ ದಿವ್ಯದರ್ ಸರ್ ಹೇಳ್ದಂಗೆ ಸಿಂಬಳದ ಹುಳುವಿನ ತರ ಆ ಕಡೆ ನಂಬಕ್ಕೂ ಆಗ್ದೇನೆ, ನಂಬಕ್ಕೆ ಬಿಡದಕ್ಕೂ ಆಗ್ದೇನೆ ಇಬ್ಬಂದಿಗಳಾಗಿ ಅಲ್ಲೇ ಜೀವನವನ್ನ ಕಳೀತಿದ್ದಾರೆ. ನಂಬ್ತಿರೋ ಸಂಪೂರ್ಣವಾಗಿ ನಂಬಕ್ಕಾಗಲ್ಲೋ ನಂಬಕ್ ಹೋಗ್ಬಿಡಿ. ಹೊರಗಡೆ ಏನಾದ್ರೂ ಮಾಡಿ ಅರ್ಧಂಬರ್ಧದಲ್ಲಿ ಕೂತ್ಕೊಂಡು ಯೋಚನೆ ಮಾಡಕ್ ಹೋಗ್ಬಿಡಿ. ಅಂತ ನರಕ ಸದೃಶ ಲೈಫ್ ಯಾರಿಗೂ ಬರಬಾರ್ದು. ತ್ರಿಶಂಕು ಸ್ವರ್ಗ. ಕ್ವಶನ್ ಮಾಡುವಂತಹ ಅರ್ಹತೆ ಎಲ್ಲರಿಗೂ ಇದೆ. ಡೌಟ್ ಪಡುವುದಕ್ಕೆ ಎಲ್ಲರಿಗೂ ಅರ್ಹತೆ ಇದೆ. ನಾನು ಒಂದ್ ಹೇಳ್ತೀನಿ, ಸ್ಟಡಿ ಮಾಡಿ, ಇದ್ರ ಬಗ್ಗೆ ತಿಳ್ಕೊಳ್ಳಿ. ಕೇವಲ ಅರ್ಧ ಗಂಟೆ ಪ್ರೋಗ್ರಾಮಿಗೆ ಕೂತು ಹೊರಗಡೆ ಹೋಗ್ಬೇಕಾದಾಗ ಇವ್ರು ತಲೆ ವಾಶ್ ಮಾಡ್ತಾರೆ, ಬ್ರೈನ್ ವಾಶ್ ಮಾಡ್ತಾರೆ ಅಂತ ನೀವೇ ಡಿಸಿಷನ್ ತಗೊಳಕ್ ಹೋಗ್ಬಿಡಿ. ನನ್ನ ತಲೆ ವಾಶ್ ಮಾಡಿದಕ್ಕೆ, ಬ್ರೈನ್ ವಾಶ್ ಮಾಡಿದಕ್ಕೆ, ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿರುವಂತ ಹುಡುಗನ ಬ್ರೈನ್ ವಾಶ್ ಮಾಡಿದಕ್ಕೇನೆ BMW ಬಂದಿದ್ದು. ಇಲ್ಲ ಅಂತ ಹೇಳಿದ್ರೆ ಇವ್ನು ತಟ್ಟೆ ವಾಶ್ ಮಾಡೋದ್ರಲ್ಲೇ ಬಿಸಿ ಆಗಿರ್ತಿದ್ದ.
ಸಾಮರ್ಥ್ಯದ ಅರಿವನ್ನ ಮಾಡಿಸಿದಕ್ಕೋಸ್ಕರನೇ ನಮ್ಮ ಜೀವನ ಬದಲಾಗಿದ್ದು. ನಾನು ನಿಮ್ಮ ಸಾಮರ್ಥ್ಯದ ಅರಿವನ್ನ ಮಾಡಿಸ್ತಾ ಇದ್ದೀನಿ, ನಿಮ್ಮ ಒಳಗಡೆ ಶಕ್ತಿಯನ್ನ ಬಡಿದೆಬ್ಸ್ತಾ ಇದ್ದೀನಿ. ನೀವು ಯಾರು ಅನ್ನುವಂಥದ್ದನ್ನ ನಮ್ಮ ಪರಿಚಯ ಮಾಡಿದ್ರು ಮೋದಿಕೇರ್ನವರು. ನಮಗೆ ನಮ್ಮ ಶಕ್ತಿ ಅರಿವಾಯ್ತು, ನಮ್ಮ ಸಾಮರ್ಥ್ಯದ ಅರಿವಾಯ್ತು, ನಮ್ಮತನದ ಅರಿವಾಯ್ತು. ಇವತ್ತು ಜೀವನ ಬದಲಾಗಿದೆ. ಇಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಯಾರ್ದೋ ಕೆಳಗಡೆ ಕೆಲಸ ಮಾಡ್ಕೊಂಡಿದ್ವಿ. ಫ್ರೆಂಡ್ಸ್, ಒಂದು ಅದ್ಭುತವಾದಂತ ಅವಕಾಶಕ್ಕೆ ನೀವು ಬಂದು ಕೂತ್ಕೊಂಡಿದ್ದೀರಾ. ನವರಾತ್ರಿ, ದಸಹರ 10 ಅವಗುಣಗಳನ್ನ ಸಂಹರಿಸಿದ್ರೆ ನಿಮ್ಮ ಬರುವಂತ ದೀಪಾವಳಿ ಬ್ರೈಟ್ ಆಗಿರುತ್ತೆ. ದೀಪಾವಳಿ ಬರುತ್ತೆ, ದಸರಾ ಬರುತ್ತೆ, ನಾನೇನು ಬದಲಾಗಿದ್ದೀನಿ ಅನ್ನೋದ್ರ ಮೇಲ್ಗಡೆ ಹಬ್ಬಗಳು ಮಹತ್ವ ಪಡ್ಕೊಳ್ಳುತ್ತೆ. ಎಸ್ಆರ್ನು ನಾವು ಹಾಗೇ ಇದ್ರೆ ಕಳೆದ 100 ವರ್ಷಗಳಿಂದ, ಶತಮಾನಗಳಿಂದ ಹಬ್ಬ ಬರ್ತಾ ಇದೆ. ಕೆಲವರ ಲೈಫಲ್ಲಿ ಚೇಂಜಸ್ ಆಗಿಲ್ಲ. ದೀಪಾವಳಿ ಬಂದಿದೆ, ಆದ್ರೆ ಅವ್ರ ಮನೆ ಬೆಳಗಿಲ್ಲ. ಯಾಕಂತ ಹೇಳಿದ್ರೆ ಅವ್ರ ಮನಸ್ಸಿನ್ನು ಸ್ವಚ್ಛವಾಗಿಲ್ಲ, ಅವ್ರ ಯೋಚನೆಗಳಿನ್ನೂ ಬ್ರೈಟ್ ಆಗಿಲ್ಲ. ಯಾರ ಯೋಚನೆಗಳು ಬ್ರೈಟ್ ಆಗಿದೆಯೋ, ಯಾರ ಯೋಚನೆಗಳು ಕ್ಲೀನ್ ಆಗಿದೆಯೋ, ಯಾರ ಯೋಚನೆ ಉದಾತ್ತವಾಗಿದೆಯೋ, ಯಾರ ಯೋಚನೆ ವಿಶ್ವರೂಪಿಯಾಗಿದೆಯೋ ಅವರೆಲ್ಲರೂ ವಿಶ್ವರೂಪಿಯಾಗಿ ಬೆಳೀತಿದ್ದಾರೆ. ನಿಮ್ಮ ಯೋಚನೆಗಳನ್ನು ಸರಿಪಡಿಸ್ಕೊಳ್ಳಿ, ಬದುಕು ಬದಲಾಗುತ್ತೆ. ಬರುವ ದೀಪಾವಳಿ ನಿಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ಬೆಳಕನ್ನು ತರಲಿ, ಯಶಸ್ಸಿನ ಬೆಳಕನ್ನು ತರಲಿ, ಆರೋಗ್ಯದ ಬೆಳಕನ್ನು ತರಲಿ, ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡುವಂತ ಬೆಳಕನ್ನು ತರಲಿ, ಈ ದೇಶದ ಬಗ್ಗೆ ಯೋಚನೆ ಮಾಡುವಂತ ಮಹತ್ತರವಾದಂತ ಜ್ಯೋತಿ ನಿಮ್ಮ ತಲೆಯಲ್ಲಿ ಬೆಳಗಲಿ ಅಂತ ಹೇಳ್ತಾ, ನಿಮ್ಮ ಬಾಳನ್ನ ಬೆಳಗೋದಕ್ಕೆ, ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಮಟ್ಟದ ಬೆಳಕನ್ನು ತರೋದಕ್ಕೆ ನಾವು ರೆಡಿ ಇದೀವಿ. ಮೋದಿಕೇರಿಯನ್ಸ್, ಆರ್ ಯು ರೆಡಿ? ರೆಡಿ ಇದ್ದೀರಾ? ಎಸ್ ಸ್ನೇಹಿತರೆ, ಕಳೆದ 13 ವರ್ಷದಿಂದ ನಾನು ದುಡಿಯೋದೊಂದೇ ನನಗೆ ಗೊತ್ತಿದ್ದು. ನನಗೆ ಎಷ್ಟು ಬರುತ್ತೆ ಅಂತ ನಾನು ಯಾವತ್ತೂ ಯೋಚನೆ ಮಾಡಕ್ ಹೋಗಿಲ್ಲ. ನನ್ನ ಜೊತೆಗೆ ಬಂದವರಿಗೆ ಏನ್ ಕೊಡಿಸ್ಬೋದು ಅನ್ನೋದ್ರ ಮಾತನ್ನ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಅದನ್ನ ಮಾಡ್ತಾ ಬಂದಿದ್ದಕ್ಕೆ ಲಾಸ್ಟ್ ಮಂತ್ ಅಲ್ಲಿ ನನಗೂ ಒಂದು ಸಣ್ಣ ಚೆಕ್ ಬಂದಿದೆ, ನನಗೂ ಒಂದು ಸಣ್ಣ ಇನ್ಕಮ್ ಬಂದಿದೆ. ತುಂಬಾ ಜನಗಳಿಗೆ ಕುತೂಹಲ ಇದೆ, ಸರ್ ಎಲ್ಲರಿಗೂ ಕೊಡಿಸ್ತಾ ಇದ್ದೀರಾ, ನಿಮ್ದು ಯಾವಾಗ ಬರುತ್ತೆ ಅಂತ. ಇದಕ್ಕಿಂತ ನನಗೆ ಎಷ್ಟೋ ಜನ ಲೀಟ್ರಲ್ಲಿ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿದ್ದಾರೆ, ಸರ್ ನೀವು ಬರಬೇಕು ಅಂತ ಹೇಳ್ಬಿಟ್ಟು. ನಾನು ಅವ್ರಿಗೆ ಎಲ್ಲರಿಗೂ ಆ ಮೆಸೇಜ್ಗಳ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡಿದ್ದೀನಿ. ಬಟ್ ಕೆಲಸ ಮಾಡಿದರೆ ಬರೋದು ಬಂದೇ ಬರುತ್ತೆ. ಸಾರ್ನು 18 ತಾಸು ನನ್ನ ಆತ್ಮತೃಪ್ತಿಗೋಸ್ಕರ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾನು ಹೆಂಡತಿಗೂ ಹೇಳಿದ್ದೀನಿ, ಊಟ ಕಮ್ಮಿ ಹಾಕು, ನಿದ್ದೆ ಕಮ್ಮಿ ಮಾಡಬೇಕು, ಚುರುಕಾಗಿರ್ಬೇಕು, ಜಾಸ್ತಿ ನನಗೆ ಟೆನ್ಷನ್ ಕೊಡಬೇಡ ಅಂತ ಹೇಳ್ಬಿಟ್ಟು. ಅವಳಿಗೆ ತಿಂಡಿ ತಿನ್ಬೇಕಾದ್ರೆ 4 ದೋಸೆ ಹಾಕಿದ್ರೆ ಗಲಾಟೆ ಮಾಡ್ತೀನಿ. 4 ದೋಸೆ ಹಾಕೊಟ್ಟಿದ್ದು 2 ಕೊಡು. ಬೇಗ ಮಲಗಬೇಕು, 12 ಗಂಟೆ ತನಕ ಕೆಲಸ ಮಾಡಬೇಕು. ಎಟ್ ಎನಿ ಕಾಸ್ಟ್ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ನಾನು ಬೆಡ್ಡಲ್ಲಿ ಎದ್ದು ಆಕ್ಟಿವ್ ಆಗಿರ್ಬೇಕು. ಅದು ನನ್ನ ಅಜೆಂಡಾ. 18 ತಾಸು ದುಡಿಲೇಬೇಕು, ದುಡಿತಾನೆ ಇದ್ದೀವಿ. ಅದನ್ನ ಯಾರಿಗೆ ತೋರ್ಪಡಿಸೋದಕ್ಕೋಸ್ಕರ ಅಲ್ಲ, ನನ್ನ ಆತ್ಮತೃಪ್ತಿಗೋಸ್ಕರ. ಕಳೆದ 6 ತಿಂಗಳಿಂದ ಬದಲಾವಣೆ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ನೋಡ್ತಿರುವಂತದ್ದು ಸಣ್ಣ ಬದಲಾವಣೆ, ಇನ್ನೊಂದು ದೊಡ್ಡ ಬದಲಾವಣೆಗೆ ನಾನು ಕಾಯ್ತಾ ಇದ್ದೀನಿ. ಆ ಬದಲಾವಣೆ ನನ್ನಿಂದ ಶುರುವಾಗಬೇಕು, ಒಂದು ದೊಡ್ಡ ಇತಿಹಾಸವನ್ನು ಸೃಷ್ಟಿ ಮಾಡಬೇಕು. ಆಡ್ಕೊಳ್ಳುವರ ಮಾತಿಗೆ, ಆಡ್ಕೊಳ್ಳೋರಿಗೆ ಕಣ್ಣಿಗೆ ತೋರಿಸೋದಕ್ಕೋಸ್ಕರ ಆದ್ರೂ ನಾವು ಸಾಧನೆ ಮಾಡಬೇಕು. ಎಲ್ಲರ ಮುಖ್ಯ ಉದ್ದೇಶ ಒಂದೇ ಉದ್ದೇಶ, ಈ ದೇಶವನ್ನ ಜಗದ್ಗುರುವನ್ನಾಗಿ ಮಾಡಬೇಕು. ನನ್ನ ಜೊತೆ ಬಂದಿದ್ದ ಜನ ಯುವ ಪಡೆ ಕಂಕಣ ಬದ್ಧರಾಗಿ ನಿಂತ್ಕೊಂಡಿದ್ದಾರೆ, ಹಗಲು ರಾತ್ರಿ ದುಡಿತಿದ್ದಾರೆ. ಅವರಿಗೆ ಮುನ್ನಡೆಸೋದಕ್ಕೆ, ಮಾರ್ಗದರ್ಶನ ಮಾಡೋದಕ್ಕೆ ನನ್ನನ್ನು ನಾನು ಅರ್ಪಿಸಿಕೊಳ್ಳೋದಕ್ಕೆ ರೆಡಿ ಇದ್ದೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಮೋದಿ ಕೇರ್. ಎಲ್ರಿಗೂ ಸಹ ನಮಸ್ಕಾರ. ನನ್ನ ಹೆಸರು ಸಾರಿಕಾ ಇಂದು ಇಲೋಡ್, ಸಕ್ಸಸ್ಫುಲ್ ವುಮೆನ್ ಎಂಟರ್ಪ್ರೈನರ್. ಸೊ ಇವತ್ತು ಮೋದಿ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊಂತೀರಾ, ಯಾವ ಥರ ಇದು ಬೆಸ್ಟ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ಸ್ ಅಂತ. ಅದಕ್ಕಿಂತ ಮುಂಚೆ ಸೊ ನಮ್ಮ ಒಂದು ಮೋದಿ ಕೇರ್ ಕಂಪನಿಯ ವೈಶಿಷ್ಟ್ಯತೆ ಮತ್ತು ಲಾಭಗಳು ತಿಳ್ಕೊಂತೀರಾ, ಯಾವ ಥರ ಇದು ಬೆಸ್ಟು, ಯಾವ ಥರ ಒಂದು ಬೆಸ್ಟ್ ಕಂಪನಿ, ಯಾವ ಥರ ಬೆಸ್ಟ್ ಪ್ರಾಡಕ್ಟ್ಸ್ ಅಂತ. ಈ ಪ್ರಾಡಕ್ಟ್ ನೀವು ಯೂಸ್ ಮಾಡಿ, ನೀವು ಬೇರೆಯವ್ರಿಗೆ ರೆಕಮೆಂಡ್ ಮಾಡೋದ್ರಿಂದ ಮೋದಿ ಕೇರಿಂದ ನಿಮ್ಗೆ ಏನೆಲ್ಲ ಉಪಯೋಗ ಆಗುತ್ತೆ ಅಂತ, ನಿಮ್ಮವ್ರಿಗೆ ಏನೆಲ್ಲ ಉಪಯೋಗ ಆಗುತ್ತೆ ಅಂತ ನೋಡೋಣವಾ. ಸೊ ಫಸ್ಟ್ ಒನ್, ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ಸೊ ಒಂದು ಇಂಟರ್ನ್ಯಾಷನಲ್ ಕ್ವಾಲಿಟಿ, ಫಾರಿನಲ್ಲಿ ಸಿಗೋವಂಥ ಕ್ವಾಲಿಟಿ ನಮ್ಮ ಇಂಡಿಯನ್ಸ್ಗೆ ಇಲ್ಲಿ ಸಿಗತ್ತೆ ಅಂತ ಒಂದು ಕ್ವಾಲಿಟಿ ಪ್ರಾಡಕ್ಟ್ಸ್. ಅಷ್ಟೇ ಅಲ್ಲದೆ ಕ್ವಾಲಿಟಿ ಜೊತೆಗೆ ನಮಗೆ ಇಂಡಿಯನ್ ಪಾಕೆಟ್ಸ್ಗೆ ರೀಚ್ ಆಗೋಂಥ ಪ್ರೈಸಸ್ ಅಲ್ಲಿ ಸಿಗತ್ತೆ ಅಂತ ಹೇಳ್ಬೋದು. ಸೊ ಪ್ರತಿಯೊಬ್ಬರಿಗೂ ಸಹ ನಮ್ಮ ದೇಶಕ್ಕೆ ಏನಾದರೂ ಮಾಡಬೇಕು ಅಂತ ಆಸೆ ಇರುತ್ತಲ್ವಾ, ಆದರೆ ನಾವಾಗಂತ ಹೋಗ್ಬಿಟ್ಟು ಮಿಲಿಟರಿಯಲ್ಲಿ ಸೇರ್ಕೊಳ್ಳೋಕ್ಕಾಗಲ್ಲ. ಆದರೆ ನಮ್ಮ ಇಂಡಿಯನ್ ಕಂಪನಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಬೋದು. ಬಹು ಉಪಯೋಗಿ, ಪ್ರತಿಯೊಂದು ಪ್ರಾಡಕ್ಟು ಸಹ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ಒಂದೇ ಪ್ರಾಡಕ್ಟು 4-5ಕ್ಕೆ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ಬೋದು. ಯಾವುದೇ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ಅಂತಂದ್ರೆ ಅದರಿಂದ ಪ್ರಾಬ್ಲಮ್ ಸಾಲ್ವ್ ಆಗೋದು ಇಂಪಾರ್ಟೆಂಟ್. ಬಟ್ ಈ ಒಂದು ಮೋದಿ ಕೇರ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಪೇಸ್ಟ್ ತಗೊಂತೀರಾ, ಪೇಸ್ಟ್ ಯೂಸ್ ಮಾಡಿದ್ರೆ ಹಲ್ಲೋವು, ದುರ್ವಾಸನೆ, ರಕ್ತ ಬರೋದು, ಚಳಿಗಾಲ ಜುಮ್ ಅನ್ನೋದು ಅದೆಲ್ಲ ಸಹ ಕಡಿಮೆ ಆಗುತ್ತೆ. ಪ್ರತಿಯೊಂದು ಪ್ರಾಡಕ್ಟು ಸಹ ಇದು ಕಾನ್ಸಂಟ್ರೇಟೆಡ್. ಸೊ ಇದನ್ನು 1:4 ಬಾಟಲ್ಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಹೊರಗೆ ತಗೊಳ್ಳೋ ನೀವು ಡಿಸ್ಇನ್ಫೆಕ್ಟೆಂಟು, ಸೊ ಅದು ಡೈಲ್ಯೂಟ್ ಆಗಿರೋದು, ಇದು ಕಾನ್ಸಂಟ್ರೇಟೆಡ್ ಇರೋದು. 1:4 ಬಾಟಲ್ಸ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಪ್ರತಿಯೊಂದು ಪ್ರಾಡಕ್ಟು ಸಹ ಸೈಂಟಿಫಿಕ್ ಆಗಿ
ಟೆಸ್ಟ್ ಆಗಿ ಬಂದಿರುವಂಥ ಪ್ರಾಡಕ್ಟು. ಸೊ ಧೈರ್ಯವಾಗಿ ಯೂಸ್ ಮಾಡ್ಬೋದು. ಪ್ರತಿಯೊಬ್ಬರು ಮನೆಗೆ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರು ಸಹ ಸೇವಿಂಗ್ಸ್ ಆಗುತ್ತೆ. ಪ್ಲಸ್ ಹೊರಗೆ 4 ಪ್ರಾಡಕ್ಟ್ ತಗೊಳ್ಳೋದ್ರಿಂದ ನೀವು 1 ಪ್ರಾಡಕ್ಟ್ ತಗೊಂಡ್ರೆ ಸಹ ಆ ಥರ ಸಹ ಸೇವಿಂಗ್ ಆಗುತ್ತೆ. ಸೊ ಪ್ರತಿಯೊಂದು ಪ್ರಾಡಕ್ಟು ಕಲಬೆರಕೆ ಇರಲ್ಲ. ಸೊ ಅಡಲ್ಟ್ರೇಷನ್ನು ಏನು ತೊಂದರೆ ಇರಲ್ಲ. ಕೆಮಿಕಲ್ ಫ್ರೀ, ಕೆಮಿಕಲ್ಸ್ ಇರಲ್ಲ. ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ಬಯೋಸೇಫ್ ಪ್ರತಿಯೊಂದು ಪ್ರಾಡಕ್ಟು ಸಹ ಇದನ್ನ ನೀವು ಯೂಸ್ ಮಾಡ್ಬೋದು. ಒಂದು ಟೂತ್ ಬ್ರಷ್ ಸಹ ಇದರಲ್ಲಿ ನಮಗೆ ರಬ್ಬರ್ ಫೈಬರ್ ಇಂದ ಮಾಡಿರ್ತಾರೆ, ಪ್ಲಾಸ್ಟಿಕ್ ಇರಲ್ಲ. ಆ ಥರ ಒಂದು ಬಯೋ ಸೇಫ್ ಅಂತ ಹೇಳ್ಬೋದು. ಮತ್ತೆ ಇದನ್ನ ನೀವು ಯೂಸ್ ಮಾಡಿ ನೀವು ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ತೀರಾ, ಯಾಕಂದ್ರೆ ಇದು ಅಡ್ವರ್ಟೈಸ್ ಬರಲ್ಲ. 100% ನಿಮಗೆ ಯೂಸ್ ಮಾಡಿ 25% ಸಮಾಧಾನ ಆಗಲಿಲ್ಲ ಅಂದರೆ ನಿಮಗೆ ಹಣ ಸಹ ವಾಪಸ್ ಕೊಡ್ತಾರೆ. ಆ ಥರ ಒಂದು 100% ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಇರುತ್ತೆ. ಇಲ್ಲಿ ಕಸ್ಟಮರ್ ದೊರೆ ಅಂತ ಹೇಳ್ಬೋದು. ಕಸ್ಟಮರ್ ಇಸ್ ಕಿಂಗ್. ನಿಮಗೆ ಬೇಕಾರೋದೆಲ್ಲ ಸಿಗತ್ತೆ. ಹೈಯೆಸ್ಟ್ ಡಿಸ್ಕೌಂಟ್ಸ್ ಯಾವುದಾದ್ರು ಒಂದು 2% 3% ಡಿಸ್ಕೌಂಟ್ ಸಿಗುತ್ತೆ ಅಂದರೆ ಯಾವುದೇ ಒಂದು ಮಾಲು ಎಷ್ಟೇ ದೂರ ಇದ್ರೂ ಹೋಗಿ ತೊಗೊಂಡು ಬರ್ತೀವಿ. ಆದರೆ ಇಲ್ಲಿ ನಿಮಗೆ ತುಂಬ ಹೈಯೆಸ್ಟ್ ತುಂಬ ಡಿಸ್ಕೌಂಟ್ ಸಿಗುತ್ತೆ. ಎಲ್ರಿಗೂ ಆಸೆ ಅಲ್ವಾ? ಸೊ ಪ್ರತಿಯೊಬ್ಬರಿಗೂ ಸಹ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅಂತ ಇವಾಗ ಎಲ್ರಿಗೂ ಗೊತ್ತಾಗಿದೆ. ಕೋವಿಡ್ ಬಂದಮೇಲೆ ಅಂತೂ ಇನ್ನೂ ಚೆನ್ನಾಗಿ ಅರ್ಥ ಆಗಿದೆ. ಎಲ್ರಿಗೂ ಸಹ ರೋಗ ಬಂದಮೇಲೆ ಡಾಕ್ಟರ್ ಹತ್ರ ಹೋಗ್ತೀವಿ, ಆದರೆ ಆರೋಗ್ಯ ಯಾವಾಗಲೂ ಚೆನ್ನಾಗಿದ್ರೆ ಎಲ್ಲೂ ಹೋಗಂಗೆ ಇರಲ್ಲ. ಆ ಥರ ಒಂದು ಹೆಲ್ತ್ಗೆ ಚೆನ್ನಾಗಿರೋಂಥ ಫುಡ್ ಸಪ್ಲಿಮೆಂಟ್ಸ್ ಇದೆ. ಮತ್ತು ಪ್ರತಿಯೊಬ್ಬರು ಸಹ ಈ ಪ್ರಾಡಕ್ಟ್ ಯೂಸ್ ಮಾಡಿ ನಿಮಗೆ ಸೇವಿಂಗ್ಸ್ ಸಹ ಮಾಡ್ಕೋಬೋದು. ಪ್ಲಸ್ ಫೈನಾನ್ಷಿಯಲ್ ಫ್ರೀಡಮ್ ಸಹ ಸಿಗತ್ತೆ. ಸೊ ಅಷ್ಟೇ ಅಲ್ಲದೆ ಈ ಒಂದು ಅವಕಾಶ, ಪ್ರಾಡಕ್ಟ್ ಯೂಸ್ ಮಾಡಿ ಈ ಅವಕಾಶ ತಗೊಂಡು ನೀವು ಬೇರೆಯವ್ರಿಗೂ ಸಹ ಎಷ್ಟೊಂದು ಜನಕ್ಕೆ ಜಾಬ್ಸ್ ಇರಲ್ಲ. ಸೊ ಏನಾದರೂ ಬೆಳಿಬೇಕು ಅಂತಂದರೆ ಒಂದು ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಆ ನಿರುದ್ಯೋಗ ಸಮಸ್ಯೆ ಸಹ ಪರಿಹಾರ ಮಾಡ್ಬೋದು. ಮತ್ತು ISO ಸರ್ಟಿಫಿಕೇಟ್ ಸಹ ಇದೆ ಈ ಒಂದು ಪ್ರಾಡಕ್ಟ್ಸ್ಗೆ. ಅಷ್ಟೇ ಅಲ್ಲದೆ ಎಲ್ಲೂ ಸಿಗದಿರೋ ಅಂಥ ಒಂದು ಜ್ಞಾನ ಏನು, ಸೊ ಜೀವನದ ಶಿಕ್ಷಣ. ನೀವು ಹೊರಗೆ ಏನೇ ಒಂದು ಅಂಗಡಿಯಲ್ಲಿ, ಬಿಗ್ ಬಜಾರ್, ಮಾಲ್ ಎಲ್ಲೇ ತಗೊಂಡು ಪ್ರಾಡಕ್ಟ್ಸು ನಿಮಗೆ ಜೀವನ ಶಿಕ್ಷಣ ಸಿಗಲ್ಲ. ಆದರೆ ಈ ಒಂದು ಅವಕಾಶದಲ್ಲಿ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಿಮಗೆ ಲೈಫ್ ಎಜುಕೇಷನ್ ಸಹ ಸಿಗುತ್ತೆ. ಅದರಿಂದ ಸಕ್ಸಸ್ಸು, ಬಾಂಧವ್ಯ, ಸಂತೋಷವಾಗಿರೋದು ಹೇಗೆ ಅಂತ ಗೊತ್ತಾಗುತ್ತೆ ಈ ಒಂದು ಲೈಫ್ ಎಜುಕೇಷನಲ್ಲಿ. ಸೊ ಅಂಥ ಒಂದು ಬೆಸ್ಟ್ ಆಫ್ ದಿ ಬೆಸ್ಟ್ ಟ್ರೈನಿಂಗ್, ವರ್ಲ್ಡಲ್ಲೇ ಬೆಸ್ಟ್ ಯೂನಿಕ್ ಆಗಿರುವಂಥ ಟ್ರೈನಿಂಗ್ ಎಲ್ಲಿ ಸಿಗುತ್ತೆ. ಸೊ ಪ್ರತಿಯೊಬ್ಬರು ಖುಷಿಯಾಗಿರೋದು ಹೇಗೆ ಅಂತ ತಿಳ್ಕೊತೀರಾ. ಆದರೆ ಹೆಸರೇ ಡೈಮಂಡ್ ಕ್ಲಾಸ್. ಲೈಫ್ಗೆ ಏನೆಲ್ಲ ಬೇಕು ಸೊ ಅದೆಲ್ಲ ಸಹ ಸಿಗತ್ತೆ. ಆ ಥರ ಪ್ರತಿಯೊಂದು ಸಿಗುವಂಥ ಪ್ಲ್ಯಾಟ್ಫಾರ್ಮ್ ಮೋದಿ ಕೇರ್. ಸೊ ಪ್ರತಿಯೊಬ್ಬರು ಉಪಯೋಗಿಸ್ಕೊತೀರಾ. ಇವಾಗ ನೋಡ್ತೀರಾ ನೆಕ್ಸ್ಟ್ ಪ್ರಾಡಕ್ಟ್ಸ್ ಬಗ್ಗೆ. ಸೊ ಯಾವ ಥರ ಎಲ್ಲ ಕ್ಯಾಟಗರಿ ಪ್ರಾಡಕ್ಟ್ಸ್ ಇದೆ, ಎಷ್ಟು ಕ್ಯಾಟಗರಿ ಪ್ರಾಡಕ್ಟ್ಸ್ ಇದೆ, ಹೆಂಗೆ ನಿಮ್ಗೆ ಉಪಯೋಗ ಆಗುತ್ತೆ, ನಿಮ್ಮ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ನೋಡೋಣ. ನಮಸ್ತೆ, ಕಿಶೋರಿ ಅಂತ. ಮೋದಿಕೇರಲ್ಲಿ ಸಕ್ಸಸ್ಫುಲ್ ವುಮೆನ್ ಎಂಟರ್ಪ್ರಿನರ್ ಆಗಿದ್ದೀನಿ. ನಾನಿವತ್ತು ನಿಮಗೆ ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪರ್ಸನಲ್ ಕೇರ್ ಅಂತಂದ್ರೆ ಬಾಡಿ ಕೇರ್ ಅಂತೇಳಿ, ಕಂಪ್ಲೀಟ್ ಫ್ರಮ್ ಹೆಡ್ ಟು ಟೋ ನಾವು ಹೇಗೆ ನಮ್ಮ ಬಾಡಿನ ಕೇರ್ ತಗೋತೀವಿ ಅಂತೇಳಿ. ಅದರಲ್ಲಿ ಫಸ್ಟ್ ಪ್ರಾಡಕ್ಟ್ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ, ನಮ್ಮ G&H ಬಾರ್ ಅಂತ ಹೇಳಿ. G&H ಬಾರಲ್ಲಿ ಏನಿರುತ್ತೆ ಅಂತಂದ್ರೆ ಗ್ಲಿಸರಿನ್ ಇರುತ್ತೆ. ಗ್ಲಿಸರಿನ್ ಮತ್ತೆ ಹನಿ ಇವೆರಡು ಹೇಗೆ ಕೆಲಸ ಮಾಡುತ್ತೆ ಅಂತಂದ್ರೆ, ಗ್ಲಿಸರಿನ್ ನಮ್ಮ ಬಾಡಿಲಿ ಇರ್ತಕ್ಕಂಥ ನ್ಯಾಚುರಲ್ ಆಯಿಲ್ನ ಹಾಗೆ ಮೇಂಟೈನ್ ಮಾಡ್ತಾ ಪರಿಸರದಲ್ಲಿ, ವಾತಾವರಣದಲ್ಲಿ ಇರ್ತಕ್ಕಂಥ ಎಕ್ಸ್ಟ್ರಾ ಆಯಿಲ್, ಮಾಯಿಶ್ಚರ್ ಏನಿರುತ್ತೆ ಅದನ್ನ ನಮ್ಮ ಕಡೆಗೆ ಅಟ್ರಾಕ್ಟ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಹನಿ ಏನ್ ಮಾಡುತ್ತೆ ಅಂತಂದ್ರೆ ಆಂಟಿಸೆಪ್ಟಿಕ್ ಆಗಿ ವರ್ಕ್ ಮಾಡುತ್ತೆ. ಸೊ ಯಾವುದೇ ರೀತಿ ಸೆನ್ಸಿಟಿವ್ ಸ್ಕಿನ್ ಇರೋರು ಕೂಡ ಇದನ್ನ ಉಪಯೋಗಿಸ್ತಾ ಹೋಗ್ಬೋದು. ಸ್ವಲ್ಪ ಕಡಿಮೆ ಉಪಯೋಗಿಸಿದ್ರೆ ಸಾಕು, ಕಂಪ್ಲೀಟ್ ಬಾಡಿನ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತಾ ಹೋಗ್ಬೋದು. ಸ್ಕಿನ್ನಲ್ಲಿ ಯಾವುದೇ ರೀತಿ ಡ್ರೈನೆಸ್ ಬರೋದಿಲ್ಲ. ತುಂಬ ಸಾಫ್ಟಾಗಿ, ಸ್ಮೂತಾಗಿ ತುಂಬ ಚೆನ್ನಾಗಿ ಸ್ಕಿನ್ ಆಗುತ್ತೆ. ಅದೇ ರೀತಿ ಇದರಲ್ಲಿ ಇರ್ತಕ್ಕಂಥ ಫ್ರಾಗ್ರೆನ್ಸು ತುಂಬ ಚೆನ್ನಾಗಿರುತ್ತೆ. ತುಂಬ ಬಾತ್ರೂಮ್ ಎಲ್ಲ ಘಮ ಘಮ ಅಂತ ಹೇಳಿ ಸುವಾಸನೆಯಿಂದ ತುಂಬ್ತಾ ಇರುತ್ತೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ, ನಮ್ಮ ಹ್ಯಾಂಡ್ ಆ್ಯಂಡ್ ಬಾಡಿ ಲೋಷನ್ ಅಂತ ಹೇಳಿ. ಇದು ಲೈಟ್ ವೆಯ್ಟ್ ಬಾಡಿ ಲೋಷನ್ನು. ಇದರಲ್ಲಿ ಅಲೆಂಟಿನ್ ಮತ್ತು ವಿಟಮಿನ್ ಇ ಇದೆ. ಅಲೆಂಟಿನ್ ಏನು ಮಾಡುತ್ತೆ ಅಂತಂದರೆ ಸ್ಕಿನ್ನಲ್ಲಿ ಯಾವುದೇ ರೀತಿ ಇರಿಟೇಷನ್ ಅಥವಾ ಸ್ಕಿನ್ ಪ್ರಾಬ್ಲಮ್ಸ್ ಏನೇ ಇದ್ರೂ ಅದನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡಿಬಿಟ್ಟು ಇದು ಸ್ಕಿನ್ನ ಸಾಫ್ಟ್ ಮಾಡುತ್ತೆ. ಅದೇ ರೀತಿ ವಿಟಮಿನ್ ಇ ಏನು ಮಾಡುತ್ತೆ ಅಂತಂದರೆ ಇದರಲ್ಲಿ ಕಂಪ್ಲೀಟಾಗಿ ನಮ್ಮ ಸ್ಕಿನ್ಗೆ ಮಾಯಿಶ್ಚರ್ ಕಂಟೆಂಟ್ನ ಕೊಡ್ತಾ ಹೋಗುತ್ತೆ. ಸ್ವಲ್ಪ ಹಾಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಮತ್ತು ಬೆಳಗ್ಗೆ ಹಾಕೊಂಡ್ರೆ ರಾತ್ರಿವರೆಗೂ ಕೂಡ ಇದರ ಸ್ಮೆಲ್ಲು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಮತ್ತು ತುಂಬ ದಿನ ಇದು ಬಾಳಿಕೆ ಕೂಡ ಬರುತ್ತೆ. ತುಂಬ ದಿನ ಇದನ್ನು ಉಪಯೋಗಿಸ್ತಾ ಹೋಗ್ಬೋದು. ಈಗ ನೋಡೋಣ ನಮ್ಮ ನೆಕ್ಸ್ಟ್ ಹೇರ್ ಕೇರ್ ರೇಂಜ್ ಪ್ರಾಡಕ್ಟ್ಸ್ನ. ಎಲ್ರಿಗೂ ಹೇರ್ ಅಂದರೆ ತುಂಬ ಇಷ್ಟ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂತ ಆಸೆ ಪಡ್ತಾ ಇರ್ತೀವಿ. ಮಿರರ್ ಮುಂದೆ ಹೋಗಿ ನಿಂತ್ಕೊಂಡ್ರೆ ಫಸ್ಟ್ ನಾವು ನೋಡ್ಕೊಳ್ಳೋದು ನಮ್ಮ ಹೇರ್ ಹೇಗಿದೆ, ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇರ್ತೀವಿ. ಜೆಂಟ್ಸ್ ಇರ್ಬೋದು, ಲೇಡೀಸ್ ಇರ್ಬೋದು, ಕೂಮ್ ತೊಗೊಂಡು ಡಿಫ್ರೆಂಟ್ ಸ್ಟೈಲ್ಸ್ ಮಾಡ್ತಾ ಇರ್ತೀವಿ. ಆ ಥರ ಸ್ಟೈಲ್ ಮಾಡಬೇಕು ಅಂತಂದರೆ ನಾವು ಹೇರ್ನ ತುಂಬ ಚೆನ್ನಾಗಿ ಇಟ್ಕೋಬೇಕಾಗುತ್ತೆ. ಸೊ ಅದಕ್ಕೆ ನಮ್ಮ ಹತ್ರ ಇರ್ತಕ್ಕಂಥ ವಂಡರ್ಫುಲ್ ಪ್ರಾಡಕ್ಟ್ ದಟ್ ಈಸ್ ಅವರ್ ಸೆಲೋನ್ ಹೇರ್ ಕೇರ್ ರೇಂಜ್ ಅಂತ ಹೇಳಿ. ಸೊ ಸೆಲೋನ್ ಹೇರ್ ಕೇರ್ ರೇಂಜಲ್ಲಿ ಹೇರ್ ಫಾಲ್ ಡಿಫೆನ್ಸ್ ಪ್ರಾಡಕ್ಟ್ಸ್ ಇದೆ.
ಸೊ ಹೇರ್ ಫಾಲ್ ಡಿಫೆನ್ಸ್ ಏನು ಮಾಡುತ್ತೆ ಅಂತಂದರೆ ಇದರಲ್ಲಿ ಇರ್ತಕ್ಕಂಥ ಬಯೋಟಿನ್ ಏನು ಮಾಡುತ್ತೆ ಅಂದರೆ ಹೇರ್ನ ತುಂಬ ಸ್ಟ್ರೆಂಥನಿಂಗ್ ಮಾಡುತ್ತೆ, ಹಾಗಾಗಿ ಹೇರ್ ಫಾಲ್ನ ಕಂಪ್ಲೀಟ್ ಆಗಿ ಇದು ಕಂಟ್ರೋಲ್ ಮಾಡುತ್ತೆ. ಇದ್ರ ಜೊತೆಗೆ ನಾವು ಕಂಡೀಷನರ್ ಉಪಯೋಗಿಸೋದ್ರಿಂದ ಕಂಪ್ಲೀಟ್ ಸ್ಕಿನ್ಗೆ ಒಂದು ಮಾಯಿಶ್ಚರು, ಒಂದು ನರಿಶ್ಮೆಂಟ್ನ ಕೂಡ ಕೊಡ್ತಾ ಹೋಗ್ಬೋದು. ಅದೇ ರೀತಿ ಫಾರ್ ಡ್ರೈ ಆ್ಯಂಡ್ ರಫ್ ಹೇರ್, ಸೊ ತುಂಬ ಜನ ನೋಡ್ಬೋದು ತಲೆ ಸ್ನಾನ ಮಾಡಿ ಆಚೆ ಬಂದಿದ ತಕ್ಷಣ ಅವ್ರ ಹೇರ್ ಎಲ್ಲ ತುಂಬ ಹೀಗೆ ಸ್ಪ್ರೆಡ್ ಆಗಿಬಿಟ್ಟಿರುತ್ತೆ, ಅಷ್ಟು ಡ್ರೈ ಆಗಿಬಿಟ್ಟಿರುತ್ತೆ, ಸ್ಪ್ಲಿಟ್ ಎಂಡ್ಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಒಂದು ಕಂಪ್ಲೀಟ್ ಸೊಲ್ಯೂಷನ್ ಅಂತ ಹೇಳ್ಬೋದು ನಮ್ಮ ಸೆಲೋನ್ ರಫ್ ಆ್ಯಂಡ್ ಡ್ರೈ ಹೇರ್ ಅಂತ ಹೇಳ್ಬೋದು. ಸೊ ಇದು ಏನು ಮಾಡುತ್ತೆ ಅಂತಂದರೆ ಇದರಲ್ಲಿರ್ತಕ್ಕಂಥ ವಿಟಮಿನ್ B5 ಮತ್ತು ಸಿಲ್ಕ್ ಪ್ರೋಟೀನು ಹೇರ್ಗೆ ಕಂಪ್ಲೀಟಾಗಿ ಮಾಯಿಶ್ಚರ್ ಕೊಟ್ಟು ತುಂಬ ಸಿಲ್ಕಿ ಮಾಡುತ್ತೆ, ಸಾಫ್ಟ್ ಮಾಡುತ್ತೆ, ಅದೇ ರೀತಿ ತುಂಬ ಸ್ಟ್ರಾಂಗ್ ಮಾಡುತ್ತೆ, ಸ್ಪ್ಲಿಟ್ ಎಂಡ್ಸ್ ಎಲ್ಲ ಕೂಡ ತುಂಬ ಚೆನ್ನಾಗಿ ಕಡಿಮೆ ಮಾಡುತ್ತೆ. ಇದಕ್ಕೆ ನನ್ನ ಒಂದು ಬೆಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ನನ್ನ ಫ್ರೆಂಡ್ಗೆ ಮಗಳಿಗೆ ಆಗಿರೋವಂಥದ್ದು. ಏನು ಅಂತಂದರೆ ಅವಳಿಗೆ ಸ್ನಾನ ಮಾಡಿ ಆಚೆ ಬಂದಿದ ತಕ್ಷಣ ತುಂಬ ಕರ್ಲಿ ಹೇರು ಮತ್ತು ತುಂಬ ಡ್ರೈ ಹೇರು. ಸ್ನಾನ ಮಾಡಿ ಆಚೆ ಬಂದಿದ ತಕ್ಷಣ ಎಲ್ಲರೂ ಹೇಳೋರಂತೆ ಸಾಯಿಬಾಬನ್ ಹೇರು ಅಂತ ಹೇಳ್ಬಿಟ್ಟು. ಇವಾಗ ರೆಗ್ಯುಲರ್ ಆಗಿ ನಮ್ಮ ಸೆಲೋನ್ ಶಾಂಪೂ ಯೂಸ್ ಮಾಡೋದ್ರಿಂದ ಕಂಪ್ಲೀಟ್ ಆಗಿ ಸಾಫ್ಟ್ ಆಗಿ ಸಿಲ್ಕಿಯಾಗಿ ತುಂಬ ಚೆನ್ನಾಗಿ ಹೇರ್ ಆಗಿದೆ ಇವಾಗ. ಸೊ ಅದೇ ರೀತಿ ಎಲ್ರಿಗೂ ಒಂದು ಕಾಮನ್ ಪ್ರಾಬ್ಲಮ್ ಹೇರ್ ಕೇರಲ್ಲಿ ಒಂದು ಪ್ರಾಬ್ಲಮ್ ಏನು ಅಂತಂದ್ರೆ ಡ್ಯಾಂಡ್ರಫ್. ತುಂಬ ಜನಕ್ಕೆ ಅದು ಯಾವಾಗಪ್ಪ ಇದರಿಂದ ನಾನು ವಿಮುಕ್ತಿ ತಗೋತೀನಿ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಡ್ಯಾಂಡ್ರಫ್ ಇಸ್ ವೆರಿ ಕ್ವೈಟ್ ಕಾಮನ್. ಏನೇನಕ್ಕೆಲ್ಲ ಡ್ಯಾಂಡ್ರಫ್ ಬರುತ್ತೆ, ಪೊಲ್ಯೂಷನಿಂದ ಇರ್ಬೋದು, ಅಥವಾ ನಾವು ತಿಂತಕ್ಕಂಥ ಫುಡ್ ಇರ್ಬೋದು, ನಾವು ಅಪ್ಲೈ ಮಾಡೋಂಥ ಒಂದು ಆಯಿಲ್ ಇರ್ಬೋದು, ಅಥವಾ ರೆಗ್ಯುಲರ್ ಆಗಿ ನೀಟಾಗಿ ತಲೆ ಸ್ನಾನ ಮಾಡ್ತಿರೋ ಇದ್ರೂ ಕೂಡ ನಮಗೆ ಈ ಒಂದು ಡ್ಯಾಂಡ್ರಫ್ ಬರೋ ಸಾಧ್ಯತೆ ಇರುತ್ತೆ. ಸೊ ನಮ್ಮ ಒಂದು ಡ್ಯಾಂಡ್ರಫ್ ಏನು ಮಾಡುತ್ತೆ ಅಂತಂದರೆ, ಮತ್ತೆ ಡ್ಯಾಂಡ್ರಫ್ ಇದ್ರೆ ಏನೇನಾಗುತ್ತೆ, ಯಾವಾಗಲೂ ಕೈ ಹಾಕ್ಬಿಟ್ಟು ಕ್ಲೀನ್ ಮಾಡ್ತಾ ಇರ್ತೀವಿ, ಇಚ್ಚಿನೆಸ್ ಇರುತ್ತೆ, ರೆಡ್ನೆಸ್ ಬರ್ತಾ ಇರುತ್ತೆ, ತುಂಬ ಕೆರೆದಾಗ ತುಂಬ ಡ್ರೈ ಆಗುತ್ತೆ, ತುಂಬ ಡ್ಯಾಂಡ್ರಫ್ ಜಾಸ್ತಿ ಆಗ್ತಾ ಇದ್ದಂಗೆ ಒಂಥರ ಕ್ಲಂಪ್ ಥರ ಫಾರ್ಮ್ ಆಗ್ತಾ ಇರುತ್ತೆ. ಸೊ ಇದರಿಂದ ಕಂಪ್ಲೀಟಾಗಿ ವಿಮುಕ್ತಿ ನಮ್ಮ ಒಂದು ಸೆಲೋನ್ ಡ್ಯಾಂಡ್ರಫ್ ಶಾಂಪೂಯಿಂದ ಸಿಗುತ್ತೆ. ಸೊ ಇದರಲ್ಲಿ ನಾವು ಕ್ಲೀನ್ ಮಾಡೋದ್ರಿಂದ ಹೇರು ಡ್ಯಾಂಡ್ರಫ್ನ ಕಂಪ್ಲೀಟಾಗಿ ಕ್ಲೀನ್ ಮಾಡ್ತೀವಿ, ಕ್ಲೀನ್ ಆಗುತ್ತೆ. ಜೊತೆಗೆ ಡ್ಯಾಂಡ್ರಫ್ ಜೊತೆಗೆ ನಾವು ಕಂಡೀಷನರ್ ಉಪಯೋಗಿಸೋದ್ರಿಂದ ಹೇರು ಕೂಡ ಡ್ರೈ ಆಗ್ತಿರ ಇದ್ದಂಗೆ ನಾವು ಇದನ್ನು ಕಾಪಾಡ್ತಾ ಹೋಗ್ಬೋದು. ಅದೇ ರೀತಿ ನೆಕ್ಸ್ಟ್ ನೋಡೋಣ ನಮ್ಮ ಒಂದು ಸೆಲೋನ್ ಹೇರ್ ಆಯಿಲು. ಸ್ನಾನ ಆಯಿತು, ಚೆನ್ನಾಗಾಯಿತು, ಅದಾದಮೇಲೆ ಏನು ಬೇಕು, ನಮಗೆ ತುಂಬ ಜನಕ್ಕೆ ಅಭ್ಯಾಸ ಇರುತ್ತೆ ಹೇರ್ ಆಯಿಲ್ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು, ಅಥವಾ ಎನಿ ಟೈಮ್ ನಾವು ಹೇರ್ ಆಯಿಲ್ ಅಪ್ಲೈ ಮಾಡಬೇಕು ಅಂತಂದರೆ ನಾವು ಒನ್ ಆಫ್ ದಿ ಬೆಸ್ಟ್ ಆಪ್ಷನ್ ಏನು ಅಂತಂದರೆ ನಮ್ಮ ಸೆಲೋನ್ ಹೇರ್ ಆಯಿಲು. ಸೆಲೋನ್ ಹೇರ್ ಆಯಿಲ್ ಏನಿರುತ್ತೆ ಅಂತಂದರೆ ಆಲ್ಮಂಡ್ ಆಯಿಲ್ ಇರುತ್ತೆ, ಅದೇ ರೀತಿ ವಿಟಮಿನ್ ಇ ಇರುತ್ತೆ, ಮತ್ತು ಕಂಡೀಷನಿಂಗ್ ಇರುತ್ತೆ. ಸೊ ಹಾಗಾಗಿ ಸ್ಕಿನ್ನು ತುಂಬ ಸಾಫ್ಟಾಗಿ ಸಿಲ್ಕಿಯಾಗಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ತುಂಬ ಟ್ರಾನ್ಸ್ಪರೆಂಟ್ ಇರುತ್ತೆ. ಇದು ಆಯಿಲ್ ಫ್ರೀ ಇರೋದ್ರಿಂದ ಜಿಡ್ಡಾಗಿ ಅಪ್ಲೈ ಮಾಡಿದ ತಕ್ಷಣ ತಲೆಗೆ ಜಿಡ್ಡು ಅಂತ ಅನ್ಸೋದಿಲ್ಲ. ಈವನ್ ತಲೆ ಸ್ನಾನ ಮಾಡಿದ್ಮೇಲೂ ಕೂಡ ಇದನ್ನು ನಾವು ಲೈಟಾಗಿ ಅಪ್ಲೈ ಮಾಡೋದ್ರಿಂದ ಹೇರ್ನ ತುಂಬ ಚೆನ್ನಾಗಿ ಸನ್ನಿಂದ ಕೂಡ ನಾವು ಪ್ರೊಟೆಕ್ಟ್ ಮಾಡ್ತಾ ಹೋಗ್ಬೋದು. ಇದು ಅಷ್ಟೇ ತುಂಬ ಜನ ತುಂಬ ಡಿಫ್ರೆನ್ಸ್ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಇರ್ತಾರೆ. ಯೂಸ್ ಮಾಡಿದಾಗ ಮೈಲ್ಡ್ ಸ್ಮೆಲ್ ಇರುತ್ತೆ, ತುಂಬ ನಾನೇನೋ ಅಪ್ಲೈ ಮಾಡಿಬಿಟ್ಟಿದ್ದೀನಿ ಅಂತ ಅನ್ಸೋದಿಲ್ಲ. ಆ್ಯಂಡ್ ಇಟ್ ಇಸ್ ವೆರಿ ಲೈಟ್ ವೆಯ್ಟ್. ತಲೆಗೆ ಎಣ್ಣೆ ಹಚ್ಚಿದ ತಕ್ಷಣ ನಮಗೆ ತಲೆಯಲ್ಲಿ ಏನೋ ಹಚ್ಚಿದಂಗೆ ಅನ್ಸುತ್ತೆ, ಬಟ್ ನಮ್ಮ ಸೆಲೋನ್ ಹೇರ್ ಆಯಿಲ್ ತುಂಬ ಲೈಟ್ ವೆಯ್ಟ್ ಇರೋದ್ರಿಂದ ತುಂಬ ಲೈಟ್ ಫೀಲ್ ಆಗಿ ನಮಗೆ ಕಂಫರ್ಟಬಲ್ ಆಗಿ ರಿಸಲ್ಟ್ ಸಿಗ್ತಾ ಇರುತ್ತೆ. ನೆಕ್ಸ್ಟ್ ಎಲ್ರಿಗೂ ಎಲ್ಲ ಕಂಪ್ಲೀಟಾಗಿ ರೆಡಿ ಆಗಿದ ತಕ್ಷಣ ನಮಗೆ ತುಂಬ ಇಷ್ಟ ಆಗೋದು ಏನು ಅಂತಂದರೆ, ಒನ್ಸ್ ಐ ಆಮ್ ರೆಡಿ ವಿತ್ ಮೈ ಮೇಕಪ್ಪು ಅಥವಾ ಹೇರು ಸ್ನಾನ ಎಲ್ಲ ಆಗಿದ ತಕ್ಷಣ ಇಮ್ಮಿಡಿಯೇಟ್ ಹೋಗೋದು ಎಲ್ಲಿ ಅಂತ ಕೈಗೆ ನಾವು ಸ್ಪ್ರೇನ ಹಾಕ್ಕೋಬೇಕು ಅಂತೇಳಿ. ಯಾಕೆ ಅಂತಂದರೆ ಆ ಒಂದು ಸ್ಮೆಲ್ ನನಗೆ ಇಷ್ಟ ಆಗುತ್ತೆ, ಘಮ ಅಂತ ಇರಬೇಕು, ನಾನು ಆ ಥರ ಇರಬೇಕು ಅಂತ ಹೇಳಿ ಇಷ್ಟ ಆಗುತ್ತೆ. ಅದೇ ರೀತಿ ನಾವು ಯಾರನ್ನೇ ಮೀಟ್ ಮಾಡಿದ್ರು ಕೂಡ ಅವ್ರಿಗೆ ಒಂದು ಅಟ್ರಾಕ್ಟಿವ್ ಆಗಿ ನಮ್ಮ ಫ್ರೇಗ್ರೆನ್ಸು ಸ್ಪ್ರೆಡ್ ಆಗ್ತಾ ಇರುತ್ತೆ. ಅದಕ್ಕೆ ನಮ್ಮ ಹತ್ರ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ಸ್ ಇದೆ, ಡಿಯೋಸ್ ಇದೆ, ಎಸೆನ್ಷಿಯಲ್ ಡಿಯೋಸ್ ಇದೆ, ಅದೇ ರೀತಿ ವೆಲಾಸಿಟಿ ಡಿಯೋಸ್ ಇದೆ. ನಮ್ಮ ಒಂದು ಸ್ಪೆಷಲ್ ಕ್ವಾಲಿಟಿ ಏನು ಅಂತಂದರೆ, ನಮ್ಮ ಡಿಯೋಸಲ್ಲಿ ಏನು ಅಂತಂದರೆ ಇಟ್ ಈಸ್ ಫಾಗ್ ಫ್ರೀ ಮತ್ತು ಸ್ಟೈನ್ ಫ್ರೀ ಅಂತ ಹೇಳ್ಬೋದು. ಇವಾಗ ಸ್ಪ್ರೇ ಮಾಡ್ತೀವಿ, ಸ್ಪ್ರೇ ಮಾಡಿದ ತಕ್ಷಣ ಎಷ್ಟೊಂದು ಸಲ ನೋಡ್ಬೋದು ಬಟ್ಟೆಗೆಲ್ಲ ಕಲೆ ಅಂಟ್ಕೊಂಡ್ಬಿಟ್ಟಿರುತ್ತೆ. ಸ್ಪೆಷಲಿ ಜೆಂಟ್ಸ್ದು ಯಾವ್ದಾದ್ರು ಒಂದು ಸ್ಟ್ರಾಂಗ್ ಡಿಯೋಗಳನ್ನ ಹಾಕೋತಾ ಇರ್ತಾರೆ. ಸ್ಮೆಲ್ ಏನು ಅಂತಂದರೆ ವಾಶ್ ಮಾಡಿದ್ರು ಕೂಡ ಸ್ಮೆಲ್ ಹೋಗ್ತಾ ಇರೋದಿಲ್ಲ, 2 ದಿನ 3 ಸಲ ವಾಶ್ ಮಾಡಿದ್ರು ಸ್ಮೆಲ್ ಹೋಗ್ತಿರಲ್ಲ. ಬಟ್ ನಮ್ದೇನು ಅಂತಂದರೆ ನಾವು ಒಂದ್ಸಲ ಯೂಸ್ ಮಾಡಿ ವಾಶ್ ಮಾಡಿದ್ರೆ ಕಂಪ್ಲೀಟಾಗಿ ಸ್ಮೆಲ್ ಕೂಡ ಹೋಗಿರುತ್ತೆ. ಸೊ ಅದು ಸ್ಟಿಕ್ ಆಗೋದಿಲ್ಲ, ಆ ಸ್ಟೈನ್ ಕೂಡ ಸ್ಟಿಕ್ ಆಗಲ್ಲ. ಬನಿಯನ್ಸ್ ಎಲ್ಲ ಇಲ್ಲೆಲ್ಲ ಕಲರ್ಸ್ ಬಂದ್ಬಿಟ್ಟಿರುತ್ತೆ ಡಿಯೋಸ್ ಅಪ್ಲೈ ಮಾಡಿ. ಸೊ ಇದು ಕಂಪ್ಲೀಟ್ ಇದು ಸ್ಟೈನ್ ಫ್ರೀ ಇರುತ್ತೆ, ಫಾಗ್ ಫ್ರೀ ಇರುತ್ತೆ, ಮತ್ತು ಸ್ಮೆಲ್ಲು ಅಷ್ಟೇ ಲಾಂಗ್ ಲಾಸ್ಟಿಂಗ್ ಸ್ಮೆಲ್ ಇರುತ್ತೆ. ಯಾವುದೇ ರೀತಿ ಅಲರ್ಜೀಸು ಯಾವುದೇ ರೀತಿ ಇರಿಟೇಷನ್ಸ್ ಕೂಡ ಇದರಿಂದ ಆಗೋದಿಲ್ಲ. ನೆಕ್ಸ್ಟ್ ಒಂದ್ಸಲ ಮದುವೆ ಆಗಿ ಮಗು ಆಯಿತು ಅಂತಂದರೆ ಎಲ್ರಿಗೂ ಆಸೆ ಏನು ಅಂತಂದರೆ ಮಗುನ ತುಂಬ ಚೆನ್ನಾಗಿ ನೋಡ್ಕೋಬೇಕು, ಅದಕ್ಕೆ ಎಲ್ಲನೂ ಬೆಸ್ಟ್ ಕೊಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ಮಗು ಹುಟ್ಟದ ಹೇಗಿರುತ್ತೆ ಅಂದರೆ ತುಂಬ ಡೆಲಿಕೇಟ್ ಇರುತ್ತೆ, ತುಂಬ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ಮತ್ತು ಅದಕ್ಕೆ ಯಾವುದೇ ರೀತಿ ಪರಿಸರದಲ್ಲಿ ಏನೇ ವಾತಾವರಣ ಚೇಂಜ್ ಆದರೂ ಕೂಡ ಮಗುಗೆ ಅದು ಬೇಗ ಅದು ತಡ್ಕೊಳ್ಳೋಕೆ ಆಗೋದಿಲ್ಲ. ಹಾಗಾಗಿ ನಾವು ಅದನ್ನು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಉಪಯೋಗಿಸೋದ್ರಿಂದ ಆ ಒಂದು ಡೆಲಿಕೇಟ್ ಸ್ಕಿನ್ನ ಹಾಗೆ ನಾವು ತುಂಬ ಚೆನ್ನಾಗಿ ಕಾಪಾಡ್ತಾ ಹೋಗ್ಬೋದು. ನಮ್ಮ ಪ್ರಾಡಕ್ಟ್ಸಲ್ಲಿ
ನಮ್ಮ ಬೇಬಿ ಸ್ಪಾ ಪ್ರಾಡಕ್ಟ್ಸ್ ಅಲ್ಲಿ ಇಟ್ ಇಸ್ ಡರ್ಮಟಾಲಜಿಕಲಿ ಟೆಸ್ಟೆಡ್, ಪ್ಯಾರಾಬೆನ್ ಫ್ರೀ, ಸಲ್ಫೇಟ್ ಫ್ರೀ ಮತ್ತೆ ನಾನ್ ಇರಿಟೇಟ್ ಟು ದ ಸ್ಕಿನ್. ಯಾವುದೇ ರೀತಿ ಸ್ಕಿನ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಕಂಪ್ಲೀಟ್ ಒಂದು ಮಗುನ ಒಂದು ಕಂಪ್ಲೀಟ್ ಬಾಡಿ ಕೇರ್ನ ಮಾಡುತ್ತೆ ಇದು. ಸೊ ಅದರಲ್ಲಿ ಒಂದು ಪ್ರಾಡಕ್ಟ್ ನೋಡ್ತಾ ಹೋಗೋಣ, ನಮ್ಮ ಸೋಪ್, ಮಾಯಿಶ್ಚರೈಸರ್ ಸೋಪ್ ಅಂತ ಹೇಳಿ. ಇದರಲ್ಲಿ ಮಿಲ್ಕ್ ಪ್ರೋಟೀನ್ ಇದೆ, ವಿಟಮಿನ್ ಎ ಇದೆ, ವಿಟಮಿನ್ ಇ ಇದೆ. ಸೊ ಹಾಗಾಗಿ ಬಾಡಿಗೆ ಕಂಪ್ಲೀಟ್ ಮಾಯಿಶ್ಚರ್ ಸಿಗುತ್ತೆ, ಸ್ಕಿನ್ನಲ್ಲಿ ಯಾವುದೇ ರೀತಿ ಡ್ರೈನೆಸ್ ಬರೋದಿಲ್ಲ. ಹೀಗೆ ಮುಟ್ರೆ ಹೇಗೆ ಮಗುದು ಎಲ್ರಿಗೂ ಇಷ್ಟ ಆಗುತ್ತೆ, ಸಾಫ್ಟ್ ಆಗಿರ್ಬೇಕು, ಒಳ್ಳೆ ಗಮ್ಮಂತ ಸ್ಮೆಲ್ ಬರ್ತಾ ಇರ್ಬೇಕು. ಮಗು ಹತ್ರ ಹೋದ್ರೆ ಎಲ್ರಿಗೂ ಇಷ್ಟ ಮಗುನ ಎತ್ಕೋಬೇಕು ಅಂತ ಹೇಳಿ. ಯಾಕೆಂದ್ರೆ ಫಸ್ಟ್ ಇಂಪಾರ್ಟೆಂಟ್ ಏನು ಬರುತ್ತೆ ಅಂದರೆ ನಮಗೆ ಆ ಸ್ಮೆಲ್ ಇಷ್ಟ ಆಗ್ತಾ ಇರುತ್ತೆ, ಆ ಪ್ರಾಡಕ್ಟ್ ಸ್ಮೆಲ್ಲು. ಸೊ ಆ ಥರ ಒನ್ ಆಫ್ ದ ಬೆಸ್ಟ್ ಫ್ರೆಗ್ರೆನ್ಸ್ ಇರ್ತಕ್ಕಂಥ ಪ್ರಾಡಕ್ಟ್ಸು. ಮತ್ತು ತುಂಬ ಸಾಫ್ಟ್ ಇರೋದ್ರಿಂದ ಅಲರ್ಜೀಸು ಕೂಡ ತುಂಬ ಚೆನ್ನಾಗಿದ್ದು ಕಡಿಮೆ ಮಾಡುತ್ತೆ. ಇದರಲ್ಲಿ ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ನಮ್ಮ ಅಣ್ಣನ ಮಗುಗೆ ಮತ್ತು ತಂಗಿ ಮಗುಗೆ ಇಬ್ಬರಿಗೂ ಕೂಡ ಈ ಪ್ರಾಡಕ್ಟ್ನ ಕಂಟಿನ್ಯೂಸ್ ಯೂಸ್ ಮಾಡ್ತಾ ಇದ್ದೀವಿ. ಯೂಸ್ ಮಾಡ್ತಾ ಅವ್ರಿಗೆ ಸ್ಕಿನ್ ಅಲರ್ಜೀಸ್ ಬರೋದು, ತುಂಬ ಸ್ಕಿನ್ನಲ್ಲೆಲ್ಲ ಅಲರ್ಜೀಸ್ ಆಗ್ತಾ ಇತ್ತು, ರ್ಯಾಷಸ್ ಥರ ಬರೋದು, ಗುಳ್ಳೆ ಗುಳ್ಳೆ ಥರ ಬರೋದು. ಈ ಪ್ರಾಡಕ್ಟ್ಸ್ ಉಪಯೋಗಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಕಂಪ್ಲೀಟಾಗಿ ಆ ಒಂದು ಅಲರ್ಜೀಸ್ ಎಲ್ಲ ಕಡಿಮೆ ಆಗಿಬಿಟ್ಟಿದೆ. ಎಷ್ಟು ಡಾಕ್ಟರ್ಸ್ ತೋರಿಸಿದ್ದಾರೆ, ಎಲ್ಲ ಟ್ರೈ ಮಾಡಿದ್ದಾರೆ, ಬೇರೆ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಟ್ರೈ ಮಾಡಿದ್ರು. ಯಾಕಂದರೆ ಒನ್ಸ್ ಏನೋ ಪ್ರಾಬ್ಲಮ್ ಆಯಿತು ಅಂದರೆ ಡಾಕ್ಟರ್ ಹತ್ರ ಹೋಗಿರ್ತಾರೆ, ಆವಾಗ ಸೊಲ್ಯೂಷನ್ ಸಿಕ್ಕಿರಲಿಲ್ಲ. ಬಟ್ ನಮ್ಮ ಒಂದು ಬೇಬಿ ಸ್ಪಾ ಸೋಪ್ ಏನು ಮಾಡಿದೆ ಅಂದರೆ ಕಂಪ್ಲೀಟಾಗಿ ಅದರಿಂದ ಸೊಲ್ಯೂಷನ್ ಸಿಕ್ಕಿದೆ. ಸೊ ನಮ್ಮಲ್ಲಿ ವೆರೈಟಿ ಆಫ್ ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್ ಇದೆ. ಸೊ ಇವತ್ತು ಕೆಲವೊಂದು ಪ್ರಾಡಕ್ಟ್ಸ್ನ ಮಾತ್ರ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಅದ್ರ ಜೊತೆಗೆ ಡೆಂಟಲ್ ಕೇರ್, ಕಂಪ್ಲೀಟ್ ಟೂತ್ ಕೇರ್ನ ಮಾಡಲಿಕ್ಕೆ ನಮ್ಮಲ್ಲಿ 4 ರೀತಿ ಪ್ರಾಡಕ್ಟ್ಸ್ ಇದೆ. ಒಂದು ಫ್ಲೋರೈಡ್ ಟೂತ್ ಪೇಸ್ಟ್ ಇದೆ, ಇನ್ನೊಂದು ಡೀಪ್ ಕ್ಲೀನಿಂಗ್ ಪ್ರಾಡಕ್ಟ್ ಇದೆ, ಇನ್ನೊಂದು ಹರ್ಬಲ್ ಪ್ರಾಡಕ್ಟ್ ಇದೆ, ಅದೇ ರೀತಿ ಇನ್ನೊಂದು ಕೂಲ್ ಮೆಂಟ್. ಯಾರಿಗೆ ತುಂಬ ಕೂಲ್ ಆಗಿರುತ್ತೆ, ಆ ಫ್ಲೇವರ್ಸ್ ಇಷ್ಟ ಆಗುತ್ತೆ, ಆ ಥರ ಒಂದು ಫ್ಲೇವರ್ಸ್ನ ನಾವು ಉಪಯೋಗಿಸ್ತಾ ಹೋಗ್ಬೋದು. ಅದೇ ರೀತಿ ಬ್ರಷ್ಗಳು 2 ರೀತಿ ಬ್ರಷ್ಗಳಿದ್ದಾವೆ. ಅದೇ ರೀತಿ ಸೋಪಲ್ಲೂ ಅಷ್ಟೇ 5 ರೀತಿ ವೆರೈಟೀಸ್ ಇದೆ. ಒಂದು ವೈಟ್ ಪರ್ಲ್ ಅಂತ ಹೇಳ್ತೀವಿ, ಮಾಯಿಶ್ಚರೈಸರ್ ಕಂಟೆಂಟ್ ಇರುವಂಥದ್ದು. ಇನ್ನೊಂದು ಅದೇ ರೀತಿ ಆಂಟಿ ಬ್ಯಾಕ್ಟೀರಿಯಲ್ಲು ನೀಮ್ ಇರ್ತಕ್ಕಂಥದ್ದು, ಆರೆಂಜ್ ಫ್ಲೇವರ್ ಇರೋದು, ಅದೇ ರೀತಿ ಲೆಮನ್ ಫ್ಲೇವರ್ ಇರುವಂಥದ್ದು. ಅದೇ ರೀತಿ ಬೇಬಿ ಸ್ಪಾಲ್ಲಿ ನೀವು ನೋಡ್ತಾ ಹೋದ್ರೆ ಬೇಬಿ ಸ್ಪಾಲ್ಲಿ ಎಲ್ಲ ರೇಂಜಸ್ಸು ಇದಾವೆ. ಆಯಿಲು, ಮಸಾಜ್ ಆಯಿಲು, ಬಬಲ್ ಬಾತ್, ಅದಾದ್ಮೇಲೆ ರ್ಯಾಶ್ ಕ್ರೀಮು, ಟಾಲ್ಕಮ್ ಪೌಡರು, ಅದೇ ರೀತಿ ವೆಟ್ ವೈಪ್ಸು, ಎಲ್ಲ ಒಂದು ಕಂಪ್ಲೀಟ್ ಬೇಬಿನ ಹೇಗೆ ಕೇರ್ ತಗೋಬೇಕು ಆ ಒಂದು ಕಂಪ್ಲೀಟ್ ರೇಂಜ್ ಆಫ್ ಪ್ರಾಡಕ್ಟ್ಸು ನಮ್ಮಲ್ಲಿದೆ. ಹೋಮ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ ನೋಡೋಣ. ಸೊ ವಂಡರ್ಫುಲ್ ಪ್ರಾಡಕ್ಟ್ಸ್ ಇದೆ ಮೋದಿಕೇರಲ್ಲಿ. ಬಿಯಾಂಡ್ ಬ್ಲೂ, ಸೊ ಯೂಶಲಿ ನಾವು ಹಾರ್ಪಿಕ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ ಟಾಯ್ಲೆಟ್ ಕ್ಲೀನ್ ಮಾಡೋಕ್ಕೆ. ಬಟ್ ನಮ್ಮಲ್ಲಿ ಬಿಯಾಂಡ್ ಬ್ಲೂ ಅಂತ ಇದೆ. ಸೊ ಇದು ಕಮೋಟ್ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ಬೋದು, ಬಾತ್ರೂಮಲ್ಲಿರೋ ಟೈಲ್ಸ್ನ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ಬೋದು, ವಾಶ್ ಬೇಸನ್, ಸಿಂಕು, ಟ್ಯಾಂಕು, ತಾಮ್ರ, ಪೀತಾಂಬ್ರ ಎಲ್ಲ ಸಹ ಯೂಸ್ ಮಾಡ್ಬೋದು. ಅಲ್ಲಿ 20 ನಿಮಿಷ ಬಿಡಬೇಕಲ್ಲ, ಇಲ್ಲಿ 90 ಸೆಕೆಂಡ್ ಆದರೆ ಸಾಕು. ಅಲ್ಲಿ ಬರೀ ಕಮೋಟು, ಬಟ್ ಇಲ್ಲಿ ಇಷ್ಟೆಲ್ಲ ಸಹ ಕ್ಲೀನ್ ಮಾಡ್ಬೋದು. ಅಲ್ಲಿ ನಮಗೆ ಕೈಯಲ್ಲಿ ಹಾಕೊಂಡ್ರೆ ಉರಿ ಆಗುತ್ತೆ, ಆಸಿಡ್ ಕಂಟೆಂಟ್ ಇರೋದು. ಇದು ಬಯೋ ಪ್ರಾಡಕ್ಟು. ಅಲ್ಲಿ ನಾವು 400 ರೂಪಾಯಿ ಖರ್ಚು ಮಾಡೋ ಜಾಗದಲ್ಲಿ ಇಲ್ಲಿ ತುಂಬ ಕಡಿಮೆಗೆ ನಮಗೆ ಜಸ್ಟ್ 162 ರುಪೀಸ್ಗೆ ಈ ಪ್ರಾಡಕ್ಟ್ ಸಿಗುತ್ತೆ. ಪ್ರತಿಯೊಬ್ಬರು ಇಷ್ಟವಾಗಿ ಖುಷಿಯಾಗಿ ಯೂಸ್ ಮಾಡ್ಬೋದು. ಮತ್ತು ಯೂಶಲಿ ನಾವು ಹೊರಗಿಂದ ಯೂಸ್ ಮಾಡಿದಾಗ ಕಣ್ಣೆಲ್ಲ ಉರಿ ಆಗುತ್ತೆ, ಘಾಟ್ ಆಗುತ್ತೆ, 20 ನಿಮಿಷ ಬಿಡಬೇಕು. ಸೊ ಟೈಮೆಲ್ಲ ನಮಗೆ ಟಾಯ್ಲೆಟ್ಗೆ ಯಾರಾದರೂ ಹೋಗಬೇಕು ಅಂದರೆ ಕಷ್ಟ ಆಗುತ್ತೆ. ಬಟ್ ಇಲ್ಲಿ ಅದರ ಪ್ರಾಬ್ಲಮ್ಸ್ ಎಲ್ಲ ಏನು ಬರಲ್ಲ. ಸೊ ಸ್ಪಿಕ್ ಅಂಡ್ ಸ್ಪ್ಯಾನ್, ಉಪ್ಪು ಕಟ್ಟಿರುತ್ತಲ್ಲ, ಟ್ಯಾಬ್ಸು, ಮಗ್ಸು, ಪ್ಲಾಸ್ಟಿಕ್ ಬಕೆಟ್ಸು ಎಲ್ಲ ಸಹ ಬಾತ್ರೂಮಲ್ಲಿ ಆಗಿರ್ಬೋದು, ಅಂಥದಕ್ಕೆ ಯೂಸ್ ಮಾಡೋಕ್ಕೆ ಸ್ಪಿಕ್ ಅಂಡ್ ಸ್ಪ್ಯಾನ್ ಇದೆ. ಜಸ್ಟ್ 1 ಡ್ರಾಪು ಹಾಕೊಂಡ್ಬಿಟ್ಟು, ವಂಡರ್ ಸ್ಕ್ರಬ್ ಅಂತ ಇದೆ, ಅದಕ್ಕೆ ಹಾಕೊಂಡ್ಬಿಟ್ಟು ನಾವು ಉಜ್ಜಿಬಿಟ್ಟು ಮತ್ತೆ ನೀರು ಹಾಕಿ ತೊಳೆದು ಬಿಡೋದು. ಸೊ ಎಲ್ಲೇ ಒಂದು ಹಾಟ್ ಸ್ಕೇಲ್ಸ್ ಎಲ್ಲ ಫಾರ್ಮ್ ಆಗಿರುತ್ತಲ್ವ, ಅದೆಲ್ಲ ಸಹ ಕಡಿಮೆ ಆಗುತ್ತೆ. ವಂಡರ್ಫುಲ್ ರಿಸಲ್ಟ್ ಇರುತ್ತೆ. ಇದು ಯೂಸ್ ಮಾಡಿರೋರೆಲ್ಲರೂ ಸಹ ತುಂಬ ಜನ ಅವ್ರು ಇಷ್ಟಪಟ್ಟು ಬೇರೆಯವ್ರಿಗೂ ಸಹ ಹೇಳಿದ್ದಾರೆ. ಸೊ ಸ್ಟೆರಿ ಕ್ಲೀನ್ ಡಿಸ್ಇನ್ಫೆಕ್ಟೆಂಟ್ ಪ್ರಾಡಕ್ಟು, 1:4 ಬಾಟಲ್ಸ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. HD ಫ್ಲೋರ್ ಕ್ಲೀನರ್, ಸೊ ನೆಲದಲ್ಲಿರೋ ಕೊಳೆ ಹೋಗೋಕ್ಕೆ ನಮ್ಮಲ್ಲಿ ಫ್ಲೋರ್ ಕ್ಲೀನರ್ ಇದೆ. ಏನೇ ಟಫ್ ಸ್ಟೈನ್ಸ್ ಇರಲಿ, ಫ್ಲೋರಲ್ಲಿ ಇರೋ ಕೊಳೆನೇ ಬೇರೆ, ಟಾಯ್ಲೆಟಲ್ಲಿ ಇರೋ ಕೊಳೆ ಬೇರೆ, ಕಿಚನಲ್ಲಿ ಇರೋ ಕೊಳೆನೇ ಬೇರೆ ಅಲ್ವಾ. ಇದು ಫ್ಲೋರಲ್ಲಿ ಇರೋ ಕೊಳೆಗೆ ತೆಗಿಯೋಕ್ಕೆ ಇದನ್ನು 1:4 ಬಾಟಲ್ಸ್ ಮಾಡ್ಕೊಂಡು ಯೂಸ್ ಮಾಡೋದು. ಸೈಡ್ಸಲ್ಲೆಲ್ಲ ಕರೆಗಳು ಕಟ್ಟಿರತ್ತಲ್ವಾ, ಅದಕ್ಕೆ ಡೈರೆಕ್ಟ್ ಹಾಕೊಂಡು ಉಜ್ಜೋದ್ರಿಂದ ವಿದಿನ್ 1 ಅವರ್ ಕೆಲಸ 1 ಸೆಕೆಂಡಲ್ಲಿ ಆಗುತ್ತೆ. ಅಷ್ಟು ಈಸಿಯಾಗಿ ಕ್ಲೀನ್ ಆಗುತ್ತೆ. ಡೈಲಿ ಕ್ಲೀನ್ ಮಾಡ್ತಾ ಹೋದಾಗ ನಮಗೆ ಆ ಟಫ್ ಸ್ಟ್ರೈನ್ ಸಹ ಆಗಲ್ಲ. ಅದೇ ಥರ ಮೈಟಿ ಇನ್ 1 ಅಂತ, ಈ ಮೈಟಿ ಇನ್ 1 ಅಂತೂ ಸೊ ಲೇಡೀಸ್ಗೆ ಇಷ್ಟವಾದ ಪ್ರಾಡಕ್ಟು. ಕಿಚನಲ್ಲಾಗಲಿ ಎಲ್ಲೇ ಟಫ್ ಸ್ಟ್ರೈನ್ಸ್ ಇರುತ್ತೆ ಮತ್ತು ಜಿಡ್ಡಿನ ಅಂಶ ಇರುತ್ತೆ, ಜಸ್ಟ್ ಸ್ಪ್ರೇ ಮಾಡೋದು, ಜಸ್ಟ್ ಒಂದು ಬಟ್ಟೆಯಲ್ಲೇ ಅಥವಾ ಸ್ಕ್ರಬ್ಬಲ್ಲಿ ಉಜ್ಜಿಬಿಟ್ವಿ ಅಂದರೆ ಹೊಸದಾದಂಗೆ ಆಗುತ್ತೆ, ಕ್ಲೀನ್ ಆಗುತ್ತೆ. ಸ್ಕಿನ್ಗೂ ಸಹ ಏನೂ ತೊಂದರೆ ಆಗಲ್ಲ. ಮತ್ತು ಇದು ಜರ್ಮ್ ಬಸ್ಟರ್ ಅಂತ. ಸೊ ಕೋವಿಡ್ ಬಂದಮೇಲೆ ಯಾರಾದ್ರು ಬಂದು ಹೋದ್ರು ಭಯ ಪಡ್ತಾ ಇರ್ತೀವಿ, ಯಾರು ಕೂತ್ಕೊಂಡೇ ಇದ್ರೂ ಸಹ ಭಯ ಪಡ್ತಾ ಇರ್ತೀವಿ. ಅಂಥ ಟೈಮಲ್ಲಿ ನಾವು ಸೋಫಾ ಮೇಲೆ ಅಥವಾ ಕಾರಲ್ಲಿ ಆಗಿರ್ಬೋದು
ಎಲ್ಲಿ ಬೇಕಾದರೂ ಸಹ ಸ್ಪ್ರೇ ಮಾಡಿದೆ ನಮಗೆ 99.9 ಜರ್ಮ್ಸು ಹೊರಟೋಗುತ್ತೆ. ಸೊ ವಂಡರ್ ಡ್ರಾಪ್ ವಂಡರೇ ಮಾಡುತ್ತೆ. ಸೊ ಡಿಶ್ ವಾಶ್ ಲಿಕ್ವಿಡ್, ಡಿಶ್ ವಾಶ್ ಯೂಸ್ ಮಾಡೋಕ್ಕೆ, ನಾವು ಕ್ಲೀನ್ ಮಾಡೋಕ್ಕೆ ಏನು ಯೂಸ್ ಮಾಡ್ತೀವಿ, ವಿಮ್ ಬಾರ್, ಸಬೀನಾ ಅದೆಲ್ಲ ಯೂಸ್ ಮಾಡ್ತೀವಲ್ಲ, ಅದು ಒಂದು ವೈಟ್ ಲೇಯರ್ ಫಾರ್ಮ್ ಆಗುತ್ತೆ. ಅದು ಹೊಟ್ಟೆಗೆ ಹೋದಾಗ ಕ್ಯಾನ್ಸರ್ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಸೊ ಆದರೆ ನಮ್ಮಲ್ಲಿ ಲಿಕ್ವಿಡ್ ಇದೆ. ಸೊ ಹೊರಗೂ ಸಹ ಸಿಗುತ್ತೆ ಲಿಕ್ವಿಡ್, ಬಟ್ ಅದು ಯೂಸ್ ಮಾಡುವಾಗ ತುಂಬ ನೊರೆ ಬರುತ್ತೆ, ತುಂಬ ನೀರು ಬೇಕಾಗತ್ತೆ. ಆದರೆ ಇದಕ್ಕೆ ನೀರು ತುಂಬ ಬೇಕಲ್ಲ, ಟೈಮು ತುಂಬ ಬೇಕಲ್ಲ. ಎಂಥ ಒಂದು ಟಫ್ ಸ್ಟ್ರೆನ್ಸ್ ಇದೆ, ಹಾಲು ಸಿದೋಗಿರೋ ಪಾತ್ರೆ ಇರುತ್ತಲ್ವ, ಅದು ನೀವು ಏನಾಕಿ ಉಜ್ಜಿದ್ರೂ ಸಹ ಹೋಗಲ್ಲ. ಆದರೆ ಈ ವಂಡರ್ ಡ್ರಾಪ್ ಹಾಕ್ಬಿಟ್ಟು ಡೈರೆಕ್ಟು ನೀವು ಈ ಒಂದು ವಂಡರ್ ಸ್ಕ್ರಬ್ಬಲ್ಲಿ ಉಜ್ಬಿಟ್ವಿ ಅಂದರೆ ಹೊಸ ಪಾತ್ರೆ ಆದಂಗೆ ಆಗುತ್ತೆ. ಡೈಲ್ಯೂಟ್ ಮಾಡ್ಕೊಂಡು ಡೈಲಿ ಯೂಸ್ ಮಾಡುವಾಗ ನೀವು ಯೂಸ್ ಮಾಡ್ಬೋದು, ಕೆಲಸದವ್ರಿಗೂ ಸಹ ಕೊಡ್ಬೋದು. ಆ ಥರ ವಂಡರ್ ಡ್ರಾಪು ವಂಡರೇ ಮಾಡುತ್ತೆ. ವಂಡರ್ ಸ್ಕ್ರಬ್ ಇದು ಒಂದೇ ಒಂದು ಕಾಯಿಲಲ್ಲಿ ಮಾಡಿರುವಂಥ ಸ್ಕ್ರಬ್ಬು. ಸೊ ಇದು ನಾವು ಸ್ಪಿಕ್ ಅಂಡ್ ಸ್ಪ್ಯಾನು ಯೂಸ್ ಮಾಡುವಾಗ, ವಾಶ್ ಬೇಸನ್ನು, ಸಿಂಕು, ಟ್ಯಾಂಕು ಯೂಸ್ ಮಾಡೋಕೆ, ಉಜ್ಜಕ್ಕೆ ಬೇಕಾದಾಗ ಇದನ್ನು ಯೂಸ್ ಮಾಡ್ಬೋದು. ಪ್ಲಸ್ ವಂಡರ್ ಡ್ರಾಪ್ ಯೂಸ್ ಮಾಡುವಾಗ ಡಿಶ್ ವಾಶಸ್ಗೆ ಇದನ್ನು ಯೂಸ್ ಮಾಡ್ಬೋದು. ಸೊ ಬೇಗ ಪುಡಿ ಆಗಲ್ಲ, ರಷ್ಟು ಬೀಳಲ್ಲ, ವಾಸನೆನೂ ಬರಲ್ಲ. ಹೊರಗೆ ನೀವು ಯೂಸ್ ಮಾಡೋದು 10 ದಿವಸಕ್ಕೆ ನಿಮಗೆ ರಸ್ಟ್ ಬಂದ್ಬಿಡತ್ತೆ, ವಾಸನೆ ಬಂದ್ಬಿಡತ್ತೆ. ಬಟ್ ಇದು ನಿಮಗೆ ಆ ಥರ ಆಗಲ್ಲ. ಮತ್ತು ಕೈಗೂ ಸಹ ಏನು ತೊಂದರೆ ಆಗಲ್ಲ. ಮತ್ತು ಪಾತ್ರೆಗಳೆಲ್ಲ ಸಿಕ್ಕಾಕೊಳತ್ತಲ್ವ, ಪುಡಿ ಆಗ್ತಾ ಇರುತ್ತೆ ಹೊರಗಿಂದು, ಆದರೆ ಇದು ಪುಡಿ ಸಹ ಆಗಲ್ಲ. ಅದರ ವಂಡರ್ಫುಲ್ ಪ್ರಾಡಕ್ಟ್. ಸೊ ಸ್ಪಾರ್ಕಲ್ಲೇ ಹೆಸರಲ್ಲಿ ಸ್ಪಾರ್ಕಲ್ ಮಾಡುತ್ತೆ. ಏನು ಸ್ಪಾರ್ಕಲ್ ಮಾಡುತ್ತೆ? ಗ್ಲಾಸ್ ಕ್ಲೀನ್ ಮಾಡೋಕ್ಕೆ ವಂಡರ್ಫುಲ್ ಪ್ರಾಡಕ್ಟು. 1:3 ಬಾಟಲ್ಸ್ ಮಾಡ್ಕೋಬೋದು. ಕಾರ್ಗೆ ಗ್ಲಾಸ್ ಇರುತ್ತಲ್ವ, ಅದು ಮಿರರ್, ಅದನ್ನು ಕ್ಲೀನ್ ಮಾಡ್ಬೋದು. ಬಾತ್ರೂಮಲ್ಲಿ ಮಿರರ್ಗೆ ಯೂಸ್ ಮಾಡ್ಬೋದು. ಎಲ್ಲಾದರೂ ಸರಿ ಒಂದು ಪ್ರತಿಯೊಂದು ಎಲ್ಲೆಲ್ಲಿ ನಮಗೆ ಟೇಬಲ್ ಮೇಲೆ ಎಲ್ಲಿ ಬೇಕಾದರೂ ಸಹ ಗ್ಲಾಸು, ಮಿರರ್ಸ್ ಇರೋದು, ಅದಕ್ಕೆ ಯೂಸ್ ಮಾಡ್ಬೋದು. 1:3 ಬಾಟಲ್ಸ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಸಿಲ್ವರ್ ಡಿಪ್, ಸೊ ವಂಡರ್ಫುಲ್ ಪ್ರಾಡಕ್ಟ್. ಮೋದಿಕೇರ್ ಅಂದ್ರೆ ಸಿಲ್ವರ್ ಡಿಪ್ ಯೂಸ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಬೆಳ್ಳಿ ಸಾಮಾನು ಕ್ಲೀನ್ ಮಾಡೋದು, ಲೇಡೀಸ್ಗೆ ಹಬ್ಬ ಬಂತು ಅಂದರೆ ಅದೇ ಒಂದು ಟೆನ್ಷನ್ ಆಗುತ್ತೆ, ಹವರ್ಸ್ ಟುಗೆದರ್ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಆದರೆ ನಮ್ಮಲ್ಲಿ ಸಿಲ್ವರ್ ಡಿಪ್ ಇದೆ, ಇದು ಮಿರಾಕಲ್ ಮಾಡುತ್ತೆ. ಹೆಂಗೆ ಯೂಸ್ ಮಾಡೋದು ಅಂದರೆ, ಬೆಳ್ಳಿ ಸಾಮಾನು ಇರತ್ತಲ್ವ, ಬೆಳ್ಳಿ ವಿಗ್ರಹಗಳೆಲ್ಲ ಕುಂಕುಮನ ಕಾಟನಲ್ಲಿ ತೆಗೆದ್ಬಿಟ್ಟು, ಸೊ ಇದನ್ನ ಒಂದು ಬೌಲಲ್ಲಿ ಹಾಕೊಂಡು, ಪ್ಲಾಸ್ಟಿಕ್ ಬೌಲ್ ಅಥವಾ ಗ್ಲಾಸ್ ಬೌಲ್, ಸ್ಟೀಲ್ ಟಚ್ ಮಾಡಬಾರ್ದು, ಇದಕ್ಕೆ ನೀರು ಟಚ್ ಮಾಡಬಾರ್ದು, ಇಮಿಡಿಯೇಟ್ ಕ್ಲೋಸ್ ಮಾಡಬೇಕು. ಸೊ ಅದನ್ನ ಪ್ಲಾಸ್ಟಿಕ್ ಒಂದು ಬೌಲಲ್ಲಿ ಲಿಕ್ವಿಡ್ ಸ್ವಲ್ಪ ಹಾಕೊಂಡು ಆ ದೇವ್ರ ವಿಗ್ರಹಗಳೆಲ್ಲ ಅದರಲ್ಲಿ ಹಾಕ್ಬಿಟ್ಟು ಒಂದು 2 ನಿಮಿಷ ಆದಮೇಲೆ ಅದನ್ನು ತಗೊಂಡು ನೀವು ಟ್ಯಾಪ್ ವಾಟರಲ್ಲಿ, ಸೊ ಪ್ರೆಷರ್ ವಾಟರಲ್ಲಿ ತೊಳೆದ್ಬಿಟ್ಟು, ನಮ್ಮಲ್ಲಿ ಡಸಾಲ್ ಅಂತ ಇದೆ, ಈ ಲಿಕ್ವಿಡ್ ಅಲ್ಲಿ ವಾಶ್ ಮಾಡಬೇಕು. ಜಸ್ಟ್ ಟೂತ್ ಬ್ರಷ್ ಅಲ್ಲಿ ಈ ಲಿಕ್ವಿಡ್ನ ಹಾಕೊಂಡು, ಸೊ ಈ ಸಿಲ್ವರ್ ಡಿಪ್ ಹೊಟ್ಟೋಗ್ಬೇಕು. ಆ ಥರ ವಾಶ್ ಮಾಡಿ ಪ್ಲೇನ್ ವಾಟರ್ ವಾಶ್ ಮಾಡಬೇಕು. ಆವಾಗ ಬೆಳ್ಳಿ ವಿಗ್ರಹಗಳು ತುಂಬ ಚೆನ್ನಾಗುತ್ತೆ. ತುಂಬ ದೀಪಸ್ತಂಭ, ತಟ್ಟೆ, ಚೊಂಬು ಅಂತದೆಲ್ಲ ಇರುತ್ತಲ್ಲ, ಆವಾಗ ನೀವು ಈ ಸಿಲ್ವರ್ ಡಿಪ್ನ ಕಾಟನ್ ಹಚ್ಬಿಟ್ಟು 2 ನಿಮಿಷ ಆದಮೇಲೆ ನೀರಲ್ಲಿ ತೊಳೆದು ಮತ್ತೆ ಡಸಾಲ್ ಹಾಕ್ಬಿಟ್ಟು ಉಜ್ಜಿಬಿಟ್ಟು ನೀರಲ್ಲಿ ತೊಳಿಬೇಕು. ಸೊ ಅದಾದಮೇಲೆ ಹೊಸದಾಗಿ ಬಂದಿರೋದು ಫ್ರೂಟ್ ವೆಜ್ ಕ್ಲೀನ್ ಮಾಡೋಕ್ಕೆ ವಂಡರ್ಫುಲ್ ಪ್ರಾಡಕ್ಟ್. ಇದನ್ನ ಜಸ್ಟ್ ಸ್ವಲ್ಪ ನೀರಲ್ಲಿ 1 ಲೀಟರ್ ನೀರಿಗೆ ಹಾಕೊಂಡ್ಬಿಟ್ಟು ಒಂದು 10 ml ಅಷ್ಟು ಇದನ್ನ ಹಾಕೊಂಡು ತೊಳೆಯೋದ್ರಿಂದ, ಸೊ ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ಮೇಲಿರೋ ವ್ಯಾಕ್ಸ್ ಆಗಿರ್ಬೋದು, ಪೆಸ್ಟಿಸೈಡ್ಸ್ ಆಗಿರ್ಬೋದು, ಇವಾಗ ವೈರಸ್ಸು, ಕೋವಿಡ್ ವೈರಸ್ಸು ಅಂತದೆಲ್ಲ ಭಯ ಪಡ್ತಾ ಇದೀವಲ್ಲ, ಅದೆಲ್ಲ ಸಹ ಹೊರಟೋಗುತ್ತೆ. ಸೊ ಭಯ ಪಡದೆ ಖುಷಿಯಾಗಿ ಇಷ್ಟವಾಗಿ ನಾವು ತಿನ್ಬೋದು ಎಲ್ಲ ಆಹಾರಗಳು ಸಹ. ಆ ಥರ ವಂಡರ್ಫುಲ್ ಪ್ರಾಡಕ್ಟ್ಸ್, ಹೋಮ್ ಕೇರ್ ಪ್ರಾಡಕ್ಟ್ಸ್. ಸೊ ಈಗ ನಾವು ಫುಡ್ ಆ್ಯಂಡ್ ಬೆವರೇಜಸ್ ಬಗ್ಗೆ ತಿಳ್ಕೊಳ್ಳೋಣ. ಫುಡ್ ಎಲ್ರಿಗೂ ಇಷ್ಟ ಆಗುತ್ತೆ, ನಿಜನಾ? ಸೊ ಪ್ರತಿಯೊಬ್ಬರು ಕೂಡ ಅನ್ಕೋತಾ ಇರ್ತೀವಿ, ಕಷ್ಟಪಟ್ಟು ನಾನು ದುಡಿಯೋದೇ ಒಳ್ಳೆ ಊಟ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು. ಹಾಗಾದರೆ ಆ ಒಂದು ಒಳ್ಳೆ ಊಟ ಮಾಡಬೇಕಾದ್ರೆ ಅದನ್ನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿ ಉಪಯೋಗಿಸಿ ಅಡುಗೆ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಒಳ್ಳೆ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸೋದ್ರಿಂದ ನಾವು ತುಂಬ ಆರೋಗ್ಯವಾಗಿರ್ತೀವಿ. ಸೊ ಹಾಗಾಗಿ ಇವಾಗ ನೋಡ್ತಾ ಹೋಗೋಣ, ನಮ್ಮ ಮೋದಿಕೇರ್ ಪ್ರಾಡಕ್ಟ್ಸಲ್ಲಿ, ನಮ್ಮ ಫುಡ್ ಆ್ಯಂಡ್ ಬೆವರೇಜಸಲ್ಲಿ ಯಾವ ಥರ ಒಂದು ಒಳ್ಳೆ ಇಂಗ್ರೀಡಿಯೆಂಟ್ಸ್ ಹಾಕಿ ಒಂದು ಕ್ವಾಲಿಟಿ ಪ್ರಾಡಕ್ಟ್ನ ತಯಾರಿಸಿದ್ದಾರೆ, ಅದರಿಂದ ಹೇಗೆ ನಾವು ಹೆಲ್ತ್ನ ತುಂಬ ಚೆನ್ನಾಗಿ ಇಟ್ಕೋಬೋದು ಅಂತ ಹೇಳ್ಬಿಟ್ಟು. ಈಗ ಟೀ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರೂ ಟೀ ಕುಡಿತೀವಿ. ಯಾಕೆ ಟೀ ಕುಡಿತೀವಿ? ತುಂಬ ರಿಫ್ರೆಶಿಂಗ್ ಆಗಿರಬೇಕು, ಎನರ್ಜೆಟಿಕ್ ಆಗಿರ್ಬೇಕು. ಥ್ರೂ ಔಟ್ ದ ಡೇ ಅಲ್ಲಿ ಸ್ಟ್ರೆಸ್ನ ರಿಲೀಫ್ ಮಾಡಲಿಕ್ಕೆ ನಾವು ಟೀನ ಕುಡಿತೀವಿ. ಸೊ ನಮ್ಮ ಮೋದಿಕೇರ್ ಟೀಯಲ್ಲಿ ಇರ್ತಕ್ಕಂಥ ಸ್ಪೆಷಾಲಿಟಿ ಏನು ಅಂತಂದರೆ, ಇದು ಅಸ್ಸಾಮಲ್ಲಿ ಬೆಸ್ಟ್ ಟೀ ಗಾರ್ಡನ್ಸಿಂದ ಇಂಗ್ರೀಡಿಯೆಂಟ್ಸ್ನ ತೊಗೊಂಡು ಮಾಡಿರ್ತಕ್ಕಂಥದ್ದು. ಸೊ ಇದರಲ್ಲಿ CTC ಮತ್ತು ಲಾಂಗ್ ಲೀಫ್ ಇದೆ. ಆ್ಯಂಡ್ ಪ್ರೀಮಿಯಂ ಕ್ವಾಲಿಟಿ ಟೀನ ಇದರಲ್ಲಿ ಆ್ಯಡ್ ಮಾಡಿರೋದ್ರಿಂದ ಯಾವುದೇ ರೀತಿ ಡಸ್ಟು ಏನು ಕೂಡ ಸಿಗೋದಿಲ್ಲ. ಇದು ಗ್ಯಾಸ್ಟ್ರಿಕ್ ಕ್ರಿಯೇಟ್ ಮಾಡಲ್ಲ, ಆಸಿಡಿಟಿ ಇರೋದಿಲ್ಲ, ನೋ ಆ್ಯಡೆಡ್ ಕಲರ್ಸ್. ನೀವು ಟೀನ ಎಷ್ಟು ಚೆನ್ನಾಗಿ ಬಾಯ್ಲ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಇದು ನಿಮಗೆ ಟೇಸ್ಟ್ನ ಕೊಡ್ತಾ ಹೋಗುತ್ತೆ. ಟಿಲ್ ದ ಎಂಡ್ ಆಫ್ ದ ಸಿಪ್ ನೀವು ಇದರಲ್ಲಿ ಇದನ್ನು ಟೇಸ್ಟ್ ಮಾಡ್ಬೋದು. ಯಾವುದೇ ರೀತಿ ಡಸ್ಟ್ ನಿಮಗೆ ಫಾರ್ಮ್ ಆಗೋದಿಲ್ಲ. ಸೊ ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ, ನನ್ನ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಏನು ಅಂತಂದರೆ, ನನ್ನ ಹಸ್ಬೆಂಡ್ ಕಾಫಿ ತುಂಬ ಇಷ್ಟಪಡೋರು. ಈಗ ಕಂಪ್ಲೀಟಾಗಿ ಟೀನೇ ಕುಡಿತಾರೆ. ಯಾಕೆಂತಂದರೆ ಇದು ಫ್ಲೇವರ್ ತುಂಬ ಇಷ್ಟ ಆಯಿತು. ಯಾವುದೇ ರೀತಿ ಗಿಡ್ಡಿನೆಸ್ ಆಗೋದು, ಪಿತ್ತ ಕ್ರಿಯೇಟ್ ಆಗೋದು, ಅದು ಯಾವುದೂ ಕೂಡ ನಮ್ಮ ಟೀಯಲ್ಲಿ ಆಗೋದಿಲ್ಲ.
ಈಗ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಅಡುಗೆ ಮನೆಗೆ ಎಂಟ್ರಿ ಆಗಿದ ತಕ್ಷಣನೇ ಇದಿಲ್ಲ ಅಂದರೆ ನಾವೇನು ಸ್ಟಾರ್ಟ್ ಮಾಡೋಕ್ಕೆ ಆಗೋದಿಲ್ಲ. ದಟ್ ಈಸ್ ನಥಿಂಗ್ ಅದರ್ ದ್ಯಾನ್ ಕುಕ್ಕಿಂಗ್ ಆಯಿಲ್ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ರೈಸ್ ಬ್ರ್ಯಾಂಡ್ ಕುಕ್ಕಿಂಗ್ ಆಯಿಲ್ ಇದೆ. ಇದು ಫಿಸಿಕಲಿ ರಿಫೈನ್ಡ್ ಆಯಿಲ್, ಯಾವುದೇ ರೀತಿ ಹಾರ್ಶ್ ಕೆಮಿಕಲ್ಸ್ ಯೂಸ್ ಮಾಡ್ದಿರ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಿರೋದು. ಇದು ಬಂದ್ಬಿಟ್ಟು ರೈಸ್ ಹಸ್ಕಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂತಹ ಆಯಿಲ್ ಇದು. ಇದರಲ್ಲಿ ಹೈಯೆಸ್ಟ್ ನ್ಯೂಟ್ರಿಷನಲ್ ವ್ಯಾಲ್ಯೂ ಇರುತ್ತೆ. ಮತ್ತೆ ಇದರಲ್ಲಿ ಇರ್ತಕ್ಕಂಥ ಹೈಯೆಸ್ಟ್ ಒರಿಜಿನಲ್ 1350 mg per 100 ಗ್ರಾಮ್ ಇರುತ್ತೆ. ಇದೇನ್ ಮಾಡುತ್ತೆ ಅಂತಂದ್ರೆ HDL LDL ಲೆವೆಲ್ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಕೊಲೆಸ್ಟ್ರಾಲ್ ಲೆವೆಲ್ನ ಕಡಿಮೆ ಮಾಡಿ ಹಾರ್ಟ್ ಫಂಕ್ಷನಿಂಗು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಮತ್ತೆ ವಿಟಮಿನ್ ಇ ನರ್ವಸ್ ಸಿಸ್ಟಮ್ಗೆ ಹೆಲ್ಪ್ ಮಾಡುತ್ತೆ. ಮತ್ತೆ ಇದರಲ್ಲಿ ಇರ್ತಕ್ಕಂಥ ಹೈಯೆಸ್ಟ್ ಸ್ಮೋಕಿಂಗ್ ಪಾಯಿಂಟ್ ಏನ್ ಮಾಡುತ್ತೆ ಅಂತಂದ್ರೆ ಆಯಿಲ್ನ ಕಂಪ್ಲೀಟ್ ಆಗಿ ಕಡಿಮೆ ಅಬ್ಸರ್ವ್ ಮಾಡ್ಕೊಳ್ಳಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸ್ವಲ್ಪ ಅಡಿಗೆಗೆ ಸ್ವಲ್ಪ ಹಾಕಿರೋ ಸಾಕು, ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಮೇಲೆಲ್ಲ ತೇಲ್ದಿರ ಕಂಪ್ಲೀಟ್ ಆಗಿ ಬ್ಲೆಂಡ್ ಆಗಿ ಇದು ತುಂಬಾ ಚೆನ್ನಾಗಿ ಟೇಸ್ಟ್ನ ಕೂಡ ಕೊಡ್ತಾ ಹೋಗುತ್ತೆ. ಅದೇ ರೀತಿ ಇದು ಶುಗರ್ ಇರೋರ್ಗೂ ಕೂಡ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ, ಬಿಕಾಸ್ ಇದರಲ್ಲಿ ಫೈಬರ್ ಕಂಟೆಂಟ್ ಕೂಡ ಇದೆ. ಈಗ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಪ್ಯೂರ್ ಕೌ ಘೀ, ತುಪ್ಪ ತುಂಬಾ ಗುಡ್ ಫ್ಯಾಟ್ ಇರುತ್ತೆ, ತುಂಬಾ ಇಂಪಾರ್ಟೆಂಟ್ ನಮ್ಮ ಬಾಡಿಗೆ. ಸೊ ತುಪ್ಪದಲ್ಲಿ ಏನು ಅಂತಂದ್ರೆ ಗುಡ್ ಫ್ಯಾಟ್ ಇರೋದ್ರಿಂದ ಇದು ಸ್ಕಿನ್ಗೆ ತುಂಬಾ ಹೆಲ್ಪ್ ಆಗುತ್ತೆ, ಬೋನ್ಸ್ಗೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ಗೂ ಕೂಡ ಇದು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಮತ್ತೆ ತುಪ್ಪ ನಾರ್ಮಲ್ ಆಗಿ ಆಚೆ ತಗೊಂಡ್ ಬಂದಿರೋದು ಏನು ಅಂತಂದ್ರೆ ತುಂಬಾ ಜಿಡ್ಡಾಗಿರುತ್ತೆ. ಸೊ ಅದನ್ನ ಯೂಸ್ ಮಾಡೋದ್ರಿಂದ ಹೆವಿನೆಸ್ ಅಂತ ಅನ್ಸುತ್ತೆ. 1 ಟೇಬಲ್ ಸ್ಪೂನ್ ಹಾಕಿದ ತಕ್ಷಣ ತುಂಬಾ ಹೆವಿ ಅನ್ಸುತ್ತೆ. ಬಟ್ ನಮ್ಮ ಮೋದಿಕೆ ತುಪ್ಪ ಜಾಸ್ತಿ ಹಾಕಿದ್ರು ಕೂಡ ನಮಗೆ ಜಿಡ್ಡು ಅಂತ ಅನ್ಸೋದಿಲ್ಲ. ಕಂಪ್ಲೀಟ್ ಆಗಿ ಡೈಜೆಷನ್ ತುಂಬಾ ಚೆನ್ನಾಗಿ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಎಲ್ರಿಗೂ ಗೊತ್ತಿರೋದು ಹನಿ, ರೈಟ್? ಹನಿ ಹೈಯೆಸ್ಟ್ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಅದೇ ರೀತಿ ಇದರಲ್ಲಿ ತುಂಬಾ ಹೀಲಿಂಗ್ ಪ್ರಾಪರ್ಟೀಸ್ ಇರುತ್ತೆ. ತುಂಬಾ ಹಳೆಯ ಕಾಲದಿಂದಲೂ ಕೂಡ ಉಪಯೋಗಿಸ್ತಾ ಇರ್ತಕ್ಕಂಥ ಒಂದು ಫುಡ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಕೋಲ್ಡ್ ಬಂತು, ಕಾಫ್ ಬಂತು, ಎಲ್ಲದಕ್ಕೂ ಕೂಡ ನಾವು ಹನಿನ ಯೂಸ್ ಮಾಡ್ತೀವಿ. ಅದೇ ರೀತಿ ವೆಯ್ಟ್ ಲಾಸ್ ಬೇಕು ಅಂತಂದ್ರೂ ಕೂಡ ನೀರಲ್ಲಿ ವಾರ್ಮ್ ವಾಟರ್ ಅಲ್ಲಿ ಹನಿನ ಹಾಕೊಂಡ್ರೆ ಕಂಪ್ಲೀಟು ವೆಯ್ಟ್ ಲಾಸ್ ಮಾಡ್ಕೋಬಹುದು. ಅದೇ ರೀತಿ ಇದು ಕಂಪ್ಲೀಟ್ ಪ್ಯೂರೆಸ್ಟ್ ಫಾರ್ಮ್ ಅಲ್ಲಿ ಇರುತ್ತೆ ಹನಿ. ಇದರಲ್ಲಿ ಯಾವುದೇ ರೀತಿ ಶುಗರು ಮತ್ತೆ ಜಾಗರಿ ಆಡ್ ಮಾಡಿರೋದಿಲ್ಲ. ಟಿಲ್ ಎಂಡ್ ವರ್ಗೂ ನೀವು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಬಹುದು ನಮ್ಮ ಪ್ಯೂರೆಸ್ಟ್ ಫಾರ್ಮ್ ಆಫ್ ಹನಿ. ಇದರಲ್ಲಿ ಫ್ಲೇವರ್ಸ್ ಇದೆ, ತುಳಸಿ ಮತ್ತೆ ಜಿಂಜರ್ ಇದೆ, ಹಾಗೆ ನಿಮಗೆ ಪ್ಯೂರ್ ಹನಿ ಕೂಡ ಸಿಗುತ್ತೆ. ಈಗ ನೋಡೋಣ ನಮ್ಮ ಪಾಸ್ತಾ. ಎಲ್ಲ ಟೈಮ್ಗೂ ಕೂಡ ಒಂದು ತುಂಬಾ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ ಸ್ನಾಕ್ಸ್ ಏನು ಕೊಡೋದು ಅಂತ ಹೇಳಿ, ಅಥವಾ ಬ್ರೇಕ್ಫಾಸ್ಟ್ ಹೆಲ್ತಿಯಾಗಿ ಏನು ಕೊಡ್ಬೋದು ಅಂತ ಹೇಳಿ. ಅದಕ್ಕೆ ನಮ್ಮ ಹತ್ರ ಒಂದು ಬೆಸ್ಟ್ ಆಪ್ಷನ್ ಇರೋದು ಯಾವುದು ಅಂತಂದ್ರೆ ಪಾಸ್ತಾ. ನಮ್ಮ ಮೋದಿಕೇರ್ ಪಾಸ್ತಾ ಬಂದು ಪೆನ್ನೇರಿಗಟ್ಟೆಯಿಂದ ಪ್ರೀಮಿಯಂ ಕ್ವಾಲಿಟಿ ಅಂತ ಹೇಳ್ತೀವಿ. ಪೆನ್ನೇರಿಗಟ್ಟೆ ಅಂತ ಹೇಳಿ ಧರಮ್ ವೀಟಿಂದ ಮಾಡಿರುವಂಥದ್ದು. ಮತ್ತೆ ಇದು ನಾನ್ ಸ್ಟಿಕ್ಕಿ ಇರುತ್ತೆ. ಸೊ ಕಂಪ್ಲೀಟ್ ಆಗಿ ತುಂಬಾ ಟೇಸ್ಟಿಯಾಗಿ ಒಂದು ಫುಡ್ನ ನಾವು ಇದು ಮಕ್ಕಳಿಗೆ ಪ್ರೊವೈಡ್ ಮಾಡ್ತಾ ಹೋಗ್ಬೋದು. ಇದರಲ್ಲಿ ಸ್ವೀಟ್ಸು ಮಾಡ್ಬೋದು, ಅದೇ ರೀತಿ ಸ್ನ್ಯಾಕ್ಸ್ ಆಗಿ ಕೂಡ ಮಕ್ಕಳಿಗೆ ನಾವು ಕೊಡ್ತಾ ಹೋಗ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ನೆಕ್ಸ್ಟು ಮಿಲೆಟ್ಸ್. ಸೊ ಇವಾಗ ಎಲ್ರಿಗೂ ಗೊತ್ತಿದೆ ಮಿಲೆಟ್ಸು ತುಂಬಾ ಒಳ್ಳೇದು, ಹೆಲ್ತಿ ಫುಡ್ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಅದರಲ್ಲಿ ಒಂದು ಬೆಸ್ಟ್ ಮಿಲೆಟ್ಸ್ ಅಂತ ಹೇಳ್ತಾರೆ, ಅದು ಬಂದು ಕಿನೋವಾ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಏನು ಅಂತ ಇಟ್ ಇಸ್ ಕಂಪ್ಲೀಟ್ ಗ್ಲೂಟನ್ ಫ್ರೀ, ಮತ್ತೆ ಹೈಯೆಸ್ಟ್ ಫೈಬರು ಮತ್ತೆ ಹೈಯೆಸ್ಟ್ ಪ್ರೋಟೀನ್ ಇರುತ್ತೆ. ಹಾಗಾಗಿ ಇದನ್ನ ಎಲ್ಲರಿಗೂ ಕೂಡ ರೆಕಮೆಂಡ್ ಮಾಡ್ಬೋದು. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಪ್ರತಿಯೊಬ್ಬರು ಕೂಡ ಇದನ್ನ ಯೂಸ್ ಮಾಡ್ತಾ ಹೋಗ್ಬೋದು. ಸೊ ಇದನ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬದಲು ಕೂಡ ಉಪಯೋಗಿಸೋದ್ರಿಂದ ನಾವು ವೆಯ್ಟ್ ಲಾಸ್ ಪರ್ಪಸ್ಗೆ ಕೂಡ ಇದನ್ನ ಉಪಯೋಗಿಸ್ತಾ ಹೋಗ್ಬೋದು. ಅದೇ ರೀತಿ ಇದರಲ್ಲಿ ಬಿಸಿಬೇಳೆ ಬಾತು, ಪೊಂಗಲ್ ಎಲ್ಲ ಒಂದು ಡಿಶಸ್ ಅಲ್ಲೂ ಕೂಡ ನಾವು ಕರ್ಡ್ ರೈಸ್ ಈ ತರ ಎಲ್ಲದರಲ್ಲೂ ಕೂಡ ಉಪಯೋಗಿಸೋದ್ರಿಂದ, ಕಡಿಮೆ ಉಪಯೋಗಿಸೋದ್ರಿಂದ ನಾವು ತುಂಬಾ ಹೊತ್ತು ಹೊಟ್ಟೆ ಹಸಿವಾಗ್ದಿರ ಇದ್ದಂಗೆ ತಡಿಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಮ್ಮ ಸ್ಟಿವಿಯಾ ಪೌಡರು. ಇದು ಬಂದು ನ್ಯಾಚುರಲ್ ಸ್ವೀಟ್ನರ್. ಇದು ಸಕ್ಕರೆ ಬದಲು ಉಪಯೋಗಿಸೋದು ಟೀ, ಕಾಫಿಗೆ ಅಥವಾ ಯಾವ್ದಾದ್ರು ಸ್ವೀಟ್ ಮಾಡೋದಕ್ಕೆ ಇದನ್ನ ಕಂಪ್ಲೀಟ್ ಆಗಿ ರಿಪ್ಲೇಸ್ ಮಾಡ್ಬೋದು. ಹಾಗಾಗಿ ನಾವು ಡಯಾಬಿಟಿಕ್ ಪೇಷಂಟ್ಸ್ಗೂ ಕೂಡ ನಾವು ರೆಕಮೆಂಡ್ ಮಾಡ್ಬೋದು. ವೆಯ್ಟ್ ಲಾಸ್ ಮಾಡ್ಕೊಳ್ಳೋ ಅಂಥವ್ರು, ಶುಗರ್ ಇಂದ ದೂರ ಇರಬೇಕು ಅಂತ ಅನ್ನೋರು ಇದನ್ನ ಉಪಯೋಗಿಸ್ಬೋದು. ಇದೊಂದು ಪ್ಲಾಂಟ್ ಲೀವ್ಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥ ಒಂದು ನ್ಯಾಚುರಲ್ ಪೌಡರ್. ಅದೇ ರೀತಿ ನಮ್ಮಲ್ಲಿ ಕಾಫಿ ಪೌಡರ್ಸ್ ಇದೆ. 2 ರೀತಿ ಕಾಫಿ ಪೌಡರ್ ಇದೆ. ಒಂದು 100% ಪ್ಯೂರ್ ಕಾಫಿ ಪೌಡರು, ಅದೇ ರೀತಿ ಇನ್ನೊಂದು ಬ್ಲೆಂಡೆಡ್ ಪೌಡರು, ಒಂದು ಇನ್ಸ್ಟೆಂಟ್ ಪೌಡರು. ಸೊ ಒಂದರಲ್ಲಿ ಚಿಕೋರಿ ಇದೆ, ಒಂದರಲ್ಲಿ ಚಿಕೋರಿ ಇಲ್ಲ. ಸೊ ಅವರವರ ಟೇಸ್ಟ್ಗೆ ತಕ್ಕನಂಗೆ ನಾವು ಅದನ್ನ ತಗೊಳ್ಬೋದು. ಅದೇ ರೀತಿ ಮಕ್ಕಳಿಗೆ ಫೇವ್ರೇಟ್ ಚಾಕ್ಲೇಟ್ಸ್ ಅಂದ್ರೆ ಎಲ್ರಿಗೂ ಕೂಡ ಫೇವ್ರೇಟ್ ಮಕ್ಕಳಿಗೆ. ನಮ್ಮಲ್ಲಿ ಇಷ್ಟೊಂದು ಕ್ಯಾಂಡೀಸು, ಲಾಲಿಪಾಪ್ಸು ಎಲ್ಲ ತರ ಚಾಕ್ಲೇಟ್ಸ್ ಬಂದಿದೆ, ಕ್ಯಾಂಡೀಸ್ ಬಂದಿದೆ. ಸೊ ಇದರಲ್ಲಿ ಏನು ಅಂತಂದ್ರೆ ನಾವು ನೋಡಿರೋ ಡಿಫ್ರೆನ್ಸ್ ಏನು ಅಂತಂದ್ರೆ ಕ್ಯಾಂಡೀಸ್ ಕಂಪ್ಲೀಟ್ ಆಗುವಾಗ ಲಾಸ್ಟ್ ಅಲ್ಲಿ ಸ್ವಲ್ಪ ಒಗ್ರು ಆಗ್ತಾ ಇರುತ್ತೆ ಆಚೆದು. ಬಟ್ ನಮ್ಮ ಮೋದಿಕೇರಲ್ಲಿ ಕಂಪ್ಲೀಟ್ ಯೂಸ್ ಮಾಡೋವರೆಗೂ ಕೂಡ ಆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಒಗ್ರು ಅಂತ
ಅನ್ಸೋದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಒಂದು ಗರಂ ಮಸಾಲಾ ಪೌಡರ್ಸು, ಎಲ್ರಿಗೂ ಕೂಡ ಅಡುಗೆ ಮನೆಯಲ್ಲಿ ಎಷ್ಟು ಒಳ್ಳೆ ಕ್ವಾಲಿಟಿ ಮಸಾಲಾ ಪೌಡರ್ಸ್ ಯೂಸ್ ಮಾಡ್ತೀವೋ ನಾವು ಅಷ್ಟು ಒಳ್ಳೆ ಅಡುಗೆನ ಮಾಡ್ಬೋದು, ಅಷ್ಟು ಒಳ್ಳೆ ಫ್ರೇಗ್ರೆನ್ಸು ಅರೋಮಾ ಅಂತ ಉಪಯೋಗಿಸ್ಬೋದು. ನಮ್ಮಲ್ಲಿ ಇರ್ತಕ್ಕಂಥದ್ದು ಎಲ್ಲ ಮಸಾಲಾ ಪೌಡರ್ ಬಂದು ಎಲ್ಲ ಆರ್ಗ್ಯಾನಿಕಲಿ ಗ್ರೋನು ಮತ್ತು ಹ್ಯಾಂಡ್ ಪಿಕ್ ಪ್ರಾಡಕ್ಟ್ಸು. ಅದರಲ್ಲಿ ಕೆಲವೊಂದು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ನಮ್ಮ ಲಾಲ್ ಮಿರ್ಚಿ ಪೌಡರ್ ಅಂದರೆ ಖಾರದ ಪುಡಿ ಅಂತ ಹೇಳ್ಬಿಟ್ಟು, ಇದು ಅಷ್ಟೇ ಹ್ಯಾಂಡ್ ಪಿಕ್ಡು ಮತ್ತು ಕಂಪ್ಲೀಟ್ ಆಗಿ ಸೂರ್ಯನ ಬೆಳಕಿನಲ್ಲಿ ಇದನ್ನ ಡ್ರೈ ಮಾಡಿ ರಿಫೈನ್ ಮಾಡಿ ಪೌಡರ್ ಮಾಡಿರ್ತಕ್ಕಂಥದ್ದು ಇದು. ಸೊ ಇದರಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಕಲರ್ಸು ಪ್ರಿಸರ್ವೇಟಿವ್ಸು ಏನು ಕೂಡ ಆ್ಯಡ್ ಮಾಡಿಲ್ಲ. ಬೆಸ್ಟ್ ಕ್ವಾಲಿಟಿ ಒಂದು ಮೆಣಸಿನಕಾಯಿಯಿಂದ ಇದನ್ನ ಮಾಡಿದ್ದಾರೆ. ಮತ್ತೆ ಇದರಲ್ಲಿ ಇರ್ತಕ್ಕಂಥ ಒಂದು ಜಿಪ್ ಲಾಕ್ ಸಿಸ್ಟಮ್ ಏನಿದೆ, ಓಪನ್ ಮಾಡಿ ಇದನ್ನ ಇದ್ರೊಳಗಡೆ ಒಂದು ಪಾಕೆಟ್ ಇರುತ್ತೆ, ಅದನ್ನು ವಾಪಸ್ ಹಾಕೋದ್ರಿಂದ ನೀವು ಕಂಪ್ಲೀಟ್ ಆಗಿ ಟಿಲ್ ದ ಎಂಡು ಅದೇ ಅರೋಮಾ ಅದೇ ಫ್ರೆಶ್ನೆಸ್ ಅಲ್ಲಿ ನಾವು ಇದನ್ನ ಉಪಯೋಗಿಸ್ಬೋದು. ಮಸಾಲಾ ಪೌಡರ್ಸ್ ಅಲ್ಲಿ ಹಳದಿ ಪೌಡರ್ ಇದೆ, ಅದೇ ರೀತಿ ಜೀರಾ ಪೌಡರ್ ಇದೆ, ಪೆಪ್ಪರ್ ಪೌಡರ್ ಇದೆ, ಗರಂ ಮಸಾಲಾ ಪೌಡರ್ ಇದೆ, ಧನಿಯಾ ಪೌಡರ್ ಇದೆ, ಈ ತರ ಎಲ್ಲಾ ವೆರೈಟೀಸ್ ಇದೆ. ಸೊ ಗರಂ ಮಸಾಲಾದ ಒಂದು ಸ್ಪೆಷಾಲಿಟಿ ಏನು ಅಂತ ಅಂದ್ರೆ, ನಾರ್ಮಲಿ ಗರಂ ಮಸಾಲಾ ಇಷ್ಟ ಆಗುತ್ತೆ ಎಲ್ಲ ಅಡುಗೆ ಹಾಕ್ಬೇಕಂದ್ರೆ ತುಂಬಾ ಜನಕ್ಕೆ ಅಸಿಡಿಟಿ ಆಗ್ತಾ ಹೋಗುತ್ತೆ. ಬಟ್ ನಮ್ಮ ಗರಂ ಮಸಾಲಾ ಪೌಡರ್ ಹಾಕೋದ್ರಿಂದ ಅಸಿಡಿಟಿ ಕ್ರಿಯೇಟ್ ಆಗಲ್ಲ. ನೀವು ಸ್ವಲ್ಪ ಜಾಸ್ತಿ ಹಾಕಿದ್ರು ಕೂಡ ಟೇಸ್ಟ್ ಜಾಸ್ತಿ ಆಗುತ್ತೆ ಹೊತ್ತು ಯಾವುದೇ ರೀತಿ ಅಸಿಡಿಟಿ ಕ್ರಿಯೇಟ್ ಆಗಲ್ಲ. ಇದೆಲ್ಲ ನಮ್ಮ ಒಂದು ಫುಡ್ ಅಂಡ್ ಬಿವರೇಜ್ ಪ್ರಾಡಕ್ಟ್ಸ್. ಇವಾಗ ನೋಡೋಣ ಲಾಂಡ್ರಿ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ. ಸೊ ಅದರಲ್ಲಿ ಪ್ರೀ ವಾಶ್, ಸೊ ಇದು ಹೆಸರಲ್ಲೇ ಗೊತ್ತಾಗುತ್ತೆ. ವಾಶ್ ಮಾಡೋಕ್ಕೆ ಮುಂಚೆ ಯೂಸ್ ಮಾಡೋದು ಪ್ರೀ ವಾಶ್ ಬಟ್ಟೆ ಮೇಲೆ. ಸೊ ಯಾವ ಥರ ಬಟ್ಟೆ ಮೇಲಾದರೂ ಸಹ ಯೂಸ್ ಮಾಡ್ಬೋದು. ಎಲ್ಲಿ ಸ್ಟೇನ್ಸ್ ಇರುತ್ತೆ ಆ ಸ್ಟೇನ್ ಮೇಲೆ ಹಾಕೋದು. ಮತ್ತು ಕಾಲರ್ಸು ಕಫ್ಸ್ ಹತ್ರ ತುಂಬ ಸ್ಟೇನ್ಸ್ ಇರುತ್ತೆ, ಬ್ರಷ್ ತೊಗೊಂಡು ಉಜ್ತಾನೆ ಇರ್ತೀವಿ, ಸೊ ಬಟ್ಟೆನೇ ಹಾಳಾಗೋಗುತ್ತೆ. ಅಂಥ ಜಾಗದಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಮತ್ತು ಆಯಿಲ್ ಸ್ಟೇನ್ಸ್ ಆಗಿರ್ಬೋದು, ಸೊ ಒಂದು ಟೀ ಸ್ಟೇನ್ ಆಗಿರ್ಬೋದು, ಸಾಸು, ಲಿಪ್ಸ್ಟಿಕ್, ಮಾವಿನ ಹಣ್ಣಿಂದು ಎಂಥ ಸ್ಟೇನ್ಸ್ ಆದರೂ ಇರಲಿ, ಎಲ್ಲ ಸ್ಟೇನ್ಸ್ ಆಗುತ್ತೆ. ಬ್ಲೇಡ್ ಸ್ಟೇನ್ಸ್ ಆಗಿರ್ಬೋದು. ಸೊ ಡ್ರೈ ಬಟ್ಟೆ ಮೇಲೆ ಹಾಕಬೇಕು. ಸೊ ಹೊಸ ಸ್ಟೇನ್ಸ್ ಆದರೆ ಒಂದು ವಾಶ್ಗೆ ಹೊರಟಾಗುತ್ತೆ. ಹಳೆ ಸ್ಟೇನ್ಸ್ ಆದರೆ ಒಂದು 2-3 ಸತಿ ಯೂಸ್ ಮಾಡಬೇಕಾಗುತ್ತೆ. ಆದರೆ ನೀರಲ್ಲಿ ಡಿಪ್ ಮಾಡಿಬಿಟ್ರೆ ಹೋಗಲ್ಲ. ನೀರಲ್ಲಿ ಇದು ಡ್ರೈ ಬಟ್ಟೆ ಮೇಲೆ ಹಾಕಿದ್ಮೇಲೆ ಒಂದು 10 ನಿಮಿಷ ಆದಮೇಲೆ ನೀರಲ್ಲಿ ಡಿಪ್ ಮಾಡಬೇಕು. ಸೊ ಇದನ್ನು ಹಾಕಿದ್ಮೇಲೆ ಒಂದು 10 ನಿಮಿಷ ಜಸ್ಟ್ ಹಿಂಗೆ ಉಜ್ಬಿಟ್ರೆ ಆನ್ ದಿ ಸ್ಪಾಟ್ ಆ ಜಾಗದಲ್ಲಿ ಹೊರಟಾಗುತ್ತೆ. ಇಲ್ಲ ಅಂದರೆ ನಾವು ವಾಶ್ ಮಾಡೋಕ್ಕೆ ಅದನ್ನು ನೀರಲ್ಲಿ ನೆನೆಸಿಡ್ಬೋದು. ಆ ಥರ ಯೂಸ್ ಮಾಡೋವಂಥದ್ದು ಪ್ರೀ ವಾಶ್. ಸೊ ನೆಕ್ಸ್ಟ್ ಬಂದು ಸೊ ವಾಷಿಂಗ್ ಮಿಷಿನ್ಗೆ ಯೂಸ್ ಮಾಡೋಕ್ಕೆ ನಮ್ಮ ಹತ್ರ ವಾಶ್ಮೇಟ್ ಕಾನ್ಸಂಟ್ರೇಟೆಡ್ ಅಂತ ಇದೆ. ಇದರಲ್ಲಿ ಇದು ಯಾವ ಥರ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂದರೆ ಇದರಲ್ಲಿ ಆಪ್ಟಿಕಲ್ ಬ್ರೈಟ್ನಿಂಗ್ ಏಜೆಂಟ್ ಇದೆ. ಸೊ ಆಪ್ಟಿಕಲ್ ಬ್ರೈಟ್ನಿಂಗ್ ಏಜೆಂಟ್ ಇರೋದ್ರಿಂದ ನಮ್ಮ ಬಟ್ಟೆ ಬ್ರೈಟ್ ಆಗಿರುತ್ತೆ, ವೈಟ್ ಬಟ್ಟೆ ವೈಟಿಶ್ ಆಗಿರುತ್ತೆ, ಕಲರ್ಫುಲ್ ಬಟ್ಟೆ ಕಲರ್ಫುಲ್ ಆಗಿ ಕಾಣುತ್ತೆ. ಮತ್ತು ರೀಡಿಪೋಸಿಂಗ್ ಏಜೆಂಟ್ ಇರೋದ್ರಿಂದ ಸೊ ಬಟ್ಟೆ ಏನಾದರೂ ನೆನೆಸಿಟ್ವಿ ಅಂದರೆ ಮತ್ತೆ ಅದಕ್ಕೆ ಕೊಳೆ ಮೆತ್ಕೊಡಲ್ಲ. ಎಷ್ಟು ಅವರ್ಸ್ ಆದರೂ ಇಟ್ಟರು ಸಹ, ನೆನೆಸಿಟ್ರು ಸಹ ವಾಸನೆ ಬರಲ್ಲ. ಮತ್ತು ರೀಡಿಪೋಸಿಂಗ್ ಏಜೆಂಟ್ ಇರೋದ್ರಿಂದ ನಮಗೆ ಆಂಟಿ ಕರಸಿವ್ ಏಜೆಂಟ್ ಇರೋದ್ರಿಂದ ಬಟನ್ಸ್ ಹತ್ರ, ಜಿಪ್ಸ್ ಹತ್ರ ರಸ್ಟ್ ಬೀಳತ್ತಲ್ವ, ಅದೆಲ್ಲ ಸಹ ಆಗಲ್ಲ. ಆ ಥರ ವಂಡರ್ಫುಲ್ ಪ್ರಾಡಕ್ಟು. ಸೊ ಇದು ನಮಗೆ ಹಾಟ್ ವಾಟರ್ಗೂ ಆಗುತ್ತೆ, ಸಾಫ್ಟ್ ವಾಟರ್ಗೂ ಆಗುತ್ತೆ. ವಾಷಿಂಗ್ ಮಿಷಿನ್ಗೆ ಯೂಸ್ ಮಾಡೋದು ಅಲ್ಲಿ 2 ಸ್ಕೂಪ್ ಯೂಸ್ ಮಾಡ್ತೀವಿ, ಇದು 1 ಸ್ಕೂಪ್ ಯೂಸ್ ಮಾಡಿದ್ರೆ ಸಾಕು. ಮತ್ತು ಟೈಮು ಎನರ್ಜಿ ಮನಿ ಸೇವ್ ಆಗುತ್ತೆ. ಸೊ ಇದಕ್ಕೆ ನೀರು ತುಂಬ ಬೇಕಾಗಿ ಇರಲ್ವಲ್ಲ, ಅದಕ್ಕೋಸ್ಕರ ವಾಷಿಂಗ್ ಮಿಷಿನ್ ಕೆಡಲ್ಲ. ಆ ಥರ ಒಂದು ಪ್ರಾಡಕ್ಟು. ಸೊ ನೆಕ್ಸ್ಟ್ ಅದೇ ಥರ 5-in-1 ಲಿಕ್ವಿಡ್. ಸೊ ಕೆಲವರು ಪೌಡ್ರ್ ಯೂಸ್ ಮಾಡಲ್ಲ, ಅಂಥ ಜಾಗದಲ್ಲಿ ಲಿಕ್ವಿಡ್ ಯೂಸ್ ಮಾಡ್ಬೋದು. 5 ಕೆಲಸ ಒಂದೇದ್ರಲ್ಲಿ ಆಗತ್ತೆ. ಸ್ಟೇನ್ಸು ಹೊಟ್ಟೋಗತ್ತೆ, ಮತ್ತೆ ಬಟ್ಟೆ ಹಾಳಾಗಲ್ಲ, ವಾಷಿಂಗ್ ಮಿಷಿನು ಕೆಡಲ್ಲ, ಬ್ಯಾಕ್ಟೀರಿಯಾಸು ಸಹ ಏನೇ ಬ್ಯಾಕ್ಟೀರಿಯಾಸ್ ಇದ್ರೂ ಸಹ ರಿಮೂವ್ ಮಾಡುತ್ತೆ. ಬಟ್ಟೆ ಸಾಫ್ಟ್ ಅಂಡ್ ಸ್ಮೂತ್ ಅಂಡ್ ಬ್ರೈಟ್ ಆಗಿರುತ್ತೆ. ಆ ಥರ ಸ್ಮೆಲ್ಲು ಸಹ ಚೆನ್ನಾಗಿರುತ್ತೆ. ವಾಶ್ಮೇಟ್ ಪಾಪ್ಯುಲರ್ ಅಂತ ಬಕೆಟ್ ವಾಶ್ಗೆ ಹೊರಗೆ 2 ಸ್ಕೂಪ್ ಯೂಸ್ ಮಾಡಿದ್ರೆ ಇದು 1 ಸ್ಕೂಪ್ ಸಾಕು. ಟೈಮು ಎನರ್ಜಿ ಮನಿ ಸೇವ್ ಆಗುತ್ತೆ. ಸೊ ಕೈಗೂ ಹಾನಿ ಆಗಲ್ಲ, ಬಟ್ಟೆ ಸಹ ಹಾನಿ ಆಗಲ್ಲ. ಕೆಲವ್ರಿಗೆ ಎಷ್ಟೇ ಪೌಡ್ರ್ ಯೂಸ್ ಮಾಡಿದ್ರು ಸಹ ವಾಶ್ಮೇಟ್ ಬಾರ್ ಯೂಸ್ ಮಾಡಬೇಕು ಅಂತ ಇಷ್ಟಪಡ್ತಾರೆ. ಅಂಥವ್ರಿಗೆ ವಾಶ್ಮೇಟ್ ಬಾರ್ ಅಂತ ಇದೆ. ಸೊ ನೀವು ಹೊರಗೆ ನೀವು ಒಣಗಾಕಕ್ಕೆ ಅಂತ ಹಾಕಿದಾಗ UV ರೇಸ್ ಬಿದ್ದು ಬಟ್ಟೆ ಫೇಡ್ ಆಗ್ತಾ ಇರುತ್ತೆ. ಅದು ಫೇಡ್ ಆಗದಿರೋ ಥರ ಪ್ರೊಟೆಕ್ಷನ್ನು ಮಾಡುತ್ತೆ. ಸ್ಕಿನ್ಗೂ ಸಹ ಏನು ಒಳಗಲ್ಲ, ಮತ್ತು ಬಟ್ಟೆನೂ ಹಾಳಾಗಲ್ಲ. ಆ ಥರ ವಂಡರ್ಫುಲ್ ಪ್ರಾಡಕ್ಟ್ಸು ಎಲ್ಲರೂ ಸಹ ಯೂಸ್ ಮಾಡ್ತಾರೆ. ವಾಶ್ಮೇಟ್ ಡೆಲಿಕೇಟ್. ಸೊ ನಾವು ಡ್ರೈ ಕ್ಲೀನ್ಗೆ ಕೊಡ್ತೀವಲ್ಲ, ಡ್ರೈ ಕ್ಲೀನ್ಗೆ ಬಟ್ಟೆ ವಾಶ್ ಮಾಡೋಕ್ಕೆ ಕೊಡೋ ಜಾಗದಲ್ಲಿ ಜಸ್ಟ್ ಇದನ್ನ ಯೂಸ್ ಮಾಡೋದ್ರಿಂದ ವಂಡರ್ಫುಲ್ ರಿಸಲ್ಟ್ ಬರುತ್ತೆ. ಸಿಲ್ಕ್ ಸ್ಯಾರೀಸ್ ಸಹ ಇದರಲ್ಲಿ ವಾಶ್ ಮಾಡ್ಬೋದು. ಸೊ ಬೆಡ್ಶೀಟ್ಸು, ರಗ್ಸು ಅಂಥದ್ದು ವಾಶ್ ಮಾಡ್ಬೋದು. ಸ್ವೆಟರ್ಸು ಅಂಥದ್ದೆಲ್ಲ ಇದು ವಾಶ್ ಮಾಡೋಕ್ಕೆ, ಕ್ಲೀನ್ ಮಾಡೋಕ್ಕೆ ಇದು ವಂಡರ್ಫುಲ್ ಪ್ರಾಡಕ್ಟು. ಜಸ್ಟ್ ಇದನ್ನು 1 ಸ್ಪೂನ್ ಅಷ್ಟು ಹಾಕ್ಕೊಂಡು ಬಟ್ಟೆಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಒಂದು 5 ಸತಿ ಜಾಲ್ಸಿ ಹಾಕ್ಬಿಟ್ಟು ಸಪ್ರೇಟಾಗಿ ನೀರು ಇಟ್ಕೊಂಡು 2 ಬಕೆಟಲ್ಲಿ ಅದ್ರಲ್ಲಿ ಜಾಲ್ಸಿ ಹಾಕ್ಬಿಟ್ಟು ಒಣಗಾಕ್ಬಿಡೋದು. ಆ ಥರ ವಂಡರ್ಫುಲ್ ಪ್ರಾಡಕ್ಟು, ಪ್ರತಿಯೊಬ್ಬರು ಇಷ್ಟಪಡೋವಂಥ ಪ್ರಾಡಕ್ಟ್. ಥ್ಯಾಂಕ್ ಯು. ಈಗ ನಾವು ಮೋದಿಕೇರ್ ವೆಲ್ ರೇಂಜ್ ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸಪ್ಲಿಮೆಂಟ್ರಿ ಇವತ್ತು ತುಂಬ ಎಸೆನ್ಷಿಯಲ್ ಪಾರ್ಟ್ ಇನ್ ಅವರ್ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ
ನಮಗೆ ಎಲ್ಲಾ ತರ ಪೋಷಕಾಂಶಗಳು 100% ಸಿಗ್ತಾ ಇಲ್ಲ. ಆ ಒಂದು ಪೋಷಕಾಂಶಗಳ ಕೊರತೆ ಆಗ್ತಿದೆ. ಆ ಒಂದು ಗ್ಯಾಪ್ ನ ಫಿಲ್ ಮಾಡ್ಲಿಕ್ಕೆ ನಮ್ಗೆ ಇವತ್ತು ಸಪ್ಲಿಮೆಂಟರಿ ಒಂದು ಅವಶ್ಯಕತೆ ಇದೆ. ಅದೇ ರೀತಿ ನಮ್ಮ ಒಂದು ಪ್ರಾಡಕ್ಟ್ಸ್ ಅಲ್ಲಿ ಇದನ್ನ ಸಾಯ್ವೇದಿಕ್ ಫಾರ್ಮುಲಾ ಅಂತ ಹೇಳ್ತೀವಿ. ಸೈನ್ಸು ಮತ್ತೆ ಆಯುರ್ವೇದ ಎರಡೂ ಕಾಂಬಿನೇಷನ್ ಅಲ್ಲಿ ಮಾಡಿರ್ತಕ್ಕಂಥ ಒಂದು ವಂಡರ್ಫುಲ್ ಕ್ವಾಲಿಟಿ ಪ್ರಾಡಕ್ಟ್ಸ್ ನಮ್ಮ ಮೋದಿಕೇರ್ನ ವೆಲ್ ರೇಂಜ್ ಪ್ರಾಡಕ್ಟ್ಸ್. ಸೊ ಎಲ್ರಿಗೂ ತುಂಬಾ ಇಂಪಾರ್ಟೆಂಟ್ ಕಂಟೆಂಟ್ ನಮ್ಮ ಬಾಡಿಯಲ್ಲಿ ಏನು ಅಂತಂದ್ರೆ ನೀರ್ ಆದ್ಮೇಲೆ ಲಾರ್ಜೆಸ್ಟ್ ಕಾನ್ಸ್ಟಿಟ್ಯೂಂಟ್ ಇನ್ ಅವರ್ ಬಾಡಿ ಯಾವುದು ಅಂತಂದ್ರೆ ಪ್ರೋಟೀನು. ಸೊ ಪ್ರೋಟೀನ್ ಎಲ್ರಿಗೂ ಬೇಕೇ ಬೇಕು. ಸೊ ಪ್ರೋಟೀನ್ ಏನ್ ಮಾಡುತ್ತೆ ಅಂತಂದ್ರೆ ಇಟ್ ಇಸ್ ಅ ಬಿಲ್ಡಿಂಗ್ ಬ್ಲಾಕ್ ಆಫ್ ಅವರ್ ಮಸಲ್ಸ್ ಅಂತ ಹೇಳ್ತೀವಿ. ಸೊ ಇದು ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ಬಾಡಿನ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ, ಅದೇ ರೀತಿ ಮಸಲ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ, ಅದೇ ರೀತಿ ಇದು ಟಿಶ್ಯೂಸ್ನ ರಿಪೇರ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಈಗ ನೋಡೋಣ ನಮ್ಮ ಒಂದು ಆಲ್ ಪ್ಲಾಂಟ್ ಪ್ರೋಟೀನು ತುಂಬಾ ಎಸೆನ್ಷಿಯಲ್ ನಮ್ಮ ಬಾಡಿಯಲ್ಲಿ. ಹೇಗೆ ಅಂತಂದ್ರೆ ನಮ್ಮ ಬಾಡಿಗೆ ವಾಟರ್ ಎಷ್ಟು ಇಂಪಾರ್ಟೆಂಟ್, ಲಾರ್ಜೆಸ್ಟ್ ಫ್ಯಾಕ್ಟರ್ ಅಂತ ಏನ್ ಹೇಳ್ತಾರೆ, ಅದೇ ರೀತಿ ಪ್ರೋಟೀನು ಸೆಕೆಂಡ್ ಲಾರ್ಜೆಸ್ಟ್ ಕಾನ್ಸ್ಟಿಟ್ಯೂಂಟ್ ಇನ್ ಅವರ್ ಬಾಡಿ. ಪ್ರೋಟೀನ್ ಏನೇನ್ ಮಾಡುತ್ತೆ ಅಂತಂದ್ರೆ ಮಸಲ್ ರಿಕವರಿ ಮಾಡುತ್ತೆ, ಟಿಶ್ಯೂಸ್ ನ ಇದು ರಿಪೇರ್ ಮಾಡುತ್ತೆ. ಸೊ ನಮ್ಮ ಆಲ್ ಪ್ಲಾಂಟ್ ಪ್ರೋಟೀನ್ ಅಲ್ಲಿ ಏನಿದೆ ಅಂತಂದ್ರೆ ಇದು ಟ್ರೈ ಬ್ಲೆಂಡ್ ಆಫ್ ಸೋಯಾ, ವೀಟು ಮತ್ತೆ ಎಲ್ಲೋ ಪೀಸ್ ನ ಪ್ರೋಟೀನ್ ಇದೆ ಇದರಲ್ಲಿ. ಸೊ ಇದು 100% ಕೊಲೆಸ್ಟ್ರಾಲ್ ಫ್ರೀ, ಫ್ಯಾಟ್ ಫ್ರೀ, 100% ವೆಜಿಟೇರಿಯನ್ ಪ್ರಾಡಕ್ಟ್, ಲ್ಯಾಕ್ಟೋಸ್ ಫ್ರೀ. ಮತ್ತೆ ಇದರ ಒಂದು PDCS ಸ್ಕೋರ್ 1.0 ಇದೆ. ಅಂದ್ರೆ ಪ್ರೋಟೀನ್ ಡೈಜೆಸ್ಟಬಿಲಿಟಿ ಕರೆಕ್ಟಿವ್ ಅಮಿನೋ ಆಸಿಡ್ ಸ್ಕೋರ್ ಅಂತ ಹೇಳ್ತಾರೆ, ವಿಚ್ ಇಸ್ ಎಸ್ಟಾಬ್ಲಿಷ್ಡ್ ಬೈ WHO. ಅವ್ರು ಹೇಳೋದೇನು ಅಂತಂದ್ರೆ ಯಾವುದೇ ಒಂದು ಪ್ರೋಟೀನ್ ನಾವು ತಗೊಳ್ಳುವಾಗ ಅದರ ಒಂದು ಸ್ಕೋರ್ 1.0 ಇದ್ರೆ ಅದು ನಮಗೆ ಪರ್ಫೆಕ್ಟ್ ಆಗಿ ಡೈಜೆಸ್ಟ್ ಆಗ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಮತ್ತೆ ಇದನ್ನ 2 ವರ್ಷದ ಕೆಳಗಡೆ ಇರೋ ಮಕ್ಕಳಿಗೆ ಇದನ್ನ ಕೊಡೋ ಹಾಗಿಲ್ಲ. ಅದೇ ರೀತಿ ಕಿಡ್ನಿ ಸ್ಟೋನ್ ಫಾರ್ಮ್ ಆಗಿರೋರಿಗೆ ಮತ್ತೆ ಅದೇ ರೀತಿ ಥೈರಾಯ್ಡ್ ಪ್ರಾಬ್ಲಮ್ ಇರೋರು ಇದನ್ನ ತಗೊಳ್ಳೋ ಹಾಗಿಲ್ಲ. ಮತ್ತೆ ಇದನ್ನ ತುಂಬಾ ಇಂಪಾರ್ಟೆಂಟ್ ಏನು ಅಂತಂದ್ರೆ ಡಯಾಬಿಟಿಕ್ ಪೇಷಂಟ್ಸ್ಗೆ ನಾವು ಹೈಲಿ ರೆಕಮೆಂಡ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಅವ್ರಿಗೆ ತುಂಬಾ ಪ್ರೋಟೀನ್ ಲಾಸ್ ಆಗ್ತಾ ಇರುತ್ತೆ, ಸುಸ್ತಾಗ್ತಾ ಇರುತ್ತೆ, ಬೇಗ ಅವ್ರಿಗೆ ಹೊಟ್ಟೆ ಹಸಿವು ಆಗ್ತಾ ಇರುತ್ತೆ. ಇದೇನ್ ಮಾಡುತ್ತೆ ಅಂತಂದ್ರೆ ಈ ಪ್ರೋಟೀನು ಅವರ ಒಂದು ಪ್ಯಾಂಕ್ರಿಯಾಸ್ ನ ಆಕ್ಟಿವೇಟ್ ಮಾಡಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗಾಗಿ ಶುಗರ್ ಲೆವೆಲ್ಸ್ ಕೂಡ ತುಂಬಾ ಚೆನ್ನಾಗಿ ನಾರ್ಮಲ್ ಆಗಿ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಇದನ್ನ ತಗೊಳ್ಳೋದ್ರಿಂದ ಕಂಪ್ಲೀಟ್ ಥ್ರೂಔಟ್ ದ ಡೇ ನಮಗೆ ಎನರ್ಜಿ ಇರುತ್ತೆ, ಮತ್ತೆ ಕಂಪ್ಲೀಟ್ ಇಮ್ಯುನಿಟಿ ಕೂಡ ಇದರಿಂದ ಡೆವಲಪ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಯಾವುದೇ ರೀತಿ ಟೇಸ್ಟ್ ಇರಲ್ಲ, ಮತ್ತೆ ಕಂಪ್ಲೀಟ್ ವಾಟರ್ ಅಲ್ಲಿ ಇದು ಡಿಸಾಲ್ವ್ ಆಗುತ್ತೆ, ಯಾವುದೇ ರೀತಿ ಲಂಪ್ಸ್ ಕೂಡ ಇದು ಕ್ರಿಯೇಟ್ ಮಾಡೋದಿಲ್ಲ. ಸೊ ಅದೇ ರೀತಿ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಎಲ್ರಿಗೂ ಫೇವ್ರೇಟ್ ಮಕ್ಕಳು ಅಂತ ಅಂದಿದ ತಕ್ಷಣ ತಾಯಂದ್ರಿಗೆ ಫಸ್ಟ್ ಯೋಚನೆ ಬರೋದೇನು ಅಂತಂದ್ರೆ ಯಾವುದೇ ರೀತಿಲಿ ಅವ್ರಿಗೆ ಎಲ್ಲ ಬೆಸ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಎಜುಕೇಶನ್ ಬೆಸ್ಟ್ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ನನ್ನ ಪ್ರಕಾರ ಅದಕ್ಕಿಂತ ಜಾಸ್ತಿ ನಾವು ಕೊಡಬೇಕಾಗಿರೋದು ಫಸ್ಟ್ ಪ್ರಿಯಾರಿಟಿ ಯಾವುದಕ್ಕೆ ಅಂದ್ರೆ ಅವ್ರಿಗೆ ಏನು ಫುಡ್ ಕೊಡ್ತೀವಿ ಅದು ಬಹಳ ಮುಖ್ಯ. ಸೊ ಆಚೆ ಮಾರ್ಕೆಟ್ ಅಲ್ಲಿ ಎಷ್ಟೊಂದು ಪ್ರಾಡಕ್ಟ್ಸ್ ಇರುತ್ತೆ. ಮಾರ್ಕೆಟ್ ಅಲ್ಲಿ ಹಾಲಿಗೆ ಏನಾಗಿ ಕೊಡಬೇಕು ಅಂದ್ರೆ ವೆರೈಟೀಸ್ ಇರುತ್ತೆ, ಆದ್ರೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಹೇಳಿ ನಮಗೆ ಐಡೆಂಟಿಫೈ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಸೊ ಇವಾಗ ನೋಡೋಣ ನಮ್ಮ ಮೋದಿಕೇರ್ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಅಲ್ಲಿ ಏನು ವಿಶೇಷತೆ ಅಂತ ಹೇಳ್ಬಿಟ್ಟು. ಇದೇನ್ ಮಾಡುತ್ತೆ ಅಂತಂದ್ರೆ ಮಸಲ್ ಗ್ರೋತ್ಗೆ ಮತ್ತೆ ಇಮ್ಯುನಿಟಿ ಡೆವಲಪ್ಮೆಂಟ್ಗೆ ಮತ್ತೆ ಕಂಪ್ಲೀಟ್ ಥ್ರೂಔಟ್ ದ ಡೇ ಎನರ್ಜಿ ಆಗ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಮತ್ತೆ ಮಿಲ್ಕ್ ಪ್ರೋಟೀನ್ಸ್ ಏನ್ ಮಾಡುತ್ತೆ ಅಂತಂದ್ರೆ ಟಿಶ್ಯೂಸ್ ನ ರಿಪೇರ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಕೊಲೆಸ್ಟ್ರಾಮ್ ಇದೆ. ಕೊಲೆಸ್ಟ್ರಾಮ್ ಅಂತಂದ್ರೆ ಏನು ಅಂದ್ರೆ ಹೇಗೆ ತಾಯಿ ಹಾಲು ಮಗುಗೆ ಹೇಗೆ ಇಮ್ಯುನಿಟಿನ ಡೆವಲಪ್ ಮಾಡುತ್ತೆ, ಹಾಗೆ ಹಸುವಿನ ಗಿಣ್ಣನಿಂದ ಹಾಕಿ ಇದನ್ನ ಮಾಡಿರೋದು ಹೈಯೆಸ್ಟ್ ಇಮ್ಯುನಿಟಿನ ಡೆವಲಪ್ ಮಾಡ್ಲಿಕ್ಕೆ ಮಕ್ಕಳಿಗೆ ಇದು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಅದೇ ರೀತಿ DHA ಬ್ರೈನ್ ಡೆವಲಪ್ಮೆಂಟ್ ಮತ್ತೆ ಫಂಕ್ಷನಿಂಗು ಚೆನ್ನಾಗಿ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಇದರಲ್ಲೂ ಕೂಡ ಅಷ್ಟೇ PDCS ಸ್ಕೋರ್ 1.0 ಇದೆ. ಹಾಗಾಗಿ ಕಂಪ್ಲೀಟ್ ಆಗಿ ಡೈಜೆಸ್ಟ್ ಆಗ್ಲಿಕ್ಕೆ ಇದು ಮಕ್ಕಳಿಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ನಾನು ನೋಡಿರ್ತಕ್ಕಂಥ ಡಿಫ್ರೆನ್ಸ್ ಏನು ಅಂತ ಅಂದ್ರೆ ನಾರ್ಮಲಿ ಏನೇ ಮಾರ್ಕೆಟ್ ಅಲ್ಲಿ ಪೌಡರ್ ತರಲಿ ಅದನ್ನ ನೀವು ಕೈ ಮೇಲೆ ಹಾಕೊಂಡ್ರೆ ಕೈಗೆ ಅಂಟ್ಕೊಳ್ಳುತ್ತೆ ಅಂದ್ರೆ ಮಕ್ಕಳು ಅದನ್ನ ಹಾಲಲ್ಲಿ ಕುಡಿದಾಗ ಅವರಿಗೆ ಎಷ್ಟು ಕಷ್ಟ ಆಗುತ್ತೆ ಡೈಜೆಷನ್ ಆಗ್ಲಿಕ್ಕೆ. ಸೊ ಬಟ್ ಇದರಲ್ಲಿ 1.0 ಇರೋದ್ರಿಂದ ಒಂದ್ ಸ್ವಲ್ಪ ಕೂಡ ಅಂಟ್ಕೊಳ್ಳೋದಿಲ್ಲ, ಕಂಪ್ಲೀಟ್ ಆಗಿ ಡೈಜೆಸ್ಟ್ ಆಗುತ್ತೆ, ಕಂಪ್ಲೀಟ್ ಆಗಿ ಅವರಿಗೆ ಎನರ್ಜಿ ಸಿಗುತ್ತೆ, ಅದೇ ರೀತಿ ಹೊಟ್ಟೆ ಹಸಿವು ಚೆನ್ನಾಗುತ್ತೆ, ಇಮ್ಯುನಿಟಿ ಡೆವಲಪ್ ಆಗುತ್ತೆ. ಮಕ್ಕಳಿಗೂ ಸಾಮಾನ್ಯವಾಗಿ ಕೋಲ್ಡ್ ಕಾಫು ಈ ತರ ಫೀವರ್ ಅಂತ ಹೇಳಿ ಹೇಳ್ತಾ ಇರ್ತಾರೆ. ನಮ್ಮ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಕೊಡೋದ್ರಿಂದ ಅದೆಲ್ಲದ್ರಿಂದ ಕೂಡ ನಾವು ಮುಕ್ತಿಯನ್ನ ತಗೋಬಹುದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂತಂದ್ರೆ ನನ್ನ ತಂಗಿ ಮಗು ಇವಾಗ ಮಗುಗೆ 2.5 ವರ್ಷ ಆಗಿದೆ. ಮಗು ಹುಟ್ಟಿದಾಗಿಂದ ಎವ್ರಿ ಮಂತ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ಲು. ಕೋಲ್ಡ್ ಇದೆ, ಫೀವರ್ ಇದೆ ಅಂತ ಏನೋ ಒಂದು ಕಂಪ್ಲೇಂಟ್ ಬರ್ತಾ ಇತ್ತು. ಶಿ ವಾಸ್ ವೇಟಿಂಗ್ ಯಾವಾಗ ಮಗು 2 ವರ್ಷ ಆಗತ್ತೆ ಅಂತ ಕಾಯ್ತಾ ಇದ್ಲು. ಆದ್ರೂ ಕೂಡ 4 ತಿಂಗಳು ಮುಂಚೆನೆ ಸ್ಟಾರ್ಟ್ ಮಾಡ್ಬಿಟ್ಲು, ಯಾಕಂತಂದ್ರೆ ಮಗು ತುಂಬಾ ಎವ್ರಿ ಮಂತ್ ಸಫರ್ ಆಗ್ತಿದೆ ಅಂತ ಹೇಳ್ಬಿಟ್ಟು 1 year 6 monthsಗೆ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇವಾಗ ಮಗುಗೆ 2.5 ವರ್ಷ ಆಯ್ತು. ಒಂದೇ ಒಂದು ದಿನ ಕೂಡ ಇವತ್ತಿನವರೆಗೂ ಹಾಸ್ಪಿಟಲ್ಗೆ ಹೋಗಿಲ್ಲ. ಕಂಪ್ಲೀಟ್ ಇಮ್ಯುನಿಟಿ ಮಗುಗೆ ಇದು ಕೊಟ್ಟಿದೆ. ಅದೇ ರೀತಿ ನೆಕ್ಸ್ಟ್
ನಮ್ಮ ಬಾಡಿಯಲ್ಲಿ ಟಾಕ್ಸಿನ್ಸ್ ಸೇರ್ತಾ ಇರುತ್ತೆ, ರೈಟ್? ನಾವು ಹೆಲ್ತಿಯಾಗಿ ಇರಬೇಕು ಅಂತಂದ್ರೆ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ ಟಾಕ್ಸಿನ್ಸ್ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡ್ತಾರೆ. ಟಾಕ್ಸಿನ್ಸ್ ಹೇಗೆ ಸೇರುತ್ತೆ ನಮ್ಮ ಬಾಡಿಯಲ್ಲಿ? ನಾವು ತಿಂತಕ್ಕಂಥ ಫುಡ್ಡಲ್ಲಿ ತುಂಬ ಕೆಮಿಕಲ್ಸ್ ಇರುತ್ತೆ, ಎಷ್ಟೊಂದು ಟೇಸ್ಟ್ ಮೇಕರ್ಸ್ ಇರುತ್ತೆ, ಅದರಿಂದ ಸೇರ್ತಾ ಇರುತ್ತೆ, ಪೊಲ್ಯೂಷನ್ ಇಂದ ಸೇರ್ತಾ ಇರುತ್ತೆ. ಸೊ ಎಷ್ಟೊಂದು ಲೈಫ್ ಸ್ಟೈಲ್ ಡಿಸಾರ್ಡರ್ಸು, ಎರಾಟಿಕ್ ಈಟಿಂಗ್ ಹ್ಯಾಬಿಟ್ಸು, ಮತ್ತೆ ತಿಂದಿದ್ದು ಡೈಜೆಷನ್ ಆಗ್ದಿರೋ ಇರೋ ಹಾಗೆ ಟಾಕ್ಸಿನ್ಸ್ ಸೇರ್ತಾ ಇರುತ್ತೆ. ಸೊ ಇದನ್ನ ತೆಗಿಬೇಕು ಅಂದ್ರೆ ಏನೇನ್ ಮಾಡಬೇಕು? ಒಂದು ಎಕ್ಸಸೈಸ್ ಮಾಡಬೇಕು, ಮತ್ತೆ ಚೆನ್ನಾಗಿ ಎಕ್ಸಸೈಸ್ ಮಾಡಿದಾಗ ಸ್ವೆಟ್ ಆಗಿ ಅದು ಆಚೆ ಬರುತ್ತೆ. ಮತ್ತೆ ಇನ್ನೊಂದು ಏನು ಅಂತ, ನಾವು ಏನೇ ಫುಡ್ ತಿಂದ್ರೂ ಕೂಡ ಬಾಡಿಗೆ ಎಷ್ಟು ಬೇಕೋ ಅಷ್ಟನ್ನ ತಗೊಂಡು ಕಂಪ್ಲೀಟ್ ಆಗಿ ಇದನ್ನ ತೆಗೆದು ಹಾಕಬೇಕು. ಅವಾಗ ಮಾತ್ರ ನಮ್ಮ ಬಾಡಿಯಲ್ಲಿ ಯಾವುದೇ ರೀತಿ ಟಾಕ್ಸಿನ್ಸ್ ಉಳಿಯೋದಿಲ್ಲ. ಸೊ ಅದಕ್ಕೆ ಒಂದು ಬೆಸ್ಟ್ ಪ್ರಾಡಕ್ಟ್ ನಮ್ಮಲ್ಲಿರೋದು ಯಾವುದು ಅಂತಂದ್ರೆ ಡಿಟಾಕ್ಸ್ ಅಂತ ಹೇಳಿ. ನಮ್ಮ ಬಾಡಿನ ಕಂಪ್ಲೀಟ್ ಆಗಿ ಇದು ಡಿಟಾಕ್ಸಿಫೈ ಮಾಡುತ್ತೆ. ಇದರಲ್ಲಿರ್ತಕ್ಕಂಥ ನ್ಯಾಚುರಲ್ ಆಯುರ್ವೇದ ಗುಣಗಳು ಅದನ್ನ ಒಂದೊಂದು ರೀತಿಯಲ್ಲಿ ನಮ್ಗೆ ಇದನ್ನ ಕಂಪ್ಲೀಟ್ ಟಾಕ್ಸಿನ್ಸ್ ತೆಗಿಲಿಕ್ಕೆ ಹೆಲ್ಪ್ ಮಾಡುತ್ತೆ. ಕಾಲ್ಮೇಘ ಇರ್ಬೋದು, ವರುಣ್ ಇರ್ಬೋದು, ಅದೇ ರೀತಿ ಕುಟ್ಕಿ ಇರ್ಬೋದು, ಮತ್ತೆ ನೀಮು, ಇವೆಲ್ಲ ಒಂದು ಆಯುರ್ವೇದ ಗುಣಗಳಿರ್ತಕ್ಕಂಥ ಗಿಡಮೂಲಿಕೆಗಳನ್ನ ಇದರಲ್ಲಿ ಹಾಕಿರೋದ್ರಿಂದ ಕಂಪ್ಲೀಟ್ ಬಾಡಿಯಲ್ಲಿ ಟಾಕ್ಸಿನ್ಸ್ನ ತೆಗಿಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಅಲ್ಲಿರ್ತಕ್ಕಂಥ ಮೊಡವೆಗಳಿರ್ಬೋದು, ಮತ್ತೆ ಬ್ಲೆಮಿಷಸ್, ಮಾರ್ಕ್ಸ್, ಅದನ್ನ ಕಂಪ್ಲೀಟ್ ಆಗಿ ತೆಗೆಯುತ್ತೆ. ಸ್ಕಿನ್ ಕಾಂಪ್ಲೆಕ್ಷನ್ ಇಂಪ್ರೂವ್ ಮಾಡುತ್ತೆ. ಮತ್ತೆ ನಮ್ಮ ಒಂದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಎಷ್ಟೊಂದು ಜನಕ್ಕೆ ಕಾಮನ್ ಪ್ರಾಬ್ಲಮ್ ಇರುತ್ತೆ. ಮತ್ತೆ ಕೋಲನ್ ಸಿಸ್ಟಮ್ನ ಕಂಪ್ಲೀಟ್ ಆಗಿ ಇದು ಕ್ಲೀನ್ ಮಾಡ್ತಾ ಹೋಗುತ್ತೆ. ಅದ್ರ ಜೊತೆಗೆ ಹೇರ್ ತುಂಬಾ ಡಾರ್ಕ್ ಆಗಿ ಕಪ್ಪಾಗಿ ಬರ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ತುಂಬಾ ಹೊಳಪನ್ನ ಕೊಡ್ಲಿಕ್ಕೂ ಕೂಡ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಊಟದ ಮುಂಚೆ ಅರ್ಧ ಗಂಟೆ ಮುಂಚೆ ನಾವು ಇದನ್ನ ತಗೋಬೇಕು. ಒಂದ್ ದಿನಕ್ಕೆ 2 ತಗೊಳ್ಳೋದ್ರಿಂದ ನಾವು ಕಂಪ್ಲೀಟ್ ಆಗಿ ಹೆಲ್ತಿಯಾಗಿ ಇರ್ಬೋದು. ಅದೇ ರೀತಿ ವೆಯ್ಟ್ ಲಾಸ್ ಆಗ್ಲಿಕ್ಕೂ ಕೂಡ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ವಿಟಮಿನ್ಸ್, ಮಿನರಲ್ಸ್ ನಮ್ಮ ಬಾಡಿಗೆ ತುಂಬಾ ಅತ್ಯವಶ್ಯಕತೆ ಆಗಿರುವಂಥದ್ದು. ಸೊ ನಮ್ಮ ಒಂದು ಮಲ್ಟಿ ವಿಟಮಿನ್ ಮಿನರಲ್ ಅಲ್ಲಿ 12 ವಿಟಮಿನ್ಸ್ ಇದೆ, 8 ಮಿನರಲ್ಸ್ ಇದೆ, ಅದೇ ರೀತಿ 6 ಫೈಟೋನ್ಯೂಟ್ರಿಯೆಂಟ್ಸ್ ಇದೆ, ಮತ್ತೆ 2 ಅಮಿನೋ ಆಸಿಡ್ಸ್ ಇದೆ. ಒಂದು ಬುಟ್ಟಿ ತರಕಾರಿ ಮತ್ತೆ ಒಂದು ಬುಟ್ಟಿ ಹಣ್ಣು ಏನು ತಗೋತೀವೋ ಅಷ್ಟು ಅದರಲ್ಲಿ ಎಷ್ಟು ಪೋಷಕಾಂಶಗಳು ಸಿಗುತ್ತೆ ಅಷ್ಟು ಕೂಡ ನಮ್ಮ ಒಂದು ಕ್ಯಾಪ್ಸೂಲ್ ಮಲ್ಟಿ ವಿಟಮಿನ್ ಅಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಅದೇ ರೀತಿ ನೆಕ್ಸ್ಟ್ ನೋಡೋಣ, ನಮ್ಮಲ್ಲಿ ಬ್ಯೂಟಿಫುಲ್ ಹೆಲ್ತ್ ಟಾನಿಕ್ಸ್ ಅಂತ ಹೇಳ್ತೀವಿ. ಆ ಥರ ಒಂದು ಪ್ರಾಡಕ್ಟ್ಸ್ ಅಲ್ಲಿ ನಮ್ಮ ಒಂದು ಫೇವ್ರೇಟ್ ಪ್ರಾಡಕ್ಟ್, ತುಂಬಾ ಜನಕ್ಕೆ ಫೇವ್ರೇಟ್ ಪ್ರಾಡಕ್ಟ್ ಅದು ಯಾವುದು ಅಂತಂದ್ರೆ ನೋನಿ ಜ್ಯೂಸ್. ಸೊ ನೋನಿ ಇಟ್ ಇಸ್ ಎನ್ರಿಚ್ ವಿತ್ ಕೋಕಮ್. ಏನು ಅಂತಾನೆ ಒಂದು ನೋನಿ ಅಂತಕ್ಕಂಥ ಒಂದು ಹಣ್ಣು, ಅದರಲ್ಲಿ 150 ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದೆ ಅಂತ ಹೇಳ್ತಾರೆ. ಮತ್ತೆ ಇದು ಮಲ್ಟಿಪಲ್ ಹೆಲ್ತ್ ಟಾನಿಕ್ ಕೂಡ ಆಗಿದೆ. ಅದೇ ರೀತಿ ಇದರಲ್ಲಿ ಕೋಕಮ್ ಆಡ್ ಮಾಡಿರೋದ್ರಿಂದ ಎಕ್ಸೆಸ್ ಆಫ್ ಹೀಟ್ ಆಗದಿರೋ ಇರೋ ಹಾಗೆ ಇದು ತಡೆಗಟ್ತಾ ಹೋಗುತ್ತೆ. ಇದರಲ್ಲಿ ವಿಟಮಿನ್ ಎ, ಬಿ, ಸಿ ಮತ್ತೆ ಪೊಟ್ಯಾಷಿಯಂ ಇದೆ, ಅದೇ ರೀತಿ ಐರನ್ ಇದೆ, ಕ್ಯಾಲ್ಸಿಯಂ ಇದೆ ಎಲ್ಲ. ಮತ್ತೆ ಇದು ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡುತ್ತೆ, ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡುತ್ತೆ. ಮತ್ತೆ ಇದು ಎಷ್ಟೊಂದು ಪರ್ಪಸ್ಗೆ ಇದನ್ನ ಉಪಯೋಗಿಸ್ತಾರೆ. ನೋನಿ ಜ್ಯೂಸ್ ಇವತ್ತು ಎಲ್ರಿಗೂ ತುಂಬಾ ಜನಕ್ಕೆ ಗೊತ್ತಾಗಿದೆ, ಆಚೆ ಮಾರ್ಕೆಟ್ ಅಲ್ಲೂ ಸಿಗುತ್ತೆ. ಬಟ್ ನಮ್ದೇನು ಅಂತಂದ್ರೆ ಪ್ಯೂರೆಸ್ಟ್ ಫಾರ್ಮ್ ಅಲ್ಲಿ ಮತ್ತೆ ಒಳ್ಳೆ ಒಂದು ವಾತಾವರಣದಲ್ಲಿ ಬೆಳೆದಿರೋಂಥ ಒಂದು ಜಾಗದಿಂದ ಇದನ್ನ ತಗೊಂಡು ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರುವಂಥದ್ದು. ಮತ್ತೆ ಇದರಲ್ಲಿ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಆಡ್ ಮಾಡಿಲ್ಲ, ಮತ್ತೆ ಇದರಲ್ಲಿ ಶುಗರ್ ಕೂಡ ಯಾವುದು ಕೂಡ ಇದು ಆಡ್ ಮಾಡಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಇದನ್ನ ಉಪಯೋಗಿಸ್ತಾ ಹೋಗ್ಬೋದು. ಮತ್ತೆ ಇದನ್ನು ಉಪಯೋಗಿಸಿ ಎಷ್ಟೋ ಜನಕ್ಕೆ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಬಂದಿದೆ. ಒಂದು ಎನರ್ಜಿ ಗೇನ್ ಆಗುತ್ತೆ, ಥ್ರೂಔಟ್ ದ ಡೇ ಎನರ್ಜಿ ಇರಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಗ್ಯಾಸ್ಟ್ರಿಕ್ ಕಡಿಮೆ ಆಗಿದೆ, ಥೈರಾಯ್ಡ್ ಪೇಷಂಟ್ಸ್ ಎಷ್ಟೋ ಜನ ಥೈರಾಯ್ಡ್ ಇರೋವಂಥವ್ರು ಇದನ್ನು ಉಪಯೋಗಿಸಿದಾಗ ಅವರ ಒಂದು ಥೈರಾಯ್ಡ್ ಲೆವೆಲ್ಸು ಕೂಡ ತುಂಬ ಚೆನ್ನಾಗಿ ಕಡಿಮೆ ಆಗಿದೆ. ಮತ್ತೆ ಬಾಡಿಯಲ್ಲಿ ಎಷ್ಟೊಂದು ಕಡೆ ಬಾಡಿ ಏಕ್ಸ್ ಇರುತ್ತೆ, ಮತ್ತೆ ನಿದ್ದೆ ಪ್ರಾಬ್ಲಮ್ ಇರುತ್ತೆ. ನಿದ್ದೆ ಪ್ರಾಬ್ಲಮ್ ಇರೋರಿಗೆ ತುಂಬ ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ ನಮ್ಮ ಒಂದು ನೋನಿನ ತಗೊಳ್ಳೋದ್ರಿಂದ. ಅದೇ ರೀತಿ ಬಾಡಿ ಏಕ್ಸು ಅಥವಾ ಮಸಲ್ ಕ್ಯಾಚು ಇಂಥವೆಲ್ಲ ಆಗಿದ್ರೆ ಅವಾಗ ನೋನಿ ಜ್ಯೂಸ್ನ ತಗೊಳ್ಳೋದ್ರಿಂದ ಅದು ಕೂಡ ಕಂಪ್ಲೀಟ್ ಆಗಿ ನಮಗೆ ರಿಕವರ್ ಆಗುತ್ತೆ. ಸೊ ನೋನಿ ಜ್ಯೂಸ್ ಎವ್ರಿ ಡೇ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ, ನಮ್ಮ ಫುಡ್ ಹ್ಯಾಬಿಟ್ಸ್ ಅಲ್ಲಿ ಇದನ್ನ ನಾವು ಆಡ್ ಮಾಡ್ಕೊಳ್ಳೋದ್ರಿಂದ ನಾವು ಆರೋಗ್ಯವಾಗಿರ್ತೀವಿ. ಇದನ್ನ ಅಷ್ಟೇ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಹೇಗೆ ಉಪಯೋಗಿಸ್ಬೇಕು ಅಂತ ಹೇಳ್ಬಿಟ್ಟು ಅದ್ರ ಪ್ರಕಾರ ನಾವು ಉಪಯೋಗಿಸೋದ್ರಿಂದ ನಮಗೆ ಬೆಸ್ಟ್ ರಿಸಲ್ಟ್ಸ್ನ ನಾವು ತಗೋತಾ ಹೋಗ್ತೀವಿ. ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ, ಆಮ್ಲಾ ಜ್ಯೂಸ್. ಸೊ ಆಮ್ಲಾ ಅಂತಂದ್ರೆ ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳ್ತೀವಿ, ರೈಟ್? ಏನ್ ಡಿಫ್ರೆನ್ಸು? ಆಚೆನೂ ಸಿಗುತ್ತೆ ನೆಲ್ಲಿಕಾಯಿ, ಎಲ್ಲ ಕಡೆನೂ ಸಿಗುತ್ತೆ. ಆದ್ರೆ ಇದರಲ್ಲಿರ್ತಕ್ಕಂಥ ಡಿಫ್ರೆನ್ಸ್ ಏನು ಅಂತಂದ್ರೆ ಇದನ್ನ ಆರ್ಗ್ಯಾನಿಕ್ ಆಗಿ ಗ್ರೋತ್ ಮಾಡಿರ್ತಾರೆ, ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಅಲ್ಲಿ ಗ್ರೋತ್ ಆಗಿರುತ್ತೆ. ಹಾಗಾಗಿ ಇದರಲ್ಲಿರ್ತಕ್ಕಂಥ ಪೋಷಕಾಂಶಗಳು 100% ಇದರಲ್ಲಿ ಸಿಗ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಮತ್ತೆ ಆಮ್ಲಾ ಜ್ಯೂಸ್ ಬಂದ್ಬಿಟ್ಟು ಇದರಲ್ಲಿ ಮೋರ್ ದೆನ್ 70+ ಆಮ್ಲನ ಹಾಕ್ಬಿಟ್ಟು ಈ ಒಂದು ಜ್ಯೂಸ್ನ ಮಾಡಿರೋದು. ಇದರಲ್ಲಿ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಆಡ್ ಮಾಡಿಲ್ಲ, ಯಾವುದೇ ರೀತಿ ಕಲರ್ಸ್ ಆಡ್ ಮಾಡಿಲ್ಲ, ನ್ಯಾಚುರಲ್ ಫ್ಲೇವರ್ ಇಂದ ಮಾಡಿರ್ತಕ್ಕಂಥದ್ದು. ವಿಟಮಿನ್ ಸಿ ಬಂದ್ಬಿಟ್ಟು ಹೈಯೆಸ್ಟ್ ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತಾರೆ. ಸೊ ನಮ್ಮ ಬಾಡಿಗೆ
ತುಂಬ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಅದೇ ರೀತಿ ವಾತ ಪಿತ್ತ ಕಫ ನಮ್ಮ ಬಾಡಿಗೆ ತುಂಬ ಇಂಪಾರ್ಟೆಂಟು. ಆ ಮೂರನ್ನೂ ಕೂಡ ಬ್ಯಾಲೆನ್ಸ್ ಆಗಿದ್ರೆ ನಾವು ತುಂಬ ಹೆಲ್ತಿಯಾಗಿರ್ತೀವಿ. ಸೊ ಆ ಮೂರನ್ನೂ ಬ್ಯಾಲೆನ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡೋದು ನಮ್ಮ ಒಂದು ಆಮ್ಲ ಜ್ಯೂಸ್. ಮತ್ತು ಇದರಲ್ಲಿ ಐರನ್ ಕಂಟೆಂಟ್ ತುಂಬ ಜಾಸ್ತಿ ಇರೋದ್ರಿಂದ ಐರನ್ ಡಿಫಿಷಿಯನ್ಸಿ ಅನ್ನೋದು ತುಂಬ ಕಾಮನ್ ಪ್ರಾಬ್ಲಮ್ ಇರುತ್ತೆ ಆಚೆ. ಸೊ ಅಂಥವ್ರಿಗೂ ಕೂಡ ಇದು ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅದೇ ರೀತಿ ನಮ್ಮ 1 ಟೇಬಲ್ ಸ್ಪೂನ್ ಆಫ್ ಆಮ್ಲ ಜ್ಯೂಸ್ ಈಸ್ ಈಕ್ವಲ್ ಟು 3 ಆಮ್ಲಾಸ್ ಅಂತ ಹೇಳ್ತೀವಿ. ಅಷ್ಟು ಒಂದು ಪ್ಯೂರೆಸ್ಟ್ ಫಾರ್ಮಲ್ಲಿ ನಮಗೆ ಇವತ್ತು ಈ ಒಂದು ಆಮ್ಲ ಜ್ಯೂಸ್ ಸಿಕ್ಕಿದೆ. ಆಮ್ಲ ಜ್ಯೂಸ್ನ ಉಪಯೋಗಿಸಿ ಎಷ್ಟೋ ಜನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಸಿಕ್ಕಿದೆ. ತುಂಬ ಜನಕ್ಕೆ ಅಗೇನ್ ಐರನ್ ಡಿಫಿಷಿಯನ್ಸಿ ಇರೋರಿಗೆಲ್ಲ ಅದು ರಿಕವರ್ ಆಗ್ತಾ ಹೋಗಿದೆ. ಅದೇ ರೀತಿ ಶುಗರ್ ಇರೋರಿಗೆ ಶುಗರ್ ಕಡಿಮೆ ಆಗಿದೆ. ಮತ್ತು ಥ್ರೂ ಔಟ್ ದ ಡೇ ಎನರ್ಜಿ ಆಗಲಿ ಇರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಕಿನ್ಗೂ ಕೂಡ ಇದು ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಅದೇ ರೀತಿ ನಮ್ಮ ಬಾಡಿಯಲ್ಲಿ ಒಂದು ಸ್ಟ್ರಕ್ಚರ್ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಏನು ಅಂತಂದರೆ ಬೋನ್ಸ್ಗೆ ಏನು ಬೇಕು? ಕ್ಯಾಲ್ಶಿಯಂ ಬೇಕು. ಸೊ ನಮ್ಮ ಕ್ಯಾಲ್ಶಿಯಮಲ್ಲಿ ಏನಾಗುತ್ತೆ ಅಂತಂದರೆ ಕ್ಯಾಲ್ಶಿಯಂ ಒಂದು ಏಜ್ವರೆಗೂ ನಾವು ಹಾಲು ಅದರಿಂದ ತಗೋತಾ ಇರ್ತೀವಿ. ಸೊ ಕ್ಯಾಲ್ಶಿಯಂ ಸಫಿಷಿಯೆಂಟ್ ಆಗಿರುತ್ತೆ. ಆದರೆ 30 ಇಯರ್ಸ್ ಆದಮೇಲೆ ನಮ್ಮ ಬಾಡಿಯಲ್ಲಿ ಬೋನ್ ಏನಾಗುತ್ತೆ, ಬೋನ್ ಡೆನ್ಸಿಟಿ ಏನಾಗುತ್ತೆ ಅಂದರೆ ಡಿಟೋರೇಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಎಲ್ಲ ಫುಡ್ ಥ್ರೂ ನಾವು ಕಂಪ್ಲೀಟ್ ಕ್ಯಾಲ್ಶಿಯಂನ ತಗೋಬೇಕಾಗುತ್ತೆ. ಬೋನ್ ಡೆನ್ಸಿಟಿನ ಇಂಪ್ರೂವ್ ಮಾಡಲಿಕ್ಕೋಸ್ಕರ ಯಾವತ್ತಿಗೂ ಕೂಡ ಸ್ಟ್ರಾಂಗ್ ಆಗಿರಲಿಕ್ಕೆ ನಮಗೆ ಅದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಹಾಗಾದರೆ ನಮ್ಮ ಕ್ಯಾಲ್ಶಿಯಮಲ್ಲಿ ಏನಿದೆ? ನಮ್ಮ ಕ್ಯಾಲ್ಶಿಯಮಲ್ಲಿ ಕ್ಯಾಲ್ಶಿಯಂ ಸಿಟ್ರೇಟ್ ಮಿಲೇಟ್ ಇದೆ. ಇದೇನು ಮಾಡುತ್ತೆ? ಇಟ್ ಇಸ್ ಒನ್ ಆಫ್ ದ ಬಯೋ ಅವೈಲಬಲ್ ಫಾರ್ಮ್ ಆಫ್ ಕ್ಯಾಲ್ಶಿಯಂ. ಸೊ ಕಂಪ್ಲೀಟಾಗಿ ನಮಗೆ ಕ್ಯಾಲ್ಶಿಯಂ ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ವಿಟಮಿನ್ D2 ಏನು ಮಾಡುತ್ತೆ ಅಂತಂದರೆ ಕಂಪ್ಲೀಟ್ ಕ್ಯಾಲ್ಶಿಯಂನ ಅಬ್ಸರ್ವ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಮತ್ತು ಮ್ಯಾಗ್ನೀಷಿಯಂ ಏನು ಮಾಡುತ್ತೆ ಅಂತ ಬೋನ್ನ ಸ್ಟ್ರಕ್ಚರ್ ಆಗಿ ಇಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅದೇ ರೀತಿ ವಿಟಮಿನ್ ಕೆ ಏನು ಮಾಡುತ್ತೆ ಅಂತಂದರೆ ಕ್ಯಾಲ್ಶಿಯಮ್ ಕಂಪ್ಲೀಟ್ ಆಗಿ ಬಾಡಿಯಲ್ಲಿ ಸರ್ಕ್ಯುಲೇಟ್ ಆಗಲಿಕ್ಕೆ ಇದು ನಮ್ಮ ಒಂದು ಮ್ಯಾಗ್ನೀಷಿಯಮ್ ವಿಟಮಿನ್ ಕೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಓವರ್ ಆಲ್ ನಮ್ಮ ಒಂದು ಬೋನ್ ಡೆನ್ಸಿಟಿನ ಇದು ಇಂಪ್ರೂವ್ ಮಾಡಿ ಹೆಲ್ತಿಯಾಗಿರಲಿಕ್ಕೆ ನಮ್ಮ ಕ್ಯಾಲ್ಶಿಯಮ್ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಕ್ಯಾಲ್ಶಿಯಂ ಜಾಸ್ತಿ ಇದ್ದಷ್ಟು ನಮಗೆ ಯಾವುದೇ ರೀತಿ ಹೇರ್ ಪ್ರಾಬ್ಲಮ್ ಬರೋದಿಲ್ಲ. ಅದೇ ರೀತಿ ನೈಲ್ಸ್ ಬ್ರಿಟಲ್ ಆಗೋದಿಲ್ಲ. ಮತ್ತು ಹಲ್ಲುಗಳು ತುಂಬ ಹೆಲ್ತಿಯಾಗಿರುತ್ತೆ. ಅದೇ ರೀತಿ ಬಾಡಿಯಲ್ಲಿ ಬ್ಲಡ್ ಕ್ಲಾಟ್ ಆಗದಿರ ಇರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಬ್ಲಡ್ ಕ್ಲಾಟ್ ಆಗಬೇಕು, ಅದಕ್ಕೆ ಕ್ಯಾಲ್ಶಿಯಮು ಹೆಲ್ಪ್ ಮಾಡುತ್ತೆ. ಓವರ್ ಆಲ್ ನಮ್ಮ ಬೋನ್ ಡೆನ್ಸಿಟಿನ ಹೆಲ್ಪ್ ಮಾಡೋಕ್ಕೆ ನಮಗೆ ಕ್ಯಾಲ್ಶಿಯಂ ಬೇಕು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಎಲ್ರಿಗೂ ಒಂದು ಏಜ್ ಆದಮೇಲೆ ಒಂದು ಯೋಚನೆ, ಇವಾಗಂತೂ ಒಂಥರ ಕಾಮನ್ ಪ್ರಾಬ್ಲಮ್ ಅಂತ ಹೇಳ್ಬಿಡ್ತೀವಿ. ಏನು ಅಂತಂದರೆ ಜಾಯಿಂಟ್ ಪೇನ್ಸ್. ಯಾರು ನೋಡಿದ್ರು ಕೂಡ ಈ ನೋವು, ಮಂಡಿಕಾಲು ನೋವು, ನೀ ಪೇನ್ಸ್ ಅಂತ ಹೇಳ್ಬಿಟ್ಟು ಕಾಮನ್ ಪ್ರಾಬ್ಲಮ್ ಆಗಿ ಇದನ್ನು ಹೇಳ್ತಾ ಇರ್ತಾರೆ. ಹಾಗಿದ್ರೆ ಸೊ ನಾರ್ಮಲ್ ಏನಾಗುತ್ತೆ ಅಂತಂದರೆ ಜಾಯಿಂಟ್ಸ್ ಹೇಗಿರುತ್ತೆ ಅಂತಂದರೆ ಹೀಗೆ ಒಂದಕ್ಕೊಂದು ಟಚ್ ಆಗ್ತಾ ಇರುತ್ತೆ. ಇದ್ರ ಮಧ್ಯದಲ್ಲಿ ಒಂದು ಸಾಫ್ಟ್ ಟಿಶ್ಯೂ ಇರುತ್ತೆ. ಈ ಸಾಫ್ಟ್ ಟಿಶ್ಯೂ ಇದ್ದಾಗ ಏನಾಗುತ್ತೆ ಅಂದರೆ ತುಂಬ ಸಾಫ್ಟಾಗಿ ಮೂವ್ ಆಗಲಿಕ್ಕೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಯಾವಾಗ ಆ ಸಾಫ್ಟ್ ಟಿಶ್ಯೂ ಅದು ಕಡಿಮೆ ಆಗ್ತಾ ಹೋಗುತ್ತೆ, ಒಂದಕ್ಕೊಂದು ಟಚ್ ಆದಾಗ ನಮಗೆ ತುಂಬ ಪೇನ್ ಬರ್ತಾ ಹೋಗುತ್ತೆ. ಸೊ ನಮ್ಮ ಒಂದು ಜಾಯಿಂಟ್ ಗ್ಲೂಕೋಸಮೈನ್ ಏನು ಮಾಡುತ್ತೆ ಅಂತಂದ್ರೆ ಆ ಒಂದು ಸಾಫ್ಟ್ ಟಿಶ್ಯೂನ ರಿಕವರ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಕಂಟಿನ್ಯೂಸ್ ತೊಗೊಳ್ಳೋದ್ರಿಂದ ಕಂಪ್ಲೀಟಾಗಿ ನ್ಯಾಚುರಲ್ ಆಗಿ ನಾವು ಆ ಒಂದು ರೀಫಿಲ್ ಮಾಡೋದ್ರಿಂದ ಜಾಯಿಂಟ್ ಪೇನ್ಸ್ನ ಕಂಪ್ಲೀಟಾಗಿ ಕಡಿಮೆ ಮಾಡ್ತಾ ಹೋಗ್ಬೋದು. ಸೊ ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ನಮ್ಮ ಕೊರಿಯನ್ ರೆಡ್ ಜಿನ್ಸಿಂಗು. ಈ ಜಿನ್ಸಿಂಗಲ್ಲಿ ಏನು ಅಂತಂದರೆ ಹೈಯೆಸ್ಟ್ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇರುತ್ತೆ. ಸೊ ಇದೇನು ಮಾಡುತ್ತೆ ಅಂತಂದರೆ ಬ್ಲಡ್ ಸರ್ಕ್ಯುಲೇಷನ್ನ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡೋದ್ರಿಂದ ಥ್ರೂ ಔಟ್ ದ ಡೇ ನಾವು ಎನರ್ಜೆಟಿಕ್ ಆಗಿ ಇರಲಿಕ್ಕೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಮತ್ತು ಸ್ಟ್ರೆಸ್ಸು ಮತ್ತು ಮೂಡ್ ವೇರಿಯೇಷನ್ನು, ಆ್ಯಂಗ್ಸೈಟಿನೆಸ್ ಇಂಥವೆಲ್ಲದನ್ನು ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗೋದ್ರಿಂದ ಈವನ್ ಇನ್ಸುಲಿನ್ ತೊಗೊಳ್ಳೋವಂಥವ್ರು ಕೂಡ ಇದನ್ನು ಉಪಯೋಗಿಸಿ ಡಯಾಬಿಟಿಕ್ ಪೇಷಂಟ್ಸು ಶುಗರ್ ಕಡಿಮೆ ಆಗಿರುವಂಥ ಒಂದು ರಿಸಲ್ಟ್ಸ್ ಕೂಡ ಇದೆ. ಅದೇ ರೀತಿ ನರ್ವಸ್ ಸಿಸ್ಟಮ್ಗೆ ಕೂಡ ಇದನ್ನು ನಾವು ರೆಕಮೆಂಡ್ ಮಾಡ್ತೀವಿ. ಒನ್ ಆಫ್ ದ ಬೆಸ್ಟ್ ರಿಸಲ್ಟ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು. ನನ್ನ ಫ್ರೆಂಡ್ ಸಿಸ್ಟರು ಅಂತ ಹೇಳ್ಬೋದು. ಅವ್ರಿಗೆ ಫೇಸ್ ಪ್ಯಾರಾಲಿಸಿಸ್ ಆಗಿತ್ತು. ಕಂಪ್ಲೀಟಾಗಿ ಕಣ್ಣು, ಮೂಗು ಮತ್ತು ಬಾಯಿ ಹತ್ರ ಅವ್ರಿಗೆ ಎವ್ರಿ ಒಂದು ದಿನದಲ್ಲಿ 4-5 ಸಲ ಅವ್ರಿಗೆ ಪ್ಯಾರಾಲಿಸಿಸ್ ಆಗ್ತಾ ಇತ್ತು. ಒಂದೇ ಒಂದು ತಿಂಗಳು ರೆಡ್ ಜಿನ್ಸಿಂಗ್ ತೊಗೊಂಡಿರೋದು ಇವತ್ತು ಕಂಪ್ಲೀಟ್ ಆಗಿ ಅದರಿಂದ ರಿಕವರಿ ಆಗಿದ್ದಾರೆ. ಅದೇ ರೀತಿ ನೆಕ್ಸ್ಟ್ ಕಾರ್ಡಿಯೋ ಆಕ್ಟಿವಾ ಏನು ಮಾಡುತ್ತೆ ಅಂದರೆ ಕೊಲೆಸ್ಟ್ರಾಲ್ ಲೆವೆಲ್ನ ಕಡಿಮೆ ಮಾಡಿ ಲಿಪಿಡ್ ಲೆವೆಲ್ಸ್ನ ಮೇಂಟೈನ್ ಮಾಡುತ್ತೆ. ಅದೇ ರೀತಿ ಕಂಪ್ಲೀಟ್ ನಮ್ಮ ಒಂದು ಹಾರ್ಟ್ ಫಂಕ್ಷನಿಂಗು ಚೆನ್ನಾಗಾಗಲಿಕ್ಕೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ನಮ್ಮ ಒಂದು ಪುದೀನ ತುಳಸಿ. ಎಲ್ರಿಗೂ ಕೂಡ ಗ್ಯಾಸ್ಟ್ರಿಕ್ ಅನ್ನೋದು ಒಂದು ಸರ್ವೇ ಸಾಮಾನ್ಯ ಪ್ರಾಬ್ಲಮ್ ಅಂತ ಹೇಳ್ಬೋದು. ಒಂದು ಸ್ವಲ್ಪ ಫುಡ್ ಹಾಗೆ ಹೀಗೆ ಒಂಚೂರು ಇಂಬ್ಯಾಲೆನ್ಸ್ ಆಯಿತು ಅಂತಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅದಕ್ಕೆ ನಮ್ಮ ಹತ್ರ ಇರ್ತಕ್ಕಂಥ ಒಂದು ಬೆಸ್ಟ್ ಸೊಲ್ಯೂಷನ್ ಏನು ಅಂತಂದರೆ ನಮ್ಮ ಒಂದು ಪುದೀನ ತುಳಸಿ. ಇದನ್ನ ತಗೊಳ್ಳೋದ್ರಿಂದ ಕಂಪ್ಲೀಟ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ನ ಕೂಡ ಅವಾಯ್ಡ್ ಮಾಡ್ತಾ ಹೋಗ್ಬೋದು. ಅದೇ ರೀತಿ ನೆಕ್ಸ್ಟ್ ಅಮೃತ್ ಶಕ್ತಿ ಕಂಪ್ಲೀಟ್ ಡೈಜೆಷನ್ನ ತುಂಬ ಚೆನ್ನಾಗಿ ಮಾಡುತ್ತೆ. ಅಸಿಡಿಟಿ ರೆಗ್ಯುಲೇಟರ್ ಅಂತ ಹೇಳ್ಬೋದು. ಹೈಪರ್ ಅಸಿಡಿಟಿ ಇರೋರು ಕೂಡ ಇದನ್ನ ಉಪಯೋಗಿಸ್ತಾ ಹೋಗ್ಬೋದು. ಫಾಸ್ಟ್ ರಿಲೀಫ್ ಸಿಗುತ್ತೆ ಅವರಿಗೆ. ಅದೇ ರೀತಿ ಡಯರಿಯಾ, ವಾಮಿಟಿಂಗ್ ಸೆನ್ಸೇಷನು ಮತ್ತು ಹೊಟ್ಟೆ ಪ್ರಾಬ್ಲಮ್ಮು, ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಅವರು ಅಮೃತ್ ಶಕ್ತಿನ ಉಪಯೋಗಿಸೋದ್ರಿಂದ ಒಂದು ಒಳ್ಳೆ ಬೆಸ್ಟ್ ರಿಸಲ್ಟ್ಸು ಸಿಗ್ತಾ ಹೋಗಿದೆ. ಅದೇ ರೀತಿ ಗಾರ್ಲಿಕ್ ಪಲ್ಸು
ಕೋಲ್ಡು ಕಾಫು ಯಾರಿಗೆ ರೆಗ್ಯುಲರ್ ಬರ್ತಾ ಇರುತ್ತೆ ಅವ್ರು ಇದನ್ನು ಉಪಯೋಗಿಸೋದ್ರಿಂದ ಬಾಡಿ ಹೀಟ್ ಮಾಡುತ್ತೆ, ಹಾಗಾಗಿ ಅವ್ರಿಗೆ ಕೋಲ್ಡು ಕಾಫಿಯಿಂದ ಪ್ರೊಟೆಕ್ಷನ್ ಸಿಗುತ್ತೆ. ಅದೇ ರೀತಿ ಇದು ಕೊಲೆಸ್ಟ್ರಾಲ್ ಲೆವೆಲ್ನ ಕಡಿಮೆ ಮಾಡೋದ್ರಿಂದ ನಾವು ಡಯಾಬಿಟಿಕ್ ಪೇಷಂಟ್ಸ್ಗೆ ನಾವು ಇದನ್ನ ರೆಕಮೆಂಡ್ ಮಾಡ್ಬೋದು. ಅದೇ ರೀತಿ ಇದು BP ಕಂಟ್ರೋಲ್ ಕೂಡ ಆಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಸ್ಪಿರುಲಿನಾ. ಸ್ಪಿರುಲಿನಾ ಬಂದ್ಬಿಟ್ಟು ಇವತ್ತು ಫ್ಯೂಚರ್ ಆಫ್ ದ ಫುಡ್ ಅಂತ ಹೇಳ್ತಾರೆ. ಗೌರ್ಮೆಂಟ್ ಇಂದ ಇದು ರೆಕಗ್ನೈಸ್ ಆಗಿರ್ತಕ್ಕಂಥ ಒಂದು ಪ್ರಾಡಕ್ಟ್. ಇದರಲ್ಲಿ 60 to 71% ನ್ಯಾಚುರಲ್ ಆಗಿ ಪ್ರೋಟೀನ್ ಸಿಗುತ್ತೆ. ಸೊ ಹಾಗಾಗಿ ನಮಗೆ ಬಾಡಿಯಲ್ಲಿ ಕಂಪ್ಲೀಟ್ ಸ್ಟಾಮಿನಾ ಸಿಗುತ್ತೆ, ಪ್ರೋಟೀನ್ಸ್, ವಿಟಮಿನ್ಸ್, ಕ್ಯಾಲ್ಸಿಯಮ್ ಎಲ್ಲ ಒನ್ ಪ್ಯಾಕ್ ಅಲ್ಲಿ ಸಿಗ್ತಾ ಹೋಗುತ್ತೆ. ನಮಗೆ ಹಾರ್ಮೋನಲ್ ಬ್ಯಾಲೆನ್ಸ್ ಮಾಡುತ್ತೆ. ಎಲ್ಲ ಒಂದು ಪೋಷಕಾಂಶಗಳ ಕೊರತೆ ಏನಿದೆ ಅದನ್ನ ಒಂದು ಗ್ಯಾಪ್ನ ಕೂಡ ಇದು ಫಿಲ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಪಿರುಲಿನಾಗೆ ನನಗೆ ತುಂಬಾ ಖುಷಿ ಆಗುತ್ತೆ. ನನ್ನ ಫ್ರೆಂಡ್ ಒಬ್ಬರಿಗೆ ಕೊಡ್ತಾ ಇದೆ. ಯಾವಾಗ ನೋಡಿದ್ರು ಕೂಡ ಒಂದು 10-11 ಗಂಟೆ ಆದ್ರೆ ಅವ್ರಿಗೆ ತುಂಬಾ ಟಯರ್ಡ್ ಆಗುತ್ತೆ. ಅದ್ರ ಜೊತೆಗೆ ಮೂಡ್ ವೇರಿಯೇಷನ್, ಲೇಡೀಸ್ ಗೊತ್ತಿದೆ ಚಾಲೆಂಜಸ್. ಮೂಡ್ ವೇರಿಯೇಷನ್ ಆದ್ರೆ ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ, ತುಂಬಾ ಕಿರ್ಚಾಡೋದು ಮಾಡೋದು ಮಾಡ್ತಾ ಇದ್ರು. ಆಫ್ಟರ್ ಐ ಹ್ಯಾವ್ ಸಜೆಸ್ಟೆಡ್ ಸ್ಪಿರುಲಿನಾ, ಅವ್ರಿಗೆ ಕಂಪ್ಲೀಟ್ ಮೂಡ್ ವೇರಿಯೇಷನ್ ಕಂಟ್ರೋಲ್ ಆಗಿದೆ. ತುಂಬಾ ಹ್ಯಾಪಿಯಾಗಿ ಥ್ರೂ ಔಟ್ ದ ಡೇ ಅವರು ಇರ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಫ್ಲಾಕ್ಸೀಡ್ ಆಯಿಲ್. ಸೊ ಇದರಲ್ಲಿ ಏನು ಅಂತಂದ್ರೆ omega-3, 6 and 9 ಇರುತ್ತೆ. 9 ಕಂಪ್ಲೀಟ್ ನಮ್ಮ ಒಂದು ಹಾರ್ಟ್ ಫಂಕ್ಷನ್ಗೆ ಹೆಲ್ಪ್ ಮಾಡಲಿಕ್ಕೆ ಮತ್ತೆ ಹಾರ್ಮೋನಲ್ ಬ್ಯಾಲೆನ್ಸ್ನ ಕೂಡ ಮಾಡುತ್ತೆ. ಅದೇ ರೀತಿ ಯಾವುದೇ ರೀತಿ ಸ್ಕಿನ್ ಹೆಲ್ತಿ ಆಗಿರಬೇಕು ಅಂತಾನೆ ನಾವು ಫ್ಲಾಕ್ಸೀಡ್ ಆಯಿಲ್ನ ಉಪಯೋಗಿಸೋದ್ರಿಂದ ಕಂಪ್ಲೀಟ್ ಸ್ಕಿನ್ನ ಹೆಲ್ತಿಯಾಗಿ ಇಟ್ಕೋಬಹುದು. ನೆಕ್ಸ್ಟ್ ನಾವೆಲ್ಲ ಕೂಡ ಇವತ್ತಿನ ಲೈಫ್ ಸ್ಟೈಲಲ್ಲಿ ನಮಗೆ ಮೇಜರ್ ಅದಿಲ್ಲಾಂದ್ರೆ ನಾವು ಇರೋಕ್ಕೆ ಆಗಲ್ಲ. ಅದು ಯಾವುದು ಅಂತಂದ್ರೆ ಫೋನ್ಸ್, ಮೊಬೈಲ್ ಫೋನ್ಸು, ಎಲೆಕ್ಟ್ರಾನಿಕ್ ಐಟಮ್ಸ್, ಗ್ಯಾಜೆಟ್ಸ್ ಯಾವುದಾದ್ರೂ ಇರ್ಬೋದು. ಅದಿಲ್ದಿರ ನಾವೇನು ಕೂಡ ಮಾಡೋಕ್ಕೆ ಆಗಲ್ಲ. ಒನ್ ಟೈಮಲ್ಲಿ ಮಕ್ಕಳಿಗೆ ಕೊಡಬಾರ್ದು ಅಂತ ಹೇಳ್ತಾ ಇದ್ವಿ. ಇವತ್ತು ಕೋವಿಡ್ ಇಂದ ಹೇಗಾಗಿದೆ ಅಂತಂದ್ರೆ ಆನ್ಲೈನ್ ಕ್ಲಾಸಸ್ ಇಂದ ಮಕ್ಕಳಿಗೂ ಕೂಡ ನಾವೇ ಫೋನ್ ತಗೊಂಡೋಗಿ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡು ಅಂತ ಹೇಳ್ತಾ ಇದೀವಿ. ಬಟ್ ಎವ್ರಿಥಿಂಗ್ ಈಸ್ ವೈರ್ಲೆಸ್. ಮೊದಲಾದ್ರೆ ವೈರ್ ಥ್ರೂ ಬರ್ತಾ ಇತ್ತು, ಸ್ವಲ್ಪ ಹಾರ್ಟ್ಫುಲ್ ರೇಡಿಯೇಷನ್ ನಮ್ಮ ಮೇಲೆ ಬೀಳ್ತಾ ಇರಲಿಲ್ಲ. ಬಟ್ ಇವಾಗ ವೈರ್ಲೆಸ್ ಆಗಿರೋದ್ರಿಂದ ನಾವು ಈ ಜಾಗದಲ್ಲಿ ಕೂತಿದ್ರು ನಿಂತಿದ್ರು ಕೂಡ ನಮಗೆ ಎಷ್ಟೋ ಥರ ರೇಡಿಯೇಷನ್ಸ್ ನಮ್ಮ ಬಾಡಿ ಮೇಲೆ ಎಫೆಕ್ಟ್ ಆಗ್ತಾ ಇರುತ್ತೆ. ಹಾಗಿದ್ರೆ ಈಗಾಗೋದ್ರಿಂದ ಏನೇನಾಗುತ್ತೆ, ನಮಗೆ ಸ್ಟ್ರೆಸ್ ಆಗುತ್ತೆ, ಮತ್ತೆ ಫ್ಯಾಟಿಗ್ ಆಗುತ್ತೆ, ಮತ್ತೆ ಹೆಡೇಕ್ ಬರಲಿಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ರೀತಿ ಕಣ್ಣು ಬ್ಲರ್ನೆಸ್ ಬರಲಿಕ್ಕೆ ಚಾನ್ಸಸ್ ಇರುತ್ತೆ. ಅದೇ ರೀತಿ ಬ್ರೈನ್ ಟ್ಯೂಮರ್ ಇರ್ಬೋದು, ಹಾರ್ಟ್ ಡಿಸೀಸ್ ಇರ್ಬೋದು. ಈ ಥರ ಎಲ್ಲ ತುಂಬಾ ಹೆಲ್ತ್ ಇಶ್ಯೂಸು ಇದರಿಂದ ಬರ್ತಾ ಹೋಗುತ್ತೆ. ಹಾಗಿದ್ರೆ ಇದು ಏನ್ ಮಾಡುತ್ತೆ, ನಮ್ಮ ಒಂದು ಎನ್ವಿರೋ ಚಿಪ್ ಏನ್ ಮಾಡುತ್ತೆ ಅಂತ ಅಂದ್ರೆ ಇದು ರೇಡಿಯೇಷನ್ ಬರ್ತಾ ಇರುತ್ತೆ. ರೇಡಿಯೇಷನ್ ಎಫೆಕ್ಟ್ ನ ಕಂಪ್ಲೀಟ್ ಆಗಿ ಆ ಫ್ರೀಕ್ವೆನ್ಸಿನ ನ್ಯೂಟ್ರಲೈಸ್ ಮಾಡುತ್ತೆ. ಸೇ ಫಾರ್ ಎಕ್ಸಾಂಪಲ್ ರೇಡಿಯೇಷನ್ ಹೀಗೆ ಡೈರೆಕ್ಟ್ ಆಗಿ ಬರ್ತಾ ಇದೆ ಅಂತಂದ್ರೆ ಇದೇನ್ ಮಾಡುತ್ತೆ ಅಂದ್ರೆ ಕರ್ವ್ ವೇ ಅಲ್ಲಿ ಇದು ಬರ್ತಾ ಇರುತ್ತೆ. ಹಾಗಾಗಿ ಅದರ ಒಂದು ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ, ನಮ್ಮ ಮೇಲೆ ಅದು ಎಫೆಕ್ಟ್ ಕಡಿಮೆ ಆಗುತ್ತೆ. ಸೊ ನಮಗೆ ಆ ಒಂದು ಸೈಡ್ ಎಫೆಕ್ಟ್ಸ್ ಇಂದ ಕಂಪ್ಲೀಟ್ ಆಗಿ ಇದನ್ನ ನಾವು ಪ್ರೊಟೆಕ್ಷನ್ ಮಾಡ್ತಾ ಹೋಗ್ಬೋದು. ಹೇಗೆ ಅಂತಂದ್ರೆ ಇವಾಗ ಒಂದು ಸೂರ್ಯನ ಬೆಳಕಲ್ಲಿ ಒಂದು ಲೆನ್ಸ್ ಇಟ್ಟು ನಾವು ಒಂದು ಪೇಪರ್ ಕೆಳಗಡೆ ಇಟ್ಟರೆ ಹಾಗೆ ಇಟ್ಟರೆ ಏನಾಗುತ್ತೆ, ಸುಟ್ಟೋಗುತ್ತೆ. ಅದೇ ನಾವು ಶೇಕ್ ಮಾಡ್ತಾ ಇದ್ರೆ ಯಾವತ್ತಿಗೂ ಕೂಡ ಅದು ಸುಡೋದಿಲ್ಲ. ಸೊ ಸೇಮ್ ರೇಡಿಯೇಷನ್ಸ್ ಪಾಸ್ ಆಗ್ತಾ ಇರುತ್ತೆ. ಸ್ಟ್ರೈಟ್ ಆಗಿ ಬರ್ದಿರಾ ವೇವ್ಸ್ ಅಲ್ಲಿ ಬರೋದ್ರಿಂದ ನಮಗೆ ಯಾವುದೇ ರೀತಿ ಎಫೆಕ್ಟ್ ಮಾಡ್ದಿರಾ ನಮ್ಮನ್ನ ಇದು ರೇಡಿಯೇಷನ್ ಇಂದ ಕಾಪಾಡ್ತಾ ಹೋಗುತ್ತೆ. ಒಂದು ಬೆಸ್ಟ್ ಟೆಸ್ಟ್ ಮನಿ ರೀಸೆಂಟ್ ಆಗಿ ನನ್ನ ಫ್ರೆಂಡ್ ಕೊಟ್ಟಿರುವಂತದ್ದು ಏನು ಅಂತಂದ್ರೆ ಅವರು ಟೀಚರು ಪ್ಲಸ್ ಮಕ್ಕಳು ಆನ್ಲೈನ್ ಕ್ಲಾಸಸ್ ಥ್ರೂ ಔಟ್ ದ ಡೇ ಕ್ಲಾಸಸ್ ಅಲ್ಲಿ ತುಂಬಾ ಬಿಸಿ ಆಗ್ತಿದ್ರು. ಕಣ್ಣಲ್ಲಿ ಕಂಪ್ಲೀಟ್ ಆಗಿ ನೀರು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನೀರು ಬರ್ತಾ ಇದೆ, ಏನ್ ಇಷ್ಟೊಂದು ಬರ್ತಿದೆ ಅಂತ. ದೆನ್ ಅದೇ ಟೈಮ್ ನಲ್ಲಿ ಮೋದಿಕೇರ್ ಎನ್ವಿರೋ ಚಿಪ್ ನ ನಾನು ಸಜೆಸ್ಟ್ ಮಾಡಿದಾಗ ತಗೊಂಡು ಯೂಸ್ ಮಾಡಿದ್ರು. ಕಂಪ್ಲೀಟ್ ಕಣ್ಣಲ್ಲಿ ನೀರು ಬರೋದು ಸ್ಟಾಪ್ ಆಗಿದೆ. ಅವ್ರಿಗೆ ಡೌಟ್ ಬಂದಿದೆ, ಇದೇನಿದು ನಿಜವಾಗ್ಲೂ ಇದರಿಂದಾನೇ ಆಗಿದೆಯಾ ಅಂತ ಹೇಳ್ಬಿಟ್ಟು ಮತ್ತೆ ಎನ್ವಿರೋ ಚಿಪ್ ಇಲ್ದಿರೋ ಫೋನ್ ಯೂಸ್ ಮಾಡಿದ್ದಾರೆ. 2 ದಿನ ಟ್ರೈ ಮಾಡಿದ್ದಾರೆ, 2 ದಿನನೂ ಕಣ್ಣಲ್ಲಿ ನೀರು ಬಂದಿದೆ. ಅದಾದ್ಮೇಲೆ ಮತ್ತೆ ಎನ್ವಿರೋ ಚಿಪ್ ಯೂಸ್ ಮಾಡಿದಾಗ ಕಂಪ್ಲೀಟ್ ಆಗಿ ವಾಟರ್ ಅಲ್ಲಿ ಕಣ್ಣಲ್ಲಿ ನೀರು ಬರೋದು ಸ್ಟಾಪ್ ಆಗಿದೆ. ಆ ಥರ ಒಬ್ಬೊಬ್ರದ್ದು ಒಂದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದೆ. ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟು. ಎಲ್ರಿಗೂ ಕೂಡ ಕಂಪಲ್ಸರಿ ನಾವು ಹೆಲ್ತ್ ಪರ್ಪಸ್ಗೋಸ್ಕರ ಇದನ್ನ ನಾವು ಸಜೆಸ್ಟ್ ಮಾಡಲೇಬೇಕು. ಇದು ನಮ್ಮ ಮೊಬೈಲ್ ಫೋನ್ಸ್ಗೆ. ಅದೇ ರೀತಿ ಎನ್ವಿರೋ ಕ್ಲೋನ್ ಬಂದ್ಬಿಟ್ಟು ನಮ್ಮ ರೂಮ್, ಇದು ನಾವು ಯೂಸ್ ಮಾಡ್ತಕ್ಕಂಥ ಒಂದು ಜಾಗಕ್ಕಷ್ಟೇ ಇದು ಯೂಸ್ ಆಗುತ್ತೆ. ಅದೇ ರೀತಿ ಕಂಪ್ಲೀಟ್ ರೂಮ್, ಎಷ್ಟೊಂದು ಕಂಪ್ಯೂಟರ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ, ಆ ಜಾಗಕ್ಕೆ ನಾವು ಎನ್ವಿರೋ ಗ್ಲೋಬ್ನ ಯೂಸ್ ಮಾಡೋದ್ರಿಂದ ಕಂಪ್ಲೀಟ್ ನಾವು ಇರ್ತಕ್ಕಂಥ ರೂಮ್ನ ಕೂಡ ನಾವು ರೇಡಿಯೇಷನ್, ಹಾರ್ಮ್ಫುಲ್ ರೇಡಿಯೇಷನ್ ಇಂದ ನಾವು ಪ್ರೊಟೆಕ್ಟ್ ಮಾಡ್ತಾ ಹೋಗ್ಬೋದು. ಸೊ ಫ್ರೆಂಡ್ಸ್, ಇವಾಗೆಲ್ಲ ನೋಡಿದ್ರೆ ಹೆಲ್ತ್ ಕೇರ್ ಪ್ರಾಡಕ್ಟ್ಸು. ಇದರಲ್ಲಿ ಆಯುರ್ವೇದಿಕ್ ಫಾರ್ಮುಲಾ ಅಂತ ಫಸ್ಟ್ ಅಲ್ಲೇ ಹೇಳಿದೆ ನಾನು. ಇದು ಏನು ಅಂತಂದ್ರೆ ಆಯುರ್ವೇದ ಕಂಟೆಂಟ್ ಇರೋದ್ರಿಂದ ಜಾಸ್ತಿ ನೀರನ್ನ ತಗೋಬೇಕಾಗತ್ತೆ. ಮತ್ತೆ ರಿಸಲ್ಟ್ಸು ಕೂಡ ಅಷ್ಟೇ ಬಾಡಿಯಿಂದ ಬಾಡಿಗೆ ಡಿಫರ್ ಆಗ್ತಾ ಹೋಗುತ್ತೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ತರ ರಿಸಲ್ಟ್ ಬರ್ತಾ ಹೋಗುತ್ತೆ. ಸೊ ಇದರಲ್ಲಿ ನಾನು ಇವತ್ತು ಜಸ್ಟ್ ಬ್ರೀಫ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಹೈಲೈಟ್ಸ್ ಅಷ್ಟೇ ಹೇಳಿದ್ದೀನಿ. ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು ನಿಮಗೆ ಅಂತಂದ್ರೆ ನಮ್ಮ ಡೈಮಂಡ್ ಕ್ಲಾಸ್ ಅಲ್ಲಿ ಹೆಲ್ತ್ ವರ್ಕ್ಶಾಪ್ ಅಂತ ಇರುತ್ತೆ. ಅದನ್ನ ಕಂಪ್ಲೀಟ್ ಆಗಿ ಅಟೆಂಡ್ ಮಾಡಿ ಫುಲ್ಲು ಇನ್ಫಾರ್ಮೇಶನ್ ತಗೊಳ್ಳಿ. ಅದೇ ರೀತಿ ಯಾರು ನಿಮ್ಮನ್ನ ಇನ್ವೈಟ್ ಮಾಡಿದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದರಿಂದ ಸಿಗುತ್ತೆ. ಥ್ಯಾಂಕ್ ಯು. ಇವಾಗ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ ನೋಡೋಣ.
ಸ್ಕಿನ್ ವೆರಿ ಇಂಪಾರ್ಟೆಂಟ್ ಅಲ್ಲ. ಸೊ ಅದಕ್ಕೆ ನಮಗೆ ಒಂದು ಟಿ ವಿಯಲ್ಲಿ ಅಡ್ವರ್ಟೈಸ್ ನೋಡಿದ್ದೆಲ್ಲ ತೊಗೊಂಡು ಟ್ರೈ ಮಾಡ್ತಾ ಇರ್ತೀವಿ. ಬಟ್ ಸ್ಕಿನ್ ಇಸ್ ವೆರಿ ಇಂಪಾರ್ಟೆಂಟ್ ಆರ್ಗನ್. ಅದಕ್ಕೆ ಡೈಲಿ ಯೂಸ್ ಮಾಡೋದೇನು, ವೀಕ್ಲಿ ಯೂಸ್ ಮಾಡೋದೇನು, ತಿಂಗಳಿಗೆ ಏನು ಯೂಸ್ ಮಾಡಬೇಕು ಅನ್ನೋದು ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಸೊ ಲೈಫ್ ಟೈಮ್ ಸ್ಕಿನ್ ಆರೋಗ್ಯವಾಗಿ ಇಟ್ಕೋಬೇಕು, ಹೆಲ್ತಿ ಆಗಿರಬೇಕು. ಹೆಂಗಾಗಿರ್ಬೇಕು ಅಂದರೆ ವಂಡರ್ಫುಲ್ ಪ್ರಾಡಕ್ಟ್ಸ್ ಇದೆ ಮೋದಿ ಕೇರಲ್ಲಿ ಶ್ಲೋಕ ರೇಂಜಲ್ಲಿ. ಸೊ ಅದು ಯಾವುದು ಅಂದರೆ, ಫಸ್ಟು ನಾವು ಸ್ಕಿನ್ ಚೆನ್ನಾಗಿರಬೇಕು ಅಂದರೆ ಕ್ಲೆನ್ಸಿಂಗ್, ಟೋನಿಂಗ್, ಮಾಯ್ಶ್ಚರೈಸರ್, ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಪ್ರಾಬ್ಲಮೆಟಿಕ್ ಸ್ಕಿನ್ ಇತ್ತು ಅಂದ್ಕೊಳ್ಳಿ, ಅವಾಗ ಕ್ಲೆನ್ಸಿಂಗ್, ಟೋನಿಂಗ್, ಟ್ರೀಟ್ಮೆಂಟ್ ಆ್ಯಂಡ್ ಮಾಯ್ಶ್ಚರೈಸರ್ ಆ್ಯಂಡ್ ಪ್ರೊಟೆಕ್ಷನ್ ಮಾಡ್ಕೋಬೇಕಾಗತ್ತೆ. ಸೊ ಫಸ್ಟ್ ಅದರಲ್ಲಿ ಕ್ಲೆನ್ಸಿಂಗ್ಗೆ ಬೇಕಾಗಿರೋದು ಫೇಸ್ ವಾಶ್. ಡ್ರೈ ಸ್ಕಿನ್, ನಾರ್ಮಲ್ ಸ್ಕಿನ್ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ಗೆ ಮೊರಕನ್ ಆರ್ಗನ್ ಆಯಿಲ್ ಕ್ಲೆನ್ಸರ್ ಅಂತ ಇದೆ. ಇದು ವಂಡರ್ಫುಲ್ ಪ್ರಾಡಕ್ಟ್. ಇದರ ಹೆಸರಲ್ಲಿದೆ ಮೊರಕನ್ ಆರ್ಗನ್ ಆಯಿಲ್ ಅಂತ. ಸೊ ಆ ಒಂದು ಒಳ್ಳೆ ಕಂಟೆಂಟ್ ಇಂದ ಮಾಡಿರೋದ್ರಿಂದ, ಸೊ ಇದರಲ್ಲಿ ನೋಡ್ಬೋದು ಬೀಡ್ಸ್ ತರ ಇದೆ. ಇದನ್ನಲ್ಲಿ ನಾವು ಫೇಸ್ ವಾಶ್ ಮಾಡಿದ ತಕ್ಷಣ ನಮಗೆ ಸ್ಕಿನ್ ಸಾಫ್ಟ್, ಸ್ಮೂತ್ ಅಂಡ್ ಸಪ್ಪಲ್ ಆಗುತ್ತೆ. ವಿತಿನ್ ಸೆಕೆಂಡ್ಸ್ ಅಲ್ಲಿ ನಮಗೆ ಫ್ರೆಶ್ನೆಸ್ ಫೀಲ್ ಮಾಡ್ಬೋದು. ಜಸ್ಟ್ 2 ಡ್ರಾಪ್ಸ್ ತಗೊಂಡು ಮಸಾಜ್ ಮಾಡಿಬಿಟ್ಟು 1 ಮಿನಿಟ್ ಸೊ ನಾವು ಪ್ಲೇನ್ ವಾಟರ್ ವಾಶ್ ಮಾಡಬೇಕು. ವಿತಿನ್ ಒಂದ್ಸತಿ ವಾಶ್ಗೆ ನಿಮಗೆ ಅಷ್ಟು ಚೆನ್ನಾಗಿ ಕಾಣುತ್ತೆ. ಆ ಥರ ವಂಡರ್ಫುಲ್ ಪ್ರಾಡಕ್ಟ್. ಎವ್ರಿ ಡೇ ಯೂಸ್ ಮಾಡಿದಾಗ ಇನ್ನು ಸ್ಕಿನ್ ಚೆನ್ನಾಗಾಗುತ್ತೆ. ಅದೇ ಥರ ನೀಮ್ ಅಂಡ್ ಕೋಟಿಕೊಲ ಫೇಸ್ ವಾಶ್ ಅಂತ. ಈ ನೀಮ್ ಅಂಡ್ ಕೋಟಿಕೊಲ ಫೇಸ್ ವಾಶ್ ಆಯಿಲಿ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಆ್ಯಂಡ್ ನಾರ್ಮಲ್ ಸ್ಕಿನ್ಗೆ ಯೂಸ್ ಮಾಡ್ಬೋದು. ನೀಮ್ ನಮ್ಮೆಲ್ರಿಗೂ ಗೊತ್ತು, ಆಂಟಿ ಬ್ಯಾಕ್ಟೀರಿಯಲ್ ಆಗಿ, ಆಂಟಿ ಇನ್ಫ್ಲಮೇಷನ್ ಆಗಿ ಕೆಲಸ ಮಾಡುತ್ತೆ. ಕೋಟಿಕೊಲ ಸ್ಕಿನ್ನ ಸಾಫ್ಟ್ ಮಾಡಿ ಸ್ಮೂತ್ ಮಾಡುತ್ತೆ. ಸೊ ಇದು ಡೈಲಿ ನಾವು ಯೂಸ್ ಮಾಡೋದ್ರಿಂದ ಬೆಳಗ್ಗೆ ಸಾಯಂಕಾಲ ನಮಗೆ ಆಯಿಲ್ನೆಸ್ ಕಡಿಮೆ ಆಗುತ್ತೆ, ಆ ಸೀಬಮ್ ಕಂಟೆಂಟ್ ಕಡಿಮೆ ಆಗುತ್ತೆ. ಪ್ರತಿಯೊಬ್ಬರು ಜೆಂಟ್ಸು, ಲೇಡೀಸು ಯಾರಾದರೂ ಯೂಸ್ ಮಾಡ್ಬೋದು ಅಂತ ವಂಡರ್ಫುಲ್ ಪ್ರಾಡಕ್ಟ್. ಆಫ್ಟರ್ ಫೇಸ್ ವಾಶ್ ಆದಮೇಲೆ ಟೋನರ್ ಇದೆ, 3-in-1 ಟೋನರ್ ಅಂತ. ಸೊ ಸ್ಕಿನ್ 1 ಲೇಯರ್ ಕ್ಲೀನ್ ಆಗುತ್ತೆ ಫೇಸ್ ವಾಶ್ ಅಲ್ಲಿ. ಸೊ ಆಕ್ಚುಲಿ ಫೇಸ್ ವಾಶ್ಗೆ ಅಪ್ಗ್ರೇಡ್ ಕ್ಲೆನ್ಸರ್ ಅಂತ. ಸೊ ಅವಾಗಲೇ ನೋಡಿದ್ವಲ್ಲ ಈ ಕ್ಲೆನ್ಸರ್. ಸೊ ಕ್ಲೆನ್ಸರ್ ಅಂತಂದ್ರೆ ವಿತ್ ಮಾಯ್ಶ್ಚರೈಸರ್ ಇರುತ್ತೆ ಅಂತ ಒಂದು ಫೇಸ್ ವಾಶ್ ಇದು. ನಿಮ್ಮ ಕೊಟ್ಟುಗಳ ಫೇಸ್ ವಾಶ್ ಆಯಿಲಿ ಸ್ಕಿನ್ ಇರೋರಿಗೆ. ಸೊ ಅದಾದ್ಮೇಲೆ ಫೇಸ್ ವಾಶ್ ಆದ್ಮೇಲೆ ಟೋನರ್ ಯೂಸ್ ಮಾಡೋದು ಇಂಪಾರ್ಟೆಂಟ್. ಇದನ್ನ ಏನಂತ ಹೇಳ್ತೀವಿ ಅಂದ್ರೆ 3-in-1 ಟೋನರ್. ಸೊ ಇದರಲ್ಲಿ ಕ್ಲೆನ್ಸಿಂಗು ಆಗುತ್ತೆ, ಟೋನಿಂಗು ಆಗುತ್ತೆ, ಮತ್ತೆ ಮೇಕಪ್ ರಿಮೂವರ್ ತರ ಸಹ ಕೆಲಸ ಮಾಡುತ್ತೆ. ಇದರಲ್ಲಿ ಕ್ಯಾಮೊಮೈಲ್ ಮತ್ತೆ ನಮಗೆ TG ಎಕ್ಸ್ಟ್ರಾಕ್ಟ್ ಇರೋದ್ರಿಂದ ನಮಗೆ ಡಿಟಾಕ್ಸಿಫಿಕೇಶನ್ ಆಗಿ ಕೆಲಸ ಮಾಡುತ್ತೆ. ನಮ್ಮ ಸ್ಕಿನ್ 1 ಲೇಯರ್ ಕ್ಲೀನ್ ಆಗುತ್ತೆ ಫೇಸ್ ವಾಶ್ ಅಲ್ಲೇ. ಇದೇನ್ ಮಾಡುತ್ತೆ ಅಂದ್ರೆ ಪೋರ್ಸ್ ಇರುತ್ತಲ್ವ ಸ್ಕಿನ್ ಅಲ್ಲಿ, ಆ ರಂಧ್ರಗಳನ್ನ ಅಲ್ಲಿರೋ ಒಂದು ಸೀಬಮ್ ಕಂಟೆಂಟ್, ಆಯಿಲ್ ಕಂಟೆಂಟ್ ನ ರಿಮೂವ್ ಮಾಡಿ ಟೈಟ್ ಮಾಡುತ್ತೆ ಸ್ಕಿನ್. ಸೊ ಹಂಗಾಗಿ ಡೀಪ್ ಕ್ಲೆನ್ಸ್ ಆಗೋದ್ರಿಂದ, ಟಾಕ್ಸಿನ್ಸ್ ಎಲ್ಲ ರಿಮೂವ್ ಮಾಡೋದ್ರಿಂದ ಸ್ಕಿನ್ ಹೆಲ್ತಿ ಆಗಿರುತ್ತೆ. ಎಷ್ಟು ವರ್ಷ ಆದ್ರೂ ಪಿಗ್ಮೆಂಟೇಷನ್ ಇರೋರು, ಆಯಿಲಿ ಸ್ಕಿನ್ ಇರೋರ್ಗು, ಪಿಂಪಲ್ಸ್ ಇರೋರು ಕಂಪಲ್ಸರಿ ಇದು ಯೂಸ್ ಮಾಡಲೇಬೇಕು. ಮತ್ತೆ ಚೈನ್ ಹಾಕೊಂತ ಇರ್ತಾರೆ, ಕಪ್ ಹತ್ರ ಎಲ್ಲ, ಸೊ ನೆಕ್ ಹತ್ರ ಎಲ್ಲ ಕಪ್ಪಗಾಗಿರುತ್ತೆ. ಸೊ ಇದು ಯೂಸ್ ಮಾಡೋದ್ರಿಂದ ಅದು ಸಹ ಕಡಿಮೆ ಆಗುತ್ತೆ. ವಂಡರ್ಫುಲ್ ಪ್ರಾಡಕ್ಟ್, ತುಂಬಾ ಎಲ್ಲರೂ ಇಷ್ಟಪಡುವಂತ ಪ್ರಾಡಕ್ಟ್. ಇದನ್ನ ಹೆಂಗ್ ಯೂಸ್ ಮಾಡೋದು, 2-3 ಡ್ರಾಪ್ಸ್ ಕಾಟನ್ಗೆ ಹಾಕೊಂಡು ಅಪ್ವರ್ಡ್ ಡೈರೆಕ್ಷನ್ ಜಸ್ಟ್ ಡ್ಯಾಪ್ ಮಾಡೋದು. ಆದ್ರೆ ಎವ್ರಿ ಡೇ ಯೂಸ್ ಮಾಡಬೇಕು ಇದನ್ನ. ಸೊ ಇದಾದ್ಮೇಲೆ ನಾವು ಫೇಸ್ ವಾಶ್ ಆದ್ಮೇಲೆ ಟೋನರ್ ಆದ್ಮೇಲೆ ಡೈಲಿ ಕ್ರೀಮು ಯೂಸ್ ಮಾಡೋದು ಇಂಪಾರ್ಟೆಂಟ್. ಆ ಡೈಲಿ ಕ್ರೀಮು ನಮ್ಮ ಸ್ಕಿನ್ ಕೇರ್ ಪ್ರಕಾರ ಇದೆ. ಸೊ ಅದರಲ್ಲಿ ನಮಗೆ ಇದು ಬಂದು ರಿಜುವಿನೇಟಿಂಗ್ ಡೇ ಕ್ರೀಮ್ ಅಂತ. ಇದರಲ್ಲಿ ನಮಗೆ ಆಲ್ಮಂಡ್ ಮತ್ತೆ ಲ್ಯಾವೆಂಡರ್ ಇಂದ ಮಾಡಿರ್ತಾರೆ. ಆಲ್ಮಂಡ್ ನಮಗೆ ವಿಟಮಿನ್ ಕಂಟೆಂಟ್ ಇರೋದ್ರಿಂದ ಸ್ಕಿನ್ ಸಾಫ್ಟ್ ಮಾಡಿ, ಸಪಲ್ ಮಾಡಿ, ಸ್ಮೂತ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಇದು ರಿಜುವಿನೇಟ್ ಮಾಡುತ್ತೆ ಸ್ಕಿನ್. ರಿಂಕಲ್ಸ್ ಬರದೆ, ರಿಂಕಲ್ಸ್ ಇರೋರಿಗೆ ರಿಂಕಲ್ಸ್ ಕಡಿಮೆ ಆಗೋ ತರ, ಡ್ರೈ ಸ್ಕಿನ್ ಇರೋರಿಗೆ ಡ್ರೈನೆಸ್ ಕಡಿಮೆ ಆಗುತ್ತೆ. ನಾರ್ಮಲ್ ಸ್ಕಿನ್ ಅವ್ರನ್ನ ನಾರ್ಮಲ್ ಆಗಿ ಮೇಂಟೈನ್ ಮಾಡೋಕ್ಕೆ ವಂಡರ್ಫುಲ್ ಪ್ರಾಡಕ್ಟ್. ಇದನ್ನ ಯೂಸ್ ಮಾಡ್ಬೋದು. ಸೊ ಅದಾದ್ಮೇಲೆ ನೆಕ್ಸ್ಟ್ ಇದು ಬಂದು ನಮಗೆ ಆಂಟಿ ಏಜಿಂಗ್ ನೈಟ್ ಕ್ರೀಮ್. ರಾತ್ರಿ ಹೊತ್ತು ನಾವು ಆಂಟಿ ಏಜಿಂಗ್ ನೈಟ್ ಕ್ರೀಮ್ ಯೂಸ್ ಮಾಡ್ತಿದ್ದೆ. ಆಫ್ಟರ್ 25 ಇಯರ್ಸ್ ರಿಂಕಲ್ಸ್ ಬರದೆ ಹೆಲ್ಪ್ ಮಾಡುತ್ತೆ. ಮತ್ತೆ ಡಾರ್ಕ್ನೆಸ್ ಇರುತ್ತಲ್ವಾ, ಸೊ ಅದೆಲ್ಲ ಸಹ ಕಡಿಮೆ ಆಗುತ್ತೆ. ಯಾಕೆಂದ್ರೆ ಸ್ಕಿನ್ ಬ್ರೀತ್ ಆಗೋದೇ ರಾತ್ರಿ ಹೊತ್ತು. ಆವಾಗ ಅದಕ್ಕೋಸ್ಕರ ಮಾಡಿರುವಂತ ಪ್ರಾಡಕ್ಟ್ ನೈಟ್ ಕ್ರೀಮು. ಇದರಲ್ಲೂ ಸಹ ನಮಗೆ ಕೊಲೆಜನ್ ಮತ್ತೆ ವಿಟಮಿನ್ ಇ ಕಂಟೆಂಟ್ ಇದೆ. ಸ್ಕಿನ್ಗೆ ವೆರಿ ಇಂಪಾರ್ಟೆಂಟ್ ವಿಟಮಿನ್ ಇ ಕಂಟೆಂಟ್ ಅಂತ ಒಂದು ಒಳ್ಳೆ ಕಂಟೆಂಟ್ ಇಂದ ಮಾಡಿರೋದು. ಇದು ಯೂಸ್ ಮಾಡಿರೋರೆಲ್ಲರೂ ಸಹ ಅಷ್ಟು ಖುಷಿ ಪಡ್ತಾರೆ. ಆಂಟಿ ಏಜಿಂಗ್ ನೈಟ್ ಕ್ರೀಮ್ ಪ್ರತಿಯೊಬ್ರು 25 ಇಯರ್ಸ್ ಆದ್ಮೇಲೆ ಇದನ್ನ ಯೂಸ್ ಮಾಡಬೇಕು. ಸ್ಕಿನ್ ಎಷ್ಟು ವರ್ಷ ಆದ್ರೂ ಹೆಲ್ತಿ ಆಗಿರುತ್ತೆ. ಜೆಂಟ್ಸು, ಲೇಡೀಸ್ ಇಬ್ರು ಸಹ ಯೂಸ್ ಮಾಡ್ಬೋದು. ಆಫ್ಟರ್ ಫೇಸ್ ವಾಶ್ ಟೋನರ್. ನೆಕ್ಸ್ಟ್ ಬಂದು ವೈಟ್ನಿಂಗ್ ಕ್ರೀಮು. ಈ ವೈಟ್ನಿಂಗ್ ಕ್ರೀಮು ಸೊ ಇದೇನು ಸ್ಪೆಷಾಲಿಟಿ ಅಂದರೆ, ಏನೇ ಒಂದು ಪಿಗ್ಮೆಂಟೇಷನ್ ಇರುತ್ತೆ, ಮಾರ್ಕ್ಸ್ ಇರುತ್ತೆ, ಡಾರ್ಕ್ ಸ್ಪಾಟ್ಸ್ ಇರುತ್ತೆ, ಪಿಂಪಲ್ ಮಾರ್ಕ್ಸ್ ಇರ್ಬೋದು. ಸೊ ಪ್ರತಿಯೊಂದು ಏನೇ ಪ್ರಾಬ್ಲಮೆಟಿಕ್ ಸ್ಕಿನ್ ಇದ್ದಾಗ ಇದನ್ನ ಯೂಸ್ ಮಾಡ್ಬೋದು ಟ್ರೀಟ್ಮೆಂಟ್ ತರ. ಆಫ್ಟರ್ ಫೇಸ್ ವಾಶ್ ಟೋನರ್ ಯೂಸ್ ಮಾಡ್ಬೋದು. ಇದರಲ್ಲಿ ನಮಗೆ ಲೆಮನ್ ಮತ್ತೆ ಟರ್ಮರಿಕ್. ಲೆಮನ್ ನಮ್ಗೆ ಏನ್ ಮಾಡುತ್ತೆ, ಏನೇ ಒಂದು ಇಂಪ್ಯೂರಿಟೀಸ್ ಇರುತ್ತಲ್ಲ ಅದನ್ನ ರಿಮೂವ್ ಮಾಡಿ, ಟರ್ಮರಿಕ್ ನಮ್ಮ ಸ್ಕಿನ್ ನ ಗ್ಲೋ ಕೊಡುತ್ತೆ, ಸಾಫ್ಟ್ ಅಂಡ್ ಸ್ಮೂತ್ ಮಾಡುತ್ತೆ. ಆ ತರ ವಂಡರ್ಫುಲ್ ಪ್ರಾಡಕ್ಟ್. ಸೊ ಅದೇ ತರ ಫೇರ್ನೆಸ್ ಕ್ರೀಮ್ ಸಹ ಇದೆ. ಫೇರ್ನೆಸ್ ಕ್ರೀಮ್ ಬಂದು ಯಾರಿಗೆ ಗ್ಲೋ ಇರಲ್ಲ, ಡಲ್ ಆಗಿರುತ್ತೆ ಸ್ಕಿನ್ ಅಂತವ್ರಿಗೆ, ಎಸ್ಪೆಷಲಿ ಆಯಿಲಿ ಸ್ಕಿನ್ ಅಂಡ್ ಕಾಂಬಿನೇಷನ್ ಸ್ಕಿನ್ ಅವ್ರು ಯೂಸ್ ಮಾಡ್ಬೋದು. ಇನ್ನ
ತುಂಬ ಪ್ರಾಡಕ್ಟ್ಸ್ ಎಲ್ಲ ಇದೆ. ಸೊ ಮಾಯಿಶ್ಚರೈಸರ್ ಹೈಬಿಸ್ಕಸ್ ಪಪಾಯ ಮಾಯಿಶ್ಚರೈಸರ್ ಅಂತ ಹೆಸರಲ್ಲೇ ಇದೆ. ಸೊ ಇದು ವಾಟ್ರಿ ಕಂಟೆಂಟ್ ಇರುತ್ತೆ, ವಾಟರ್ ಬೇಸ್ ಇರೋದ್ರಿಂದ ಎಲ್ಲ ಸ್ಕಿನ್ ಟೈಪ್ಗೂ ಆಗುತ್ತೆ. ಬೇಸಿಕ್ ಪ್ರಾಡಕ್ಟು. ಸೊ ಯಾರಿಗೆ ಯಾವ ಸ್ಕಿನ್ ಟೈಪ್ ಗೊತ್ತಾಗ್ತಾ ಇಲ್ಲ, ಡೌಟ್ ಇದೆ, ಇಲ್ಲ ಪ್ರಾಬ್ಲಮ್ ತುಂಬಾ ಇದೆ, ತುಂಬಾ ಫೇರ್ ಅಂಡ್ ಲವ್ಲಿ ಫೇರ್ ಅವರೆಲ್ಲ ಯೂಸ್ ಮಾಡ್ತಾ ಇರ್ತಾರೆ ಅನ್ಕೊಳ್ಳಿ, ಆವಾಗ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗಬಾರ್ದು, ಸೊ ಚೆನ್ನಾಗಿ ಕೇರ್ ತಗೋಬೇಕಂದ್ರೆ ಫಸ್ಟ್ ಸ್ಟೆಪ್ಪು ಇದನ್ನ ಯೂಸ್ ಮಾಡ್ಬೋದು. ಆಫ್ಟರ್ ಫೇಸ್ ವಾಶ್ ಟೋನರ್ ಇದು ಯೂಸ್ ಮಾಡೋದ್ರಿಂದ ಹೆಲ್ತಿ ಸ್ಕಿನ್ನ ನೀವು ನೋಡ್ಬೋದು. ಇದರಲ್ಲಿ ಹೈಬಿಸ್ಕಸ್ ನಮ್ಮೆಲ್ರಿಗೂ ಗೊತ್ತು, ದಾಸವಾಳ ಎಷ್ಟು ಒಳ್ಳೇದು ಅಂತ. ಎಷ್ಟೊಂದು ಜನ ಮಿಕ್ಸಿಗೆ ಹಾಕೊಂಡು ಕೂದಲಿಗೆ ಹಚ್ಕೊತಾ ಇರ್ತಾರೆ, ಸ್ಕಿನ್ಗೂ ಅಪ್ಲೈ ಮಾಡ್ತಾ ಇರ್ತಾರೆ, ಅಂತ ಒಳ್ಳೆ ಕಂಟೆಂಟ್ ಹಾಕಿರ್ತಾರೆ. ಮತ್ತೆ ಪಪಾಯ ಸೀಡ್ಸ್ ಸಹ ಸ್ಕಿನ್ಗೆ ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ ಅಂತ ಒಂದು ಕಂಟೆಂಟ್ ಇದರಲ್ಲಿದೆ. ಇದನ್ನ ಯೂಸ್ ಮಾಡಿರೋರು ಸಹ ಮಕ್ಕಳು ಸಹ ಯೂಸ್ ಮಾಡ್ಬೋದು, ಅಷ್ಟು ಖುಷಿ ಪಡ್ತಾರೆ. ಈ ಹೈಬಿಸ್ಕಸ್ ಪಪಾಯ ಮಾಯಿಶ್ಚರೈಸರ್ ಆಲ್ ಸ್ಕಿನ್ ಟೈಪ್ಗೂ ಸೂಟ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ನಮ್ಮಲ್ಲಿ ಸ್ಕ್ರಬ್ಸ್ ಸಹ ಇದೆ. ಅವಕಾಡೋ ಸ್ಕ್ರಬ್ ಮತ್ತೆ ಮೊರಕೊನೋರ್ಗನ್ ಆಯಿಲ್ ಸ್ಕ್ರಬ್ ಅಂತ. ಸ್ಕ್ರಬ್ ಏನಕ್ಕೆ ಯೂಸ್ ಮಾಡ್ಬೋದು, 15 ಡೇಸ್ ಒಂದ್ಸತಿ, ವೀಕ್ಲಿ ಒಂದ್ಸತಿ, ಮಂತ್ಲಿ ಒಂದ್ಸತಿ ಯೂಸ್ ಮಾಡ್ಬೋದು. ಸ್ವಲ್ಪ ತಗೊಂಡು ನೀರಲ್ಲಿ ಅದ್ಕೊಂಡು ಮಸಾಜ್ ಮಾಡೋದು ಒಂದು 5 ಮಿನಿಟ್ಸ್. ಇದು ಯೂಸ್ ಮಾಡೋದ್ರಿಂದ ಡೆಡ್ ಸ್ಕಿನ್ ರಿಮೂವ್ ಮಾಡುತ್ತೆ, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಕಡಿಮೆ ಆಗುತ್ತೆ. ಇದನ್ನ ಜಸ್ಟ್ ಒಂದು 5 ಮಿನಿಟ್ಸ್ ಮಸಾಜ್ ಮಾಡಿ ಪ್ಲೇನ್ ವಾಟರ್ ವಾಶ್ ಮಾಡೋದು. ಅವಕಾಡೋ ನಮ್ಮೆಲ್ಲರಿಗೂ ಗೊತ್ತು, ಸ್ಕಿನ್ ಸಾಫ್ಟ್ ಅಂಡ್ ಸ್ಮೂತ್ ಮಾಡುತ್ತೆ, ಸಪಲ್ ಮಾಡುತ್ತೆ ಅಂತ. ನೆಕ್ಸ್ಟ್ ಇದನ್ನ ಯಾರಿಗೆ ಯೂಸ್ ಮಾಡ್ಬೋದು ಅಂತಂದ್ರೆ, ಪ್ರತಿಯೊಬ್ಬರು ಆಯಿಲ್ ಸ್ಕಿನ್, ಕಾಂಬಿನೇಷನ್ ಸ್ಕಿನ್, ನಾರ್ಮಲ್ ಸ್ಕಿನ್ ಇರೋರಿಗೆ ಇದನ್ನ ಯೂಸ್ ಮಾಡ್ಬೋದು. ಅದೇ ತರ ಮೊರಕೊನೋರ್ಗನ್ ಆಯಿಲ್ ಸ್ಕ್ರಬ್ ಇದೆ, ಅದು ಸಹ ಡ್ರೈ ಸ್ಕಿನ್, ನಾರ್ಮಲ್ ಸ್ಕಿನ್ ಇರೋರಿಗೆ ಯೂಸ್ ಮಾಡ್ಬೋದು. ಅವಾಗಲೇ ಹೇಳ್ದಂಗೆ ಮೊರಕೊನೋರ್ಗನ್ ಆಯಿಲ್ ತುಂಬಾ ಒಳ್ಳೆ ಕಂಟೆಂಟು, ನರಿಶ್ಮೆಂಟ್ ಕೊಡೋಕ್ಕೆ, ಮತ್ತೆ ಫ್ಯಾಟಿ ಆಸಿಡ್ಸ್ ಎಲ್ಲ ಇರೋದ್ರಿಂದ ಸ್ಕಿನ್ಗೆ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಸೊ ಅದೇ ತರ ಪ್ಯಾಕ್ಸು ಇದೆ, ಡಿ10 ಪ್ಯಾಕ್ ಮತ್ತೆ ಗ್ಲೋ ಪ್ಯಾಕ್ ಅಂತ ಇದೆ. ಡಿ10 ಪ್ಯಾಕ್ ಅಲ್ಲಿ ನಮಗೆ ತುಳಸಿ ಅಂತ ಒಳ್ಳೆ ಕಂಟೆಂಟ್ ಎಲ್ಲ ಹಾಕಿರ್ತಾರೆ. ಸೊ ಇದು ಹಾಕಿರೋದ್ರಿಂದ ನಮಗೆ ಒಂದು ಏನು ಆಗುತ್ತೆ, ಸ್ಕಿನ್ ಟೆಕ್ಸ್ಚರ್ ಒಂದೊಂದಾದ್ರೆ ಒಂದೊಂದು ಕಲರ್ ಇರತ್ತಲ್ವಾ, ಅದೇ ಈವನ್ ಆಗಿ ಮಾಡುತ್ತೆ ಈ ಒಂದು ಡಿ10 ಪ್ಯಾಕ್. ಇದು ಪ್ರತಿಯೊಬ್ಬರು ಎಲ್ಲ ಸ್ಕಿನ್ ಟೈಪು ಸಹ ಯೂಸ್ ಮಾಡ್ಬೋದು. ಅದೇ ತರ ಗ್ಲೋ ಪ್ಯಾಕ್, ಈ ಗ್ಲೋ ಪ್ಯಾಕು ಯಾರಿಗೆ ಡಲ್ನೆಸ್ ಇರುತ್ತೆ ಸ್ಕಿನ್ನು ಅಂತವರು ಯೂಸ್ ಮಾಡೋದು. ಗ್ಲೋ ಪ್ಯಾಕು ಡ್ರೈ ಸ್ಕಿನ್ ಇರೋರಿಗೆ ವಂಡರ್ಫುಲ್ ರಿಸಲ್ಟ್. ಸೊ ಅದೇ ತರ SPF, ಸೊ SPF 30 ಮತ್ತೆ SPF 50 ಇರುತ್ತೆ. PA+++ ಅಂತ 1:3 ಟೈಮ್ಸ್ ವರ್ಕ್ ಮಾಡುತ್ತೆ. 1 SPF = 10 ಮಿನಿಟ್ಸ್ ಪ್ರೊಟೆಕ್ಷನ್ ಮಾಡುತ್ತೆ. ಸೊ ಕುಕುಂಬರ್ ಇಂದ ಮಾಡಿರ್ತಾರೆ, ಮತ್ತೆ SPF 50 ಅಲೋವೆರಾ ಬೇಸ್ಡ್ ಇರುತ್ತೆ. ಸೊ ಅದರ ಒಂದು ಒಳ್ಳೆ ಕಂಟೆಂಟ್ಸ್ ಇಂದ ಮಾಡಿರ್ತಾರೆ. ಡೈಲಿ ಯೂಸ್ ಮಾಡುವಾಗ ಫೇಸ್ ವಾಶ್, ಟೋನರ್ ಮತ್ತೆ ಡೈಲಿ ಕ್ರೀಮ್ ಆದ್ಮೇಲೆ ಸನ್ಸ್ಕ್ರೀನ್ ಲೋಷನ್ ಯೂಸ್ ಮಾಡೋದು. ಇದನ್ನ ಡೈಲಿ ನಾವು ಈ ತರ ಕೇರ್ ಮಾಡಿದಾಗ ಎಷ್ಟು ದಿವಸ ಆದ್ರೂ ಸ್ಕಿನ್ ಹೆಲ್ತಿ ಆಗಿರುತ್ತೆ, ಹೆಂಗಾಗಿರುತ್ತೆ. ಪ್ರತಿಯೊಬ್ರು ಯೂಸ್ ಮಾಡಿ. ಆ ಥರ ವಂಡರ್ಫುಲ್ ಪ್ರಾಡಕ್ಟ್ಸ್ ನಮ್ಮ ಹತ್ರ ಇದೆ. ನೆಕ್ಸ್ಟ್ ಬಂದು ಚಾರ್ಕೋಲ್ ಪ್ಯಾಕ್ ಇದೆ, ಬಾಡಿ ಬಟರ್ ಇದೆ. ಸೊ ವೀಕ್ಲಿ ಒಂದ್ಸತಿ ನಾವು ಪ್ಯಾಕ್ ಹಾಕೊಂಡ್ರೆ ಸಾಕು. ನೀಮನ್ ರೋಸ್ಮೆರಿ ಪ್ಯಾಕ್ ಇದೆ, ಚಾರ್ಕೋಲ್ ಪ್ಯಾಕ್, ಡಿ10 ಪ್ಯಾಕ್, ಸೊ ಡಿಫ್ರೆಂಟ್ ಪ್ಯಾಕ್ಸ್ ಎಲ್ಲ ಇದೆ. ಎಲ್ಲ ಸ್ಕಿನ್ಗೂ ಆಗುತ್ತೆ. ಇವೊಂದೆಲ್ಲ ಸಹ ಪಿಗ್ಮೆಂಟೇಷನ್ಸ್ಗೂ ಎಲ್ಲ ಸಹ ವರ್ಕ್ ಆಗುತ್ತೆ. ಹೊಸದಾಗಿ ಬಂದಿರೋದು ಸೊ ಫ್ರೂಟ್ ಆಫ್ ದಿ ಅರ್ತ್ ಅಲ್ಲಿ ಮಿಸ್ಟ್ ಅಂತ ಬಂದಿದೆ. ಟೋನರ್ ಜಾಗದಲ್ಲಿ ಇದನ್ನ ಯೂಸ್ ಮಾಡ್ಬೋದು. ಸೊ 3 ಟೈಪ್ಸ್ ಆಫ್ ಮಿಸ್ಟ್ ಇದೆ. ಸೊ ಅದೇ ತರ ಇನ್ನೂ ಒಂದು ಪ್ರಾಡಕ್ಟು ಏಜ್ ರೀಡಿಫೈನಿಂಗ್ ಪ್ರಾಡಕ್ಟು. ಸೊ ಹೈಯರ್ ರೇಂಜ್ ಅಲ್ಲಿ ತುಂಬಾ ಫಾಸ್ಟ್ ಆಗಿ ನಮಗೆ ರಿಸಲ್ಟ್ ಬೇಕು, ಚೆನ್ನಾಗಿರ್ಬೇಕು, ಎಷ್ಟು ವರ್ಷ ಆದ್ರೂ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ ಅನ್ನೋದಕ್ಕೆ ಆ ರೇಂಜ್ ಪ್ರಾಡಕ್ಟ್ಸ್ ಸಹ ಇದೆ. ವಂಡರ್ಫುಲ್ ರಿಸಲ್ಟ್ ಕೊಡೋದು ಆಫ್ಟರ್ 25 ಇಯರ್ಸ್ ಯೂಸ್ ಮಾಡೋದು. ಅದೇ ತರ ಪ್ರೋ ವೈಟ್ನಿಂಗ್ ಕ್ರೀಮ್ ಅಂಡ್ ಲೋಷನ್ ಇದೆ, ಇದು ಸಹ ಹೈಯರ್ ರೇಂಜ್ದು. ಸೊ ಬೆಸ್ಟ್ ಕ್ವಾಲಿಟಿ, ಎಲ್ಲ ಸಹ ಕ್ವಾಲಿಟಿ ಚೆನ್ನಾಗಿರುತ್ತೆ. ಹೈಯರ್ ರೇಂಜ್ ಸ್ಪೀಡ್ ಆಗಿ ರಿಸಲ್ಟ್ ಬರುತ್ತೆ, ಚೆನ್ನಾಗೂ ಇರುತ್ತೆ. ಸೊ ಅದ್ರ ವಂಡರ್ಫುಲ್ ಪ್ರಾಡಕ್ಟ್ಸ್ ಇದೆ. ಅಂಡರ್ ಐ ಕ್ರೀಮ್ ಇದೆ. ಅಂಡರ್ ಐ ಕ್ರೀಮ್ ಬಂದು ರಾತ್ರಿ ಹೊತ್ತು ಹಚ್ಕೊಳ್ಳೋದು, ಸ್ವಲ್ಪ ಹಚ್ಕೊಂಡ್ರೆ ಸಾಕು. ಶ್ಲೋಕದಲ್ಲೂ ಇದೆ, ಮತ್ತೆ ರೀಡಿಫೈನಿಂಗ್ ಅದರಲ್ಲೂ ಸಹ ಇದೆ. ಇದನ್ನ ರಾತ್ರಿ ಹೊತ್ತು ಹಚ್ಕೊಳ್ಳೋದ್ರಿಂದ ನಮಗೆ ಪಫಿನೆಸ್ ಇರುತ್ತೆ, ಡಾರ್ಕ್ ಸರ್ಕಲ್ಸ್ ಇರುತ್ತೆ, ನಿದ್ದೆ ಸರಿಯಾಗಿ ಬರಲ್ಲ, ಆವಾಗ ಈ ಅಂಡರ್ ಐ ಕ್ರೀಮ್ ನ ಹಚ್ಕೋಬಹುದು. ಸೊ ಈ ಒಂದು ರೀಡಿಫೈನಿಂಗ್ ಅಲ್ಲಿ ಅಂಡರ್ ಐ ಕ್ರೀಮ್ ಇದೆ, ಇದು ಬೆಳಗ್ಗೆ ರಾತ್ರಿ 2 ಸತಿ ಹಚ್ಕೋಬಹುದು. ಮತ್ತೆ ಸಿರಮ್, ಸೊ ವಂಡರ್ಫುಲ್ ಸಿರಮ್ಸ್ ಇದೆ. ಪ್ರೋ ವೈಟ್ನಿಂಗ್ ಇದರಲ್ಲೂ ಸಹ ಇದೆ, ಮತ್ತೆ ರೀಡಿಫೈನಿಂಗ್ ಅಲ್ಲೂ ಸಹ ಇದೆ. ಇದು ನಮಗೆ ಏನ್ ಮಾಡುತ್ತೆ, ಆಂಟಿ ಸ್ಪಾಟ್ ಇರುತ್ತಲ್ವಾ ಅಂತದೆಲ್ಲ ಸಹ ಕಡಿಮೆ ಆಗುತ್ತೆ. ಪಿಂಪಲ್ಸ್ ಇರೋರ್ಗು, ಮಾರ್ಕ್ಸ್ ಇರೋರ್ಗೆ. ಮತ್ತೆ ಇದು ಬಂದು ನಮಗೆ ರಿಂಕಲ್ಸ್ ಅಂತದೆಲ್ಲ ಕಡಿಮೆ ಆಗುತ್ತೆ. ಸೊ ಸ್ಕಿನ್ ಡಿಫ್ರೆಂಟ್ ಟೆಕ್ಸ್ಚರ್ ಇರುತ್ತಲ್ವಾ, ಅದಕ್ಕೆ ವಂಡರ್ಫುಲ್ ರಿಸಲ್ಟ್. ಜಸ್ಟ್ ಪಿಲ್ಲರ್ ತರ ಇರುತ್ತೆ, ಜಸ್ಟ್ ಒಂದು 2 ಡ್ರಾಪ್ಸ್ ಹಾಕೊಂಡು ಜಸ್ಟ್ ಡ್ಯಾಪ್ ಮಾಡ್ಕೊಂಡ್ರೆ ಸಾಕು. ಆ ತರ ವಂಡರ್ಫುಲ್ ಪ್ರಾಡಕ್ಟ್ಸ್. ಸೊ ಪಿಂಪಲ್ ಟ್ರೀಟ್ಮೆಂಟ್ಗೆ ನಮ್ಮ ಹತ್ರ ಫೇಸ್ ವಾಶ್, ಟೋನರ್, ನೀಮನ್ ಕೊಡ್ಕೊಳ್ಳೋ ಫೇಸ್ ವಾಶ್, ಟೋನರ್, ಮತ್ತೆ ನೀಮನ್ ರೋಸ್ಮೆರಿ ಕ್ರೀಮ್, ಮತ್ತೆ
ಟೀ ಟ್ರೀ ಆಯಿಲ್, ರಾತ್ರಿ ಹೊತ್ತು ಈ ನೀಮ್ ಅಂಡ್ ರೋಸ್ಮೆರಿ ಕ್ರೀಮ್, ಟೀ ಟ್ರೀ ಆಯಿಲ್ ಪಿಂಪಲ್ ಮೇಲೆ ಮಾತ್ರ ಇಟ್ಕೊಂಡು ಸೊ ಬೆಳಗ್ಗೆ ಪ್ಲೇನ್ ವಾಟರ್ ವಾಶ್ ಮಾಡೋದ್ರಿಂದ ಪಿಂಪಲ್ ಟ್ರೀಟ್ಮೆಂಟ್ಗೆ ವರ್ಕ್ ಆಗುತ್ತೆ. ಸೊ ಫ್ಯೂ ಡೇಸ್ ಫ್ಯೂ ಮಂತ್ಸ್ ಯೂಸ್ ಮಾಡಿದಾಗ ಸ್ಕಿನ್ ಚೆನ್ನಾಗಾಗತ್ತೆ. ಇದನ್ನ ಫೇಸ್ ಪ್ಯಾಕ್ ಥರನೂ ಯೂಸ್ ಮಾಡ್ಬೋದು, ಪಿಂಪಲ್ಸ್ ಇರೋರಿಗೆ ಪಿಂಪಲ್ಗೂ ಸಹ ಯೂಸ್ ಮಾಡ್ಬೋದು. ಸೊ ಯಾರಿಗೆ ಆಯಿಲಿ ಸ್ಕಿನ್ ಇರುತ್ತೆ, ಫೇಶಿಯಲ್ ಮಾಡ್ಕೊಳಕ್ಕಾಗಲ್ಲ, ಅವಾಗ ನಮ್ಮ ಹತ್ರ ಮೋರ್ ಫೇಶಿಯಲ್ ಬಾರ್ ಅಂತ ಇದೆ. ಈ ಮೋರ್ ಫೇಶಿಯಲ್ ಬಾರ್ ಇದರಲ್ಲಿ 1 ಮಿನಿಟ್ ಮಸಾಜ್ ಮಾಡಿ ಪ್ಲೇನ್ ವಾಟರ್ ವಾಶ್ ಮಾಡಿದ್ರೆ ಫೇಶಿಯಲ್ ಮಾಡ್ದಂಗಿರುತ್ತೆ. ಜೆಂಟ್ಸ್ ಅದು ತುಂಬಾ ಇಷ್ಟಪಡ್ತಾರೆ. ಆಯಿಲಿ ಸ್ಕಿನ್ಗೆ ವಂಡರ್ಫುಲ್ ರಿಸಲ್ಟ್, ಡ್ರೈ ಸ್ಕಿನ್ ಯೂಸ್ ಮಾಡೋದು ಬೇಡ ಅಂತ ಹೇಳ್ತೀನಿ. ಆ ಥರ ಎಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ಸು ವಂಡರ್ಫುಲ್ ರಿಸಲ್ಟ್, ಎಲ್ಲರೂ ಯೂಸ್ ಮಾಡಿ. ಇವಾಗ ನೋಡೋಣ ಅರ್ಬನ್ ಕಲರ್, ಹ್ಯೂಜ್ ರೇಂಜ್ ಆಫ್ ಕಲರ್ಫುಲ್ ಪ್ರಾಡಕ್ಟ್ಸ್. ಸೊ ಅದರಲ್ಲಿ ನೀವು ನೋಡ್ತಾ ಇದ್ರೆ ಎಷ್ಟು ಕಲರ್ಫುಲ್ ಕಾಣ್ತಾ ಇದೆ ಅಂತ. ಎಲ್ರಿಗೂ ಸಹ ಕಲರ್ಫುಲ್ ಕಾಣಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ಇಷ್ಟ, ಹೌದಲ್ವಾ? ಇವಾಗ ವೈಟ್ ಅಂಡ್ ಬ್ಲ್ಯಾಕ್ ಟಿವಿ ನೋಡಿದ್ದೀರಾ, ಕಲರ್ಫುಲ್ ಇರೋ ಕಲರ್ ಟಿವಿ ನೋಡಿದ್ದೀರಾ, ಯಾವ್ದು ಇಷ್ಟಪಡ್ತೀರಾ? ಕಲರ್ ಟಿವಿನೇ ಯೂಸ್ ಮಾಡ್ತೀರಾ, ಇಷ್ಟನೂ ಪಡ್ತೀರಾ. ಅದೇ ತರ ಎಲ್ಲರೂ ಸಹ ಕಾನ್ಫಿಡೆನ್ಸ್ ಆಗಿರ್ಬೇಕು ಅಂದ್ರೆ ನಾವು ಕಲರ್ಫುಲ್ ಆಗಿರ್ಬೇಕು. ಯಾವಾಗಲೂ ಮೂಡ್ ಇಫೆಕ್ಟ್ ಕಡಿಮೆ ಆಯ್ತು ಅಂದ್ರೆ, ಮೂಡಿ ಆಗಿದ್ವಿ ಅಂದ್ರೆ ಜಸ್ಟ್ ಮೇಕಪ್ ಮಾಡ್ಕೊಂಡು ನೋಡಿ, ಆವಾಗ ಎಷ್ಟು ಮೂಡು ನಿಮ್ ಪವರ್ಫುಲ್ ಆಗಿ ಮಾಡುತ್ತೆ ಅಂತ. ಯಾಕೆಂದ್ರೆ ಅಷ್ಟು ಚೆನ್ನಾಗಿರೋ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ಸ್ ನಮ್ಮ ಹತ್ರ ಇದೆ. ಸೊ ಎಸ್ಪೆಷಲಿ ಆಫ್ಟರ್ CTTMP, ಸೊ ಸ್ಕಿನ್ ಕೇರ್ ಆದ್ಮೇಲೆ ನಾವು ಮೇಕಪ್ ಪ್ರಾಡಕ್ಟ್ ಯೂಸ್ ಮಾಡಬೇಕು. ಮೇಕಪ್ ಪ್ರಾಡಕ್ಟ್ ಯೂಸ್ ಮಾಡಬೇಕಾದಾಗ ಫಸ್ಟ್ ಪ್ರಾಡಕ್ಟ್ ಯೂಸ್ ಮಾಡೋದು ಪ್ರೈಮರ್. ಸೊ ಇದು ಮ್ಯಾಟ್ ಫಿನಿಶಿಂಗ್ ಕೊಡುತ್ತೆ. ಸ್ವೆಟ್ ಮತ್ತೆ ಆಯಿಲ್ನೆಸ್ ಏನೇ ಇದ್ರೂ ಸಹ ಅದು ಕಾಣದೇ ಇರೋ ತರ ಮಾಡುತ್ತೆ. ಮತ್ತೆ ನಮ್ಗೆ ಏನೇ ಮೇಕಪ್ ಮಾಡಿದ್ರೆ ಅದು ಸ್ಕಿನ್ಗೆ ಡ್ಯಾಮೇಜ್ ಮಾಡದೆ ಕಾಪಾಡತ್ತೆ ಈ ಒಂದು ಪ್ರೈಮರ್. ಎಲ್ಲರೂ ಇಷ್ಟಪಡುವಂತ ಪ್ರಾಡಕ್ಟು, ಸಮೀರ್ ಮೋದಿ ಸರ್ ಸಹ ಇಷ್ಟಪಡುವಂತ ಪ್ರಾಡಕ್ಟು ಈ ಪ್ರೈಮರ್. ಎಲ್ಲರೂ ಸಹ ಜೆಂಟ್ಸು ಲೇಡೀಸು ಎಲ್ಲರೂ ಸಹ ಯೂಸ್ ಮಾಡಬಹುದು. ಇದಾದ್ಮೇಲೆ ಯೂಸ್ ಮಾಡೋದು ಫೌಂಡೇಶನ್. ಫೌಂಡೇಶನ್ ಅಲ್ಲಿ ನಮ್ಮ ಹತ್ರ BB ಕ್ರೀಮ್ ಇದೆ, ಫೌಂಡೇಶನ್ ಇದೆ, ಫರ್ಮ್ ಅಂಡ್ ಲಿಫ್ಟ್ ಫೌಂಡೇಶನ್ ಇದೆ. ಸೊ BB ಕ್ರೀಮು ಮ್ಯಾಟ್ ಫಿನಿಶಿಂಗ್ ಕೊಡುತ್ತೆ, ಎಲ್ಲ ಸಹ ನ್ಯಾಚುರಲ್ ಕಂಟೆಂಟ್ಸ್ ಇರುತ್ತೆ. ಮತ್ತೆ ಡೈಲಿ ಯೂಸ್ ಮಾಡೋಕ್ಕೆ BB ಕ್ರೀಮ್ ಯೂಸ್ ಮಾಡ್ಬೋದು ಅಥವಾ ಫೌಂಡೇಶನ್ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಆಫ್ಟರ್ 25-30 ಇಯರ್ಸ್ಗೆ ಫರ್ಮ್ ಅಂಡ್ ಲಿಫ್ಟ್ ಫೌಂಡೇಶನ್ ಅಂತ ಇದೆ. ನಿಮಗೆ ರಿಂಕಲ್ಸ್ ಕಾಣಲ್ಲ, ಮತ್ತೆ ಏನೇ ಒಂದು ಫೋಟೋಸ್ ತೆಗೆದಾಗ ನಮಗೆ ರಿಂಕಲ್ಸ್ ಕಾಣದೇ ಇರೋ ತರ ಹೆಲ್ಪ್ ಮಾಡುತ್ತೆ ಈ ಫೌಂಡೇಶನ್. ಫೌಂಡೇಶನ್ ಮೇಲೆ ಯೂಸ್ ಮಾಡೋಕ್ಕೆ ಕಾಂಪ್ಯಾಕ್ಸ್ ಇದೆ. ಸೊ ನಮಗೆ ಲೈಟ್ ಆಗಿರತ್ತೆ, ಹೆವಿ ಅನ್ಸಲ್ಲ, ಮತ್ತೆ ಸ್ವೆಟ್ಟು ಬರಲ್ಲ, ಆಯಿಲ್ನೆಸ್ ಸಹ ಬರಲ್ಲ. ಮತ್ತೆ ಪೊಲ್ಯೂಷನ್ ಇಂದ ನಮಗೆ ಏನೇ ತೊಂದರೆ ಆಗದೆ, ಮತ್ತೆ ಸನ್ ಎಫೆಕ್ಟ್ UVA ಮತ್ತೆ UVB ರೇಸ್ ಇಂದ ನಮ್ಗೆ ಏನೂ ತೊಂದರೆ ಆಗದೆ ಇರೋ ತರ ಕಾಪಾಡಕ್ಕೆ ಈ ಕಾಂಪ್ಯಾಕ್ಟ್ ಹೆಲ್ಪ್ ಮಾಡುತ್ತೆ. ಹೆಂಗೆ ಒಂದು ವಿಂಡೋಗೆ ನಾವು ಕರ್ಟನ್ ಹಾಕ್ತಿವೋ ಆ ತರ ನಮ್ಮ ಸ್ಕಿನ್ ಕವರ್ ಮಾಡುತ್ತೆ ಈ ಒಂದು ಕಾಂಪ್ಯಾಕ್ಟ್ಸ್. ಸೊ ಅದಾದ್ಮೇಲೆ ನಮ್ಮ ಹತ್ರ ಲಿಪ್ ಬಾಮ್ ಸಹ ಇದೆ, ಲಿಪ್ಸ್ಗೆ ವೆಟ್ನೆಸ್ ಹೈಡ್ರೇಷನ್ ಕೊಡಕ್ಕೆ. ಸೊ ನೆಕ್ಸ್ಟ್ ಅದಾದ್ಮೇಲೆ ಲಿಪ್ಸ್ಟಿಕ್ಸ್ ಯೂಸ್ ಮಾಡ್ಬೋದು. ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಫ್ರೆಂಟ್ ಕಲರ್ ಆಫ್ ಲಿಪ್ಸ್ಟಿಕ್ಸ್ ಇದೆ. ಕ್ರೀಮಿ ಗ್ಲಾಮ್ ಲಿಪ್ಸ್ಟಿಕ್, ಲೋಮಿ ಮ್ಯಾಟ್ ಲಿಪ್ಸ್ಟಿಕ್ ಇದೆ. ನೆಕ್ಸ್ಟ್ ಬಂದು ಟೂ ಗುಡ್ ಟು ಬಿ ಮ್ಯಾಟ್, ಸೊ ಪೌಡರ್ ಬೇಸ್ಡ್ ಮ್ಯಾಟ್ ಲಿಪ್ಸ್ಟಿಕ್ಸ್ ಇದೆ. ಸೊ ಎಂತೆಂಥದ್ದು ಯಾರ್ಯಾರಿಗೆ, ಯಂಗ್ಸ್ಟರ್ಸ್ಗೆ, ಲೇಡೀಸ್ಗೆ, ಏಜ್ಡು ಎಲ್ಲರೂ ಸಹ ಯೂಸ್ ಮಾಡುವಂಥ ಲಿಪ್ಸ್ಟಿಕ್ಸ್ ಇದೆ. ಇಷ್ಟಪಟ್ಟು ಖುಷಿಯಾಗಿ ಯೂಸ್ ಮಾಡುವಂಥ ಲಿಪ್ಸ್ಟಿಕ್ಸು. ನೆಕ್ಸ್ಟ್ ಬಂದು ಐಲೈನರ್. ಸೊ ಇದು ಇಟ್ಕೊಳ್ಳೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ, ಎಂಥವ್ರು ಐಲೈನರ್ ಇಡಕ್ ಬರ್ತಿರೋರು ಸಹ ಇದನ್ನ ಡ್ರಾ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. 16 hours ಇರುತ್ತೆ. ವಾಟರ್ ಪ್ರೂಫ್ ಇರುವಂತ ಪ್ರಾಡಕ್ಟ್ಸ್ ಇದೆಲ್ಲ ಸಹ. ಕಾಜಲ್, ಸೊ ಸ್ಮರ್ಚ್ ಪ್ರೂಫ್, ವಾಟರ್ ಪ್ರೂಫ್, ಮತ್ತೆ ನಮಗೆ ಲೆನ್ಸ್ ಹಾಕೋರು ಸಹ ಯೂಸ್ ಮಾಡ್ಬೋದು. ಕಣ್ಣಿಗೆ ಏನೂ ತೊಂದರೆ ಆಗಲ್ಲ. ಕ್ರೀಮಿ ಬೇಸ್ ಇರುತ್ತೆ. ಸೊ ಹಚ್ಕೊಳ್ಳೋಕ್ಕೂ ತುಂಬಾ ಈಸಿ ಇರುತ್ತೆ, ಶಾರ್ಪ್ ಮಾಡಬೇಕಾಗಿಲ್ಲ. ಸೊ ಆ ಥರ ವಂಡರ್ಫುಲ್ ಪ್ರಾಡಕ್ಟ್. ಐಬ್ರೋ ಪೆನ್ಸಿಲ್ ಸಹ ಇದೆ. ಸೊ ನಮಗೆ ಐಬ್ರೋಸ್ ತುಂಬಾ ಕಡಿಮೆ ಇರುತ್ತೆ ಕೆಲವರಿಗೆ, ಅಂಥವ್ರು ಯೂಸ್ ಮಾಡ್ಬೋದು. ಮತ್ತೆ ಹೈಲೈಟ್ ಮಾಡುತ್ತೆ ಐಬ್ರೋಸ್ನ, ಅದಕ್ಕೆ ಒಂದು ವಂಡರ್ಫುಲ್ ಪ್ರಾಡಕ್ಟ್. ಮಸ್ಕರಾ, ಸೊ ಇದು ಅಷ್ಟೇ ಲೆನ್ಸ್ ಹಾಕೋರು ಸಹ ಯೂಸ್ ಮಾಡ್ಬೋದು. ಲೆಂತ್ ಕೊಡುತ್ತೆ, ವಿಡ್ತು ಕೊಡುತ್ತೆ. ಸೊ ಆ ಥರ ವಂಡರ್ಫುಲ್ ಪ್ರಾಡಕ್ಟ್. ಸೊ ಮಸ್ಕರಾ ಅಂತ, ಸೊ ಆ ಥರ ಡಿಫ್ರೆಂಟ್ ರೇಂಜ್ ಎಲ್ಲ ಪ್ರಾಡಕ್ಟ್ಸ್ ಇದೆ. ನೇಲ್ ಪಾಲಿಶರ್ಸ್ ಇದೆ, ನೇಲ್ಸ್ ಕಟ್ ಆಗಲ್ಲ, ಬ್ರಿಟಲ್ ಆಗಲ್ಲ, CBD ಇಂದ ಮಾಡಿರೋಂಥದ್ದು. ಲಿಪ್ಸ್ಟಿಕ್ಸು ಅಷ್ಟೇ, ಮತ್ತೆ ಶೀ ಬಟರ್ ಇಂದ ಮಾಡಿರ್ತಾರೆ, ಕೋಕೋ ಬಟರ್ ಇಂದ ಮಾಡಿರ್ತಾರೆ. ರಿಂಕಲ್ಸ್ ಬರಲ್ಲ, ಬ್ಲ್ಯಾಕ್ ಆಗಲ್ಲ. ಆ ಥರ ವಂಡರ್ಫುಲ್ ಒಂದು ಲಿಪ್ಸ್ಟಿಕ್ಸ್ ಅಂತ ಹೇಳ್ಬೋದು. ಇಷ್ಟಪಟ್ಟು ಖುಷಿಯಾಗಿ ಯೂಸ್ ಮಾಡೋಂಥ ಪ್ರಾಡಕ್ಟ್ಸ್ ಎಲ್ಲರೂ ಸಹ ಯೂಸ್ ಮಾಡಿ. ಸೊ ಯು ಲೈಕ್ ದಿಸ್ ಅಂಡ್ ಫನ್ ಮಾಡ್ಬೋದು. ಆ ಥರ ಒಂದು ಖುಷಿ ಕೊಡುವಂಥ ಪ್ರಾಡಕ್ಟ್ಸು ಈ ಒಂದು ಅರ್ಬನ್ ಕಲರ್ ಪ್ರಾಡಕ್ಟ್ಸ್. ಸೊ ಇಷ್ಟೊತ್ತು ನೋಡಿದ್ರಿ ಎಷ್ಟು ಹ್ಯೂಜ್ ಪ್ರಾಡಕ್ಟ್ಸ್ ಇದೆ ಮೋದಿ ಕೆರೆ ಅಂತ. ಎಲ್ಲ ಕ್ಯಾಟಗರಿ ಪ್ರಾಡಕ್ಟ್ಸ್ ಎಷ್ಟು ವಂಡರ್ಫುಲ್ ಆಗಿದೆ, ಎಷ್ಟು ಯೂಸ್ಫುಲ್ ಅಂತ, ಎಷ್ಟು ಸಿಂಪಲ್ ಆಗಿದೆ ಅಂತ. ಸೊ ಈ ಪ್ರಾಡಕ್ಟ್ಸು ಇವಾಗ ನೀವು ಯೂಸ್ ಮಾಡೋದು ಇಂಪಾರ್ಟೆಂಟ್. ಇಷ್ಟೊತ್ತು ಕೇಳಿದ್ದು ಥಿಯರಿ. ಸೊ ಹೆಂಗೆ ಒಂದು ಸಕ್ಕರೆ ಹಚ್ಚು ಸ್ವೀಟ್ ಆಗಿದೆ ಅಂತ ಹೇಳಿದ್ರೆ ಹೆಂಗೆ ಸ್ವೀಟು ಅಂತ ಗೊತ್ತಾಗುತ್ತೆ. ನೀವು
ತಿಂದಾಗ ಮಾತ್ರ ಗೊತ್ತಾಗದೆ ಸಿಹಿ ಹೆಂಗಿರತ್ತೆ ಅಂತ. ಅದೇ ತರ ಈ ಪ್ರಾಡಕ್ಟ್ಸ್ ನೀವು ಯೂಸ್ ಮಾಡಿದಾಗ ಗೊತ್ತಾಗತ್ತೆ ಈ ಫೀಲಿಂಗ್ಸ್ ಎಷ್ಟು ಚೆನ್ನಾಗಿದೆ, ವಾವ್ ಅನ್ಸತ್ತೆ. ಸೊ ಅದೇ ತರ ಈ ಒಂದು ಅವಕಾಶದಲ್ಲಿ ನೀವು ಜಸ್ಟ್ ಈ ಪ್ರಾಡಕ್ಟ್ಸ್ ನ ಯೂಸ್ ಮಾಡೋದು, ಜಸ್ಟ್ ಒಂದು 3000 ಎವ್ರಿ ಮಂತ್ ತಗೊಳ್ಳೋದ್ರಿಂದ ವರ್ಷಕ್ಕೆ 19,600 rupees ಬೆನಿಫಿಟ್ ಆಗುತ್ತೆ, ಪ್ರಾಡಕ್ಟ್ಸ್ ಪ್ಲಸ್ ಕ್ಯಾಶ್ ಬೆನಿಫಿಟ್ ಎಲ್ಲ ಸೇರಿ. ಸೊ ಈ ಒಂದು ಅವಕಾಶದಲ್ಲಿ ನಿಮ್ಗೆ ಫೈನಾನ್ಷಿಯಲ್ ಫ್ರೀಡಮ್ ಬೇಕು ಅಂತಂದ್ರೆ ನೀವು 3000 rupeesಗೆ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ, ನಿಮ್ ಜನನ ಆಜಾದಿ ಫೇಶಿಯಲ್ ಕೂಡಿಸ್ತೀರಾ. ಯಾಕೆ ಆಜಾದಿ ಫೇಶಿಯಲ್ ಕೂಡಿಸ್ಬೇಕು? ಈ ಒಂದು ವಾರದಲ್ಲಿ ನಿಮ್ಗೆ ಗೊತ್ತಾಯ್ತು ಎಷ್ಟು ನಾಲೆಡ್ಜ್ ಸಿಕ್ತು ಅಂತ, ಎಷ್ಟು ಕಾನ್ಫಿಡೆನ್ಸ್ ಬಂತು, ಒಂದು ಜ್ಞಾನದ ಹಬ್ಬನೇ ನಡೀತು. ಆ ಜ್ಞಾನದ ಹಬ್ಬ ನಿಮಗ್ ಸಿಕ್ಕಿದೆ ಅಲ್ವಾ, ನಿಮ್ ಜನಕ್ಕೂ ಆ ಜ್ಞಾನದ ಹಬ್ಬ ಸಿಕ್ಕಿದಾಗ ಹೇಗಿರುತ್ತೆ? ಆಜಾದಿ ಫೇಶಿಯಲ್ ಕೂಡಿಸ್ಬೇಕು, ನೀವು ಕೂತಂಗೆ ಅವ್ನು ಕೂಡ್ಸೋದು, ನೀವು ತಗೊಂಡಂಗೆ ಲಾಯಲ್ಟಿ 3000ಗೆ ಅವ್ರಿಗೂ 3000 ತಗೊಳ್ಳೋ ತರ ಮಾಡಿದ್ರಿ ಅಂದ್ರೆ ಸೊ ಫೈನಾನ್ಷಿಯಲ್ ಫ್ರೀಡಮ್ ಸಿಗತ್ತೆ, ನೀವು ಮಿಲಿನಿಯರ್ಸ್ ಆಗ್ತೀರಾ, ನಿಮ್ ಜನರು ಸಹ ಮಿಲಿನಿಯರ್ಸ್ ಆಗ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಒಂದು ವಾರದಿಂದ ಈ ಆಜಾದಿ ಫಸ್ಟ್ ಗೆ ಬಂದು ತಿಳ್ಕೊಂಡಿದ್ದಕ್ಕೆ, ಕಲ್ತಿದ್ದಕ್ಕೆ, ಸೊ ಅಳವಡಿಸ್ಕೊಂತೀರಾ ಅಂತ 100% ಗ್ಯಾರಂಟಿ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್.